ಎರಡನೇ ದಿನದ ಈ ರಾಮೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಮದೇವ ತುಂಬ ಉತ್ಸವ ನಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲೆಲ್ಲ. ಅದಕ್ಕೆ ನಮ್ಮ ಚೂರು ಎಳೆಯ ಸೇವೆಯಾಗಿ ನಮ್ಮ ದೇವಸ್ಥಾನದಲ್ಲಿ ಕೂಡ ಒಂದು ರಾಮೋತ್ಸವ ಅಂಗವಾಗಿ ಶ್ರೀ ರಾಮಾಯಣ ಪ್ರವಚನ ಎರಡನೇ ದಿನ ನಿನ್ನೆ ವೆಂಕಟೇಶಾಚಾರ್ಯರು ಬಂದು ಬಾಲಕಾಂಡದ ಬಗ್ಗೆ ಎಲ್ಲ ವಿವರ ಹೇಳಿದರು. ಇವತ್ತು ಅವರು ವಿಶೇಷವಾಗಿ ಪರ್ಯಾಯಕ್ಕೆ ಹೋಗಿದ್ದಾರೆ. ಉಡುಪಿನಲ್ಲಿ ಪರ್ಯಾಯ ನಡೀತಾ ಇದೆ, ಅಲ್ಲಿಗೆ ಹೋಗಿದ್ದಾರೆ. ಅವ್ರ ಜೊತೆ ಕಾಪಾಡಿದಂತಹ ಅನಿಲ್ ಆಚಾರ್ಯರು ಬಂದಿದ್ದಾರೆ. ಇವತ್ತು ರಾವಣ ಪ್ರವಚನ ಮುಂದೆ ಬರೆಸ್ತಾರೆ. ಅವರು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿ ಲಕ್ಷ್ಮೀಕಾಂತ್ ತೀರ್ಥ ವಿಶೇಷವಾಗಿ ಟ್ರಸ್ಟ್ನಲ್ಲಿದ್ದಂಥವರು, ಸಂಸ್ಕೃತ ಟೀಚರ್ ಆಗಿ ಪ್ರಿನ್ಸಿಪಲರ್ ಆಗಿ ಚಿಕ್ಕಬಳ್ಳಾಪುರದಲ್ಲಿ ಇದ್ದಂಥವರು. ಈಗ ಅವರು ಇಲ್ಲೇ ಇದ್ದಾರೆ. ಇವತ್ತು ಬಂದು ನಮ್ಮ ಪ್ರವಚನ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿಯೂ ನಮ್ಮೆಲ್ಲರ ಪರವಾಗಿಯೂ ಅವರಿಗೆ ಸ್ವಾಗತವನ್ನು ಬಯಸ್ತಾ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ. ದಯವಿಟ್ಟು ಯಾರು ಮಾತಾಡಬೇಡಿ. ಈ ಒಂದು ಬಡಾವಣೆಯಲ್ಲಿ 22ನೇ ತಾರೀಕು ರಾಮ ಪ್ರತಿಷ್ಠಾಪನಾ ಮಹೋತ್ಸವ ಅಂಗವಾಗಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ರಾಮದೇವರ ಬಗ್ಗೆ ಮಾತಾಡಬೇಕು ಅಂತಂದರೆ ಭಾಳ ಸಂತೋಷ ಆಗ್ತಾಯಿದೆ. ನಮ್ಮ ದೇಶದಲ್ಲೇ ನಾವು ಎಲ್ಲಿ ಹೋಗ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಏನೋ ದಿಶಾ ನಿರ್ದೇಶ ಇದೆಯಾ ಈ ಬಡಾವಣೆಯವರಿಗೆ ಅಂತ ನಂಗೆ ಅನಿಸ್ತಾ ಇದೆ. ಭಾಳ ಸಂತೋಷ ಆಯಿತು. ಇಲ್ಲಿ ವೆಂಕಟೇಶಾಚಾರ್ಯ ಥರ ಅಂದರು, ಅಗತ್ಯವಾಗಿ ಬರೋಣಪ್ಪ ಅಲ್ಲ, ರಾಮನ ಬಗ್ಗೆ ಮಾತಾಡಬೇಕಂದ್ರೆ ನಾವು ಜೀವನ ಹುಟ್ಟಿದ್ದು ಅದಕ್ಕೋಸ್ಕರ ನೀನು, ಬೇರೆ ಏನು ಗುರಿನೇ ಇಲ್ಲ. ಮರ್ಯಾದ ಪುರುಷೋತ್ತಮ ಅಂತ ಅವನ ಬಗ್ಗೆ ಮಾತಾಡಿ ಏನೇನೋ ಯಾರ್ಯಾರ ಬಗ್ಗೆನೋ ಮಾತಾಡೋದು ಸರ್ವೇ ಸಾಧಾರಣ ಆಗಿದೆ. ರಾಮದೇವರ ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ಎಂಥ ಮನುಷ್ಯ ಆದರೂ ಕೂಡ ಅದೊಂದು ಕಾಳಜಿ. ಇದಕ್ಕೊಂದೇ ಒಂದು ತಾರ್ಕಾಣ ನಿಮ್ಗೆ ಹೇಳಬಲ್ಲೆ ಅಂದರೆ, ನಾನು ರಾಮದೇವರು ಅವತಾರ ಮಾಡ್ತಾ ಇದ್ದಾರೆ ಅಂತ ಬ್ರಹ್ಮದೇವರು 3 ಲೋಕದಲ್ಲೇ ಅವರು ಅನೌನ್ಸ್ ಮಾಡಿದ್ರೆ ಎಲ್ಲ ದೇವರುಗಳು ನಾವು ಅವತಾರ ಮಾಡ್ತೀವಿ ಅಂತ ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ ಅಂತಲ್ಲಿ. ದೇವಲೋಕದಲ್ಲೇ ದೇವಲೋಕ ಖಾಲಿ ಆಗಿದ್ರು, ಎಲ್ಲ ಭೂಲೋಕಕ್ಕೆ ಹೋದ್ರೆ ಹೇಗೆ ಅಂದರೆ ಆ ರಾಮದೇವರನ್ನ ಪೂಜೆ ಮಾಡ್ಕೊಂಡು ಭಾಗ್ಯ ದೇವಲೋಕದಲ್ಲಿ ಸಿಗಲ್ಲ. ವೈಕುಂಠಕ್ಕೆ ನಾವು ಹೋಗ್ಬೇಕು ಶ್ವೇತ ದೀಪಕ್ಕೆ ಅಂತಂದರೆ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಗಲ್ಲ ಯಾರಿಗೂ. ವಾಯುದೇವರು ಒಬ್ಬರೇ ಹೋಗ್ತಾರೆ ಡೈರೆಕ್ಟಾಗಿ. ಬ್ರಹ್ಮದೇವರು ಕೂಡ ಬಾಗಿಲಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವ್ರ ವಾಯ್ಸ್ ಮಾತ್ರ ಕೇಳಿಸುತ್ತಂತ್ರಿ. ದೇವರು ರೆಸ್ಪಾಂಡ್ ಆಗಿ ಮಾತಾಡಿದ್ರೆ ದೇವ್ರ ವಾಯ್ಸೇ ಕೇಳಿಸುತ್ತೆ. ಬ್ರಹ್ಮದೇವರು ಕೂಡ ಇನ್ನು ನಾವೆಲ್ಲ ಎಲ್ಲಿ ಅಂತ ವಾಯುದೇವರು ಒಬ್ಬರೇ ಹೋಗಿ ಮಾತಾಡೋ ಅವಕಾಶ ಇದೆ. ಅಂಥದ್ದು ಇವತ್ತಿನ ದಿನ ರಾಮದೇವರು ಒಂದು ಪ್ರೋಗ್ರಾಮ್ ನೀವು ಇಷ್ಟು ಜನ ಒಂದು ಕೂತ್ಕೊಂಡಿದ್ದೀರಂದರೆ ನಿಜವಾಗ್ಲೂ ನೀವೆಲ್ಲ ತಪ್ಪು ತಿಳ್ಕೊಬೇಡ್ರಿ. ರಾಮದೇವರ ಅವತಾರದಲ್ಲೇ ನಾವೆಲ್ಲ ನನ್ನೂ ಸೇರಿ ಕಪಿಗಳಾಗಿ ಹುಟ್ಟಿದ್ವೇನೋ ಅನಿಸ್ತಾ ಇದ್ದೇವೆ. ನಿಜವಾದ ವಿಷಯ. ಯಾಕೆಂದರೆ ಅವತ್ತಿನ ದೇವರುಗಳೆಲ್ಲ ಅವತಾರ ಮಾಡ್ತೀವಿ ಅಂತ ಬಂದವರೆಲ್ಲ ಇನ್ಯಾವುದೋ ಅವತಾರ ಅಲ್ಲ ರೀ. ಅಲ್ಲಿದ್ದ ಸಾವಿರಾರು ಕಪಿಗಳೆಲ್ಲ ಎಲ್ಲ ದೇವರುಗಳು ಮಾರುತಿ ಅವತಾರದಲ್ಲೇ ಒಂದು ಭಗವಂತನ ಸೇವೆ ಮಾಡಿದ್ದಾರೆ ಅಂತಂದರೆ ಇದಕ್ಕಿಂತ ದೊಡ್ಡ ವಿಷಯ ಇನ್ನೊಂದು ಇಲ್ಲವೇ ಇಲ್ಲ. ಅದಕ್ಕೆ ಹೇಳಿದೆ, ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಇವತ್ತು, ಅವ್ರ ಬಗ್ಗೆ ಮಾತಾಡೋಕ್ಕೆ ಒಂದು ಮನಸ್ಸಿಟ್ಟು ಇಲ್ಲಿ ಬಂದಿದ್ದೀವಿ ಅಂದರೆ ನಾವು ತ್ರೇತಾಯುಗದಲ್ಲೇ ಕಪಿಗಳಾಗಿದ್ವೇನೋ, ಅದಕ್ಕೆ ಈ ಅವಕಾಶ ಸಿಕ್ಕೊಡಿ ಭಗವಂತ ಕೊಟ್ಟಿದ್ದಾನೆ ಅಂತ ಒಂದು ಅಭಿಪ್ರಾಯ ನಂದಿದೆ. ಹಾಗಾಗಿ ರಾಮದೇವರ ಬಗ್ಗೆ ಮಾತಾಡದೇ ಇದ್ದರೆ ನಾವು ಮನುಷ್ಯ ಅಲ್ಲ ಅಂತ ಹೇಳ್ತೀನಿ ನಾನು. ರಾಮನ ಬಗ್ಗೆ ಗೊತ್ತಿಲ್ಲ ಅಂದರೆ ಮನುಷ್ಯ ಅಲ್ಲ, ಮಾತಾಡದೇ ಇದ್ದರೆ ಮನುಷ್ಯ ಅಲ್ಲ ನಾವು ಅಂತ ಹೇಳಿ. ಹಾಗಾಗಿ ಈ ರಾಮದೇವರ ಬಗ್ಗೆ ಈ ಸಂಜೆ ಹೊತ್ತಲ್ಲಿ ನಾವು ಒಂದು ಗಂಟೆ ಹೊತ್ತು ಏನು ಮಾತಾಡ್ತೀವಿ ಅಂದರೆ ಭಾಳ ದಿವ್ಯವಾದ ಸಮಯ ಇದೆ. ಇಡೀ ನಿಮ್ಮ ಜೀವನದಲ್ಲೇ ಏನೇನು ಕಳ್ಕೊಂಡಿದ್ದೀರಾ ಅದೆಲ್ಲ ತಂದ್ಕೊಂಡಂಗೆ ಲೆಕ್ಕ. ಹಾಗಾಗಿ ನಿನ್ನೆ ದಿವಸ ವೆಂಕಟೇಶಾಚಾರ್ಯರು ರಾಮಾಯಣ ಬಾಲಕಾಂಡ ಶುರು ಮಾಡಿ ಕಲ್ಯಾಣೋತ್ಸವ ತನಕ ಹೇಳಿದ್ರು ಅಂತ ಆಚಾರ್ಯರು ಹೇಳ್ತಾ ಇದ್ರು. ವಿಶ್ವಾಮಿತ್ರರು ಬಂದು ಕೇಳ್ತಾರಂತೆ ದಶರಥನ್ನ, ಅಪ್ಪ ರಾಮ ಲಕ್ಷ್ಮಣ್ ಕರ್ಕೊಂಡು ಹೋಗ್ತೀನಿ,
ಸ್ವಲ್ಪ ರಾಕ್ಷಸ ಸಂಹಾರ ಇದೆ, ನಮ್ಮ ಒಂದು ಹೋಮ ಹವನ ನಡೀತಿದೆ, ಕಷ್ಟ ಆಗ್ತದೆ, ಎಲ್ಲ ರಾಕ್ಷಸದಿಂದ ತೊಂದರೆ ಆಗ್ತದೆ ಅಂತ ಹೇಳಿದಾಗ, ಇನ್ನು 16 ತುಂಬಿಲ್ಲಪ್ಪ ನಮ್ಮ ಮಕ್ಕಳಿಗೆ, ನೀನು ಏನು ಅಂದ್ಕೊಂಡಿದ್ಯಾ ಕರ್ಕೊಂಡು ಹೋಗೋದಕ್ಕೆ? ಇನ್ನು ದಶರಥನಿಗೆ ಗೊತ್ತಿಲ್ಲ ಅಂತಲ್ಲ, ಇಲ್ಲ ವಿಶ್ವಾಮಿತ್ರನಿಗೆ ಗೊತ್ತಿಲ್ಲ ಅಂತನೂ ಅಲ್ಲ. ವಿಶ್ವಾಮಿತ್ರನಿಗೆ ಗೊತ್ತು ಯಾರು ಬಂದಿರೋದು ಅವತಾರ, ಮರಿವಾದ ಪುರುಷೋತ್ತಮ ಅವನು ಅಂತ ಹೇಳಿ ಕೇಳಿದ್ದಕ್ಕೆ, ಸೊ ಅವರಪ್ಪ ಆಗಲ್ಲ ಅಂತ ಹೇಳಿದ್ರೆ ಕಡೆಗೆ ವಸಿಷ್ಠರು ರೆಕಮೆಂಡೇಶನ್ ಮಾಡಿಸ್ಕೊಂಡು ಕರ್ಕೊಂಡು ಹೋದರು. ಕರ್ಕೊಂಡು ಹೋಗೋದು ಉದ್ದೇಶ ರಾಮನ ಕಲ್ಯಾಣ ಮಾಡಿಸೋದೇ ಉದ್ದೇಶ ರೀ. ನಾವು ಸುಮ್ಮನೆ ಕತೆ ಓದ್ತಿದ್ರೆ ಸರಿ ಏನೋ ಬಂದು ಕೇಳಿದ್ರು, ಕರ್ಕೊಂಡು ಹೋದರು, ಅವನು ಸಾಯಿಸಿದ್ರು, ಇವನು ಸಾಯಿಸಿದ್ರು, ಅವ್ರಿಗೊಂದು ಮಂತ್ರ ಹೇಳ್ಕೊಟ್ರು, ಬಲ ಅತಿ ಬಲ ಅಂತ ಮಂತ್ರ ಹೇಳ್ಕೊಟ್ರು. ಅಂದರೆ ವಿಶ್ವಾಮಿತ್ರರು ಮಂತ್ರ ಹೇಳ್ಕೊಡೋದು ಏನಿದೆ ರಾಮದೇವ್ರಿಗೆ, ಅವನೆಲ್ಲ ಕೂತ್ಕೊಂಡು ಮಂತ್ರ ಹೇಳಿಸಿದ್ದೆ ಅವನಿಗೆ ತಿರ್ಗಾ ಹೇಳೋದು ಯಾರಿದ್ದಾರೆ? ಇದೆಲ್ಲ ನಮಗೊಂದು ಕತೆ ಥರ ಇದೆ. ಯಾಕೆಂದರೆ ಮನುಷ್ಯನಾಗಿ ಹುಟ್ಟಿದ್ರೆ ಒಂದು ಗುರುಗಳಿಗೆ ಏನು ಭಕ್ತಿ ಇರಬೇಕು, ಗುರುಗಳ ಮೇಲೆ, ಗುರುಗಳಂದರೆ ಮಾತು ಹೆಂಗೆ ಕೇಳಬೇಕು ಅಂತ ತೋರಿಸಿದ್ದಾನೆ. ರಾಮ ಹುಟ್ಟಿದ್ದೆ ಅಪ್ಪನ ಹತ್ರ ಹೇಗಿರಬೇಕು ಮಗ ಅಂತ ನಮಗೆಲ್ಲ ಹೇಳೋಕ್ಕೆ, ಹೆಂಡತಿ ಹತ್ರ ಗಂಡ ಹೇಗಿರಬೇಕು ಅಂತ ಹೇಳೋಕ್ಕೆ, ರಾಜ ಹೇಗಿರಬೇಕು, ಯಾವ ಥರ ಪರಿಪಾಲನೆ ಮಾಡಬೇಕು ಅಂತ ತೋರ್ಸೋಕ್ಕೆ, ತಮ್ಮಂದ್ರ ಹತ್ರ ಅಣ್ಣ ಹೇಗಿರಬೇಕು ಅಂತ ತೋರ್ಸೋಕ್ಕೆ, ತಂದೆ ಹತ್ರ ಮಗ ಹೆಂಗೆ ನಡ್ಕೋಬೇಕು, ಚಿಕ್ಕಮ್ಮ ಅಮ್ಮನ ಹತ್ರ ಹೆಂಗೆ ಮಾತಾಡಬೇಕು ಅಂತ ನಮಗೆಲ್ಲ ತೋರ್ಸೋಕ್ಕೋಸ್ಕರ ಮರ್ತ್ಯಾವತಾರೆ, ಮರ್ತ್ಯ ಶಿಕ್ಷಣ ಅಂತಾರೆ. ಮರ್ತ್ಯಲೋಕದಲ್ಲೇ ನಾವೆಲ್ಲ ಮರ್ತ್ಯರು, ಸಾಯೋರು ಅಂತ ಮರ್ತ್ಯಲೋಕ ಅಂದರೆ. ಇಲ್ಲಿ ಯಾಕಪ್ಪ ಬಂದು ಮರ್ತ್ಯ ಅವತಾರ ಮಾಡಿದಾನೆ ಅಂದರೆ, ಅವನು ಸಾಯೋ ಹುಟ್ಟು ಅನ್ನೋ ಅವತಾರ ಯಾಕೆ ಮಾಡಿದ್ದಾನೆ ಅಂತಂದರೆ ನಮಗೆಲ್ಲ ಶಿಕ್ಷಣ ಕೊಡೋಕೆ ಅಂತ. ಸುಮ್ಮನೆ ಮಾತಲ್ಲಿ ಹೇಳಿದ್ರೆ ಕೇಳೋರಲ್ಲ ನಾವೆಲ್ಲ. ಅವ್ರಿಗೇನಪ್ಪ 100 ಮಾತು ಹೇಳ್ತಾನೆ, ಆಚಾರ್ಯಗೇನೋ ಕೂತ್ಕೊಂಡು 1 ಗಂಟೆ ಹೇಳ್ಬಿಟ್ಟು ಹೋಗ್ತಾರೆ, ಮಾಡೋರು ನಮಗೆ ಗೊತ್ತಾಗತ್ತೆ ರೀ ಅನ್ನೋರೆಲ್ಲ ನಾವು ಜಾಸ್ತಿ ಇದ್ದೀವಿ. ಅದಕ್ಕೆ ಭಗವಂತನಿಗೆ ಗೊತ್ತಿದೆಲ್ಲ, ಕಲಿಯುಗ ಇದು, ಹೀಗೆಲ್ಲ ಆಗೋದಿಲ್ಲ ಅಂತ ಇವಾಗ ನಾವಂತೀವಿ. ತ್ರೇತಾಯುಗದಲ್ಲೂ ಅಂತ ಜನ ಇದ್ದಾರೆ ಅಂತ ಅರ್ಥ ಆಯ್ತು ಅವನಿಗೆ. ಅದಕ್ಕೆ ಅವನು ಮತ್ತೆ ಶಿಕ್ಷಣ ಮಾಡೋಕ್ಕೋಸ್ಕರನೇ ಒಂದು ಅವತಾರ ಮಾಡಿ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾನೆ, ಹೇಗಿರಬೇಕು ಅದು ಮಾಡಿ ನೋಡಿಸಿದ್ದಾನೆ. ಹೀಗಿರಬೇಕು ಮನುಷ್ಯ ಹುಟ್ಟಿದ್ರೆ ಅಂತ. ದೇವರಾದರೂ ಮನುಷ್ಯನಾಗಿ ಹುಟ್ಟಿದ್ರೆ ಹೀಗೆ ಇರಬೇಕು ಅಂತ ಹೇಳಿದ್ದಾನೆ. ಅಲ್ಲಿಗೆ ನಾವೇನು ಅನ್ಕೊಂತೀವಿ, ಅದೇ ರಾಮದೇವರೇ ಮಾಡಿದವ ನಾವೇನು ಮಾಡಬೇಕು? ಮಾಡಲೇಬೇಕು ಅಲ್ವಾ? ವಿಧಿ ನಿಷೇಧ ಅವನಿಗೆಲ್ಲ ನಮಗೂ ಇದೆಯಲ್ಲ, ನಮ್ಗೆ ಜಾಸ್ತಿ. ಯಾಕೆ ನಾವು ಮರ್ತೀರಿ ನಾವು. ಹಾಗಾಗಿ ಭಗವಂತ ಎಲ್ಲ ಅದು ಮಾಡಿ ನೋಡ್ಸೋಕ್ಕೆ ವಿಶ್ವಾಮಿತ್ರರು ಕರ್ಕೊಂಡೋಗಿದ್ದೆ ಲೋಕ ಕಲ್ಯಾಣಕ್ಕೆ. ಆ ಸೀತಾದೇವಿನ ಸಾಕ್ಷಾತ್ ಲಕ್ಷ್ಮಿ ಅಲ್ಲಿ ಕಾದ್ಕೊಂಡಿದ್ದಾಳೆ, ಅವಳ ಜೊತೆಲಿ ಕರ್ಕೊಬರ್ಬೇಕು, ಲೋಕ ಕಲ್ಯಾಣ ಮಾಡಬೇಕು ಅಂತ ಹೇಳಿ. ಇಲ್ಲಿ ಒಂದು ಉದ್ದೇಶ ಹೇಳ್ತೀನಿ. ಯಾಕೆ ತಾಟಕಿನ ಅವ್ರನ್ನ ರಾಕ್ಷಸ ಸಂಹಾರ ಅಲ್ದಿರ ಕಲ್ಯಾಣಕ್ಕೆ ಅಂತ ಯಾಕೆ ಅನ್ಕೊಂತಿದ್ದೀರಾ ಅಂತಂದರೆ, ಇವತ್ತು ನಿಮ್ಗೆ ಗೊತ್ತು ಲೋಕದಲ್ಲಿ ಈ ಕಲಿಯುಗದಲ್ಲಿ ಕೂಡ 2 ಯುಗ ಆದಮೇಲೆ ಕೂಡ ರಾಮದೇವರ ಮಹೋತ್ಸವ ನಡೀತಿದೆ ಅಂದರೆ ಏನು ಉತ್ಸವ ನಡೆಯುತ್ತಲ್ಲಿ? ಕಲ್ಯಾಣೋತ್ಸವ ನಡೆಯುತ್ತೆ. ರಾಮದೇವರ ಉತ್ಸವ ಅಂದ್ರೇ ಕಲ್ಯಾಣ, ಅಂದರೆ ಲೋಕ ಕಲ್ಯಾಣ, ಅವನ ಕಲ್ಯಾಣ ಅದು. ಅದೇ ನಿಮ್ಗೆ ಹೇಳ್ತೀನಿ ನೋಡಿ, ಒಂದು ಚಿಕ್ಕ ಮಗು ಇವಾಗಲ್ಲ, ಒಂದು 20 ವರ್ಷದ ಕೆಳಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ಇದ್ರು. ಅವ್ರ ಮಗ ಒಬ್ಬ ಸಂದೀಪ್ ಅಂತ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಇವಾಗೂ ನಮ್ಮ ಊರಲ್ಲಿ ಒಂದು ಪ್ರಾಣಿದೇವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೀನಿ ಅವನ್ನ. ಮನೇಲಿ ಕೇಳ್ದ, ಏನು ಮಾವ ಇವತ್ತು ಹಬ್ಬ ಅಂತಂದ. ಶ್ರೀರಾಮನವಮಿನಪ್ಪ ಅಂದರೆ ಏನು ಅಂತಂದ. ಶ್ರೀರಾಮನ ಬರ್ತ್ಡೇ ಅಂತ. ಈಗಿನ ಸ್ಕೂಲ್ ಮಕ್ಕಳಿಗೆಲ್ಲ ಇಂಗ್ಲೀಷಲ್ಲಿ ಹೇಳ್ಬೇಕು ತಾನೆ, ಹುಟ್ಟಿದಬ್ಬ ಅಂದಿಲ್ಲ, ಬರ್ತ್ಡೇ ಅಂತ ಹೇಳಬೇಕು. ಹೌದಾ, ರಾಮನ ಬರ್ತ್ಡೇ, ಸರಿ. ದೇವಸ್ಥಾನಕ್ಕೆ ನನ್ನ ಗಾಡೀಲಿ ಕರ್ಕೊಂಡು ಹೋದೆ. ಅಲ್ಲಿ ಹೋದರೆ ಅಲ್ಲೆಲ್ಲ ಉತ್ಸವಕ್ಕೆ ಮಂಟಪದಲ್ಲೇ ಕಲ್ಯಾಣೋತ್ಸವಕ್ಕೆಲ್ಲ ರೆಡಿ ಮಾಡ್ತಿದ್ರು, ಪ್ರದಕ್ಷಿಣೆ ಆಗ್ತಿದ್ವಿ. ಬಾಬಾ ಏನು ಮಾಡ್ತಾ ಇದ್ದಾರಲ್ಲಿ ಅಂತ ಕೇಳ್ದ. ಕಲ್ಯಾಣೋತ್ಸವಕ್ಕೆಲ್ಲ ರೆಡಿ ಮಾಡ್ತಾರಪ್ಪ ಅಂದರೆ ನಕ್ಕದ ಅವನು. ಯಾಕೋ ನಗ್ತಾ ಇದೆಯಾ? ಚಿಕ್ಕ ಹುಡುಗ ರೀ, 5 ವರ್ಷ 6 ವರ್ಷ ಮಗು. ಯಾಕಪ್ಪ ನಗ್ತಾ ಇದೆಯಾ ಸಂದೀಪ್ ಅಂದರೆ, ಅಲ್ಲ ಮಾವ ಅಂತಂದ. ಏನು ಅಂದರೆ, ಮನೇಲಿ ಏನು ಹೇಳ್ತೀನಿ ನೀನು ಹೇಳು ಅದು ನನ್ನೇ ಕೇಳ್ತಾನೆ. ಅದಪ್ಪ ಶ್ರೀರಾಮನ ಬರ್ತ್ಡೇ ಅಂತ ಹೇಳಿದೆ ಅಂದರೆ, ಮತ್ತು ಬರ್ತ್ಡೇ ದಿನ ಮದುವೆ ಮಾಡ್ತಾರೆ ಯಾರನ್ನ? ನೋಡ್ರಿ, 5 ವರ್ಷದ ಮಗುಗೆ ಭಗವಂತ ಎಷ್ಟು ನೈಕಿ ಕೊಟ್ಟಿದ್ದಾನೆ ಅಲ್ವಾ? ಬರ್ತ್ಡೇ ದಿನ ಏನು ಕೇಕ್ ಕಟ್ ಮಾಡಬೇಕು, ಏನೋ ಮಾಡಬೇಕು, ಬೇರೆ ಬೇರೆ ಏನೋ ಅಲ್ಲ, ಅದಕ್ಕೋಸ್ಕರ ಇದು ಅಂತ. ಅವನು ಅರ್ಧ ಗಂಟೆ ಆದಮೇಲೆ ಮನೆಗೆ ಬಂದರೆ ಇನ್ನೊಂದು ಜ್ಞಾಪಕ ಮಾಡಿಕೊಂಡ. ಕೃಷ್ಣಾಷ್ಟಮಿ ಕರ್ಕೊಂಡು ಹೋಗಿದ್ದೀವಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ನೀನು 50-60 ರೂಪಾಯಿ ಎಲ್ಲ ತಿಂಡಿಗಳೆಲ್ಲ ಇಟ್ಟು ತೊಟ್ಲು ಹಾಕಿ ದೊಡ್ಡದಾಗಿ ಮಾಡ್ತಿದ್ರು. ಏನಪ್ಪ ಅಂದರೆ ಬರ್ತ್ಡೇ ಇವತ್ತು, ಅದಕ್ಕೆ ತೊಟ್ಲು ಹಾಕಿದರೆ ಶ್ರೀಕೃಷ್ಣ ಚಿಕ್ಕ ಮಗು ಅಂತ ಹೇಳಿದೆ. ಅದು ಯಾಕೆ ರಾಮಮ್ಮ ಮಾಡಲಿಲ್ಲ ಅಂತ ಕೇಳ್ದ. ನೋಡ್ದ ತಮಾಷೆ. ನಾನು 50 ವರ್ಷದವನು, ಅವನು 5 ವರ್ಷದ ಹುಡುಗ. ಅವನು ಐಕ್ಯೂ ಎಷ್ಟು ಕೆಲಸ ಮಾಡಿದೆ ಅಂದರೆ, ಕೃಷ್ಣಂಗೆ ತೊಟ್ಲಾಕಿ 50 ರೂಪಾಯಿ ತಿಂಡಿ ಮಾಡಿಟ್ಟು ಹುಟ್ಟಿದಬ್ಬನೇ ಮಾಡಿದ್ದೀರಾ. ರಾಮಂಗೆ ಮಾತ್ರ ಕಲ್ಯಾಣೋತ್ಸವ ಮಾಡಿದ್ದೀರಾ.
ಯಾಕೆ ಇದು ತೇಡ, ಯಾಕೆ ಡಿಫ್ರೆನ್ಸು ಅಂತ ಕೇಳ್ದ ನಾನು. ಹಿಂಗೆ ಯಾಕೆ ಹೇಳಕ್ಕೆ ಬಂದೆ ಅಂದರೆ ರಾಮನ ಕಲ್ಯಾಣ ಲೋಕ ಕಲ್ಯಾಣ, ಅದಕ್ಕೆ ಅವ್ನು ಏನೇ ಮಾಡಿದ್ರು ಉತ್ಸವ ಕಲ್ಯಾಣೋತ್ಸವನೇ ಮಾಡ್ತೀವಿ ರೀ. ಕೃಷ್ಣಂದೇನ ಮಾಡ್ಬೇಕಂದ್ರೆ ಹುಟ್ಟು ಹಬ್ಬನೇ ಮಾಡ್ತೀವಿ. ಅವ್ನು ಹುಟ್ಟು ವಿಚಿತ್ರ, ಪ್ರಪಂಚಕ್ಕೊಂದು ಮಾತು. ಕೃಷ್ಣ ಹುಟ್ಟಿದಾಗ ರಾತ್ರಿ 12 ಗಂಟೆಲಿ ಯಾಕೆ ಹುಟ್ಟಿದ, ಅಷ್ಟೊತ್ತಲ್ಲಿ ಯಾಕೆ ರೀ, ಏನು ಬೇರೆ ಟೈಮೇ ಇಲ್ವಾ? ಕೃಷ್ಣ ಇವಾಗ ನಾವೆಲ್ಲ ಸಾಧಾರಣ ಒಂದು ಮನುಷ್ಯರು, ನಾವೇ ಡಾಕ್ಟ್ರಿಗೆ ಹೋಗಿ ಆಸ್ಪತ್ರೆಯಲ್ಲಿ ಹೇಳ್ಬಿಟ್ಟು ಇವತ್ತು ಸಪ್ತಮಿ ಚೆನ್ನಾಗಿದೆ ಅಂತೆ, ಒಳ್ಳೆ ಗ್ರಹಗಳೆಲ್ಲ ಉಚ್ಚವಾಗಿದೆಯಂತೆ, ಇವತ್ತು ಡೆಲಿವರಿ ಮಾಡಿಬಿಡ್ರಿ, ಇವತ್ತೇ ಕೊಯ್ದುಬಿಡ್ರಿ ನಮ್ಮ ಸೊಸೆನ, ನನ್ನ ಮಗಳನ್ನ ಅಂತ ಹೇಳ್ಬಿಡ್ತಿದ್ದೀವಿ ಅಲ್ವಾ? ನಮ್ಗೆ ಯಾವಾಗ ಬೇಕೋ ಅವಾಗೆ ಜಾತಕ ಮೊದಲು ಹುಟ್ಟಿದ ಮೇಲೆ ಬರೀತಿದ್ರು, ಜಾತಕ ಬರೆಸಿದ ಮೇಲೆ ಹುಡ್ತಾ ಇದ್ದಾರೆ. ಆ ಥರ ಹಾಕ್ಬಿಟ್ಟಿದೆ ಎಲ್ಲ ಪರಿಸ್ಥಿತಿ. ಕೃಷ್ಣ ಯಾಕೆ ಅಂತ ಭಗವಂತ ರಾತ್ರಿ 12 ಗಂಟೆಯಲ್ಲಿ ಹುಟ್ಟಿದ ಅಂತ ಎಲ್ಲರಿಗೂ ಡೌಟು. ಅವ್ನು ಹೇಳಿದಂತೆ ಚಾಲೆಂಜು, ರಾಕ್ಷಸರೆಲ್ಲ ರಾತ್ರಿ ಹೊತ್ತೇ ಓಡಾಡೋದು, ಕಂಸನ ಬರ್ತಿರಲ್ಲ ರಾತ್ರಿ ಹೊತ್ತು ಓಡಾಡ್ತಾರೆ, ಬೆಳಗ್ಗೆ ಯಾವಾಗ ಹುಟ್ಟಿದ್ರೆ ನಮ್ಗೆ ನಾವು ಮಲಗಿದ್ದೀವಲ್ಲ ಜೈಲಲ್ಲೇ, ಯಾವಾಗ ಹುಟ್ಟಿ ತಪ್ಪಿಸ್ಕೊಂಡು ಹೊರಟೋಗಿದ್ದಾನೆ ಅಂತಾರೆ. ನೀವು ಯಾವಾಗ ಓಡಾಡ್ತೀರೋ, ಯಾವಾಗ ಚೆನ್ನಾಗಿರ್ತೀರೋ ಆಗಲೇ ನಿಮ್ಮ ಎದುರಿಗೆ ಓಡ್ತೀನಿ, ಯಾರು ಬರ್ತೀರೋ ಬನ್ನಿರಿ ಅಂತ ಚಾಲೆಂಜ್ ಮಾಡಿದೆ ನಾವು. ಅದು ಭಗವಂತ ರೀ, 14 ಲೋಕಕ್ಕೆ ಹೊಡೆಯಾರಿ ಅವನು ಅಲ್ವಾ? ಅವನು ಹೇಳಿದಂತೆ ನಾನು ನೀವೆಲ್ಲರೂ ಎದ್ದಿದ್ದಾಗೆ ನಾನು ಹುಡ್ತೀನಿ ಏನಾಗಿತ್ತು ನೋಡೋಣ ಅಂತ. ಅವ್ನು ಹುಟ್ಟೋಷ್ಟೊತ್ತಿಗೆ ಎಲ್ಲರೂ ನಿದ್ದೆ ಹೋಗಿದ್ದಾರೆ. ಅವನು ಮಾಯಾಗೆ ತಡ್ಕೊಂಬಂತ ಶಕ್ತಿ ಇವ್ರಿಗೆಲ್ಲ ಇದೆಯಾ? ಹಾಗಾಗಿ ಭಗವಂತನ ಒಂದು ಲೀಲೆ ನಮಗೇನು ಅರ್ಥ ಆಗಲ್ಲ ರೀ. ರಾಮದೇವ್ರ ಲೀಲೆ ಕೂಡ ಹಾಗೆ. ಅವ್ನು ಕಲ್ಯಾಣೋತ್ಸವಕ್ಕೋಸ್ಕರನೇ ವಿಶ್ವಾಮಿತ್ರರು ಕರ್ಕೊಂಡೋಗಿ ಅಲ್ಲಿ ಶಿವಧನಸ್ಸನ್ನು ಮುರಿದು ಅಮ್ಮನವ್ರನ್ನ ಮದುವೆ ಮಾಡ್ಕೊಂಡಾಗ ಒಂದು ಮಾತು ಹೇಳ್ತಾನೆ, ಆಚಾರ್ಯ ಹೇಳಿರ್ತಾನೆ ನಿಮಗೆ, ನೋಡಪ್ಪ ಇದು ಶಿವಧನಸ್ಸು ಮುರಿದಿದ್ಯಾ, ಛೇದಿಸಿದ್ಯಾ, ನಮ್ಮ ಹುಡುಗಿ ನಿಂಗೆ ಹೂದಾರ ಹಾಕ್ತಾಳೆ ಅಂದರೆ ಇಲ್ಲ 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 ನಮ್ಮ ಅಪ್ಪ ಬರಬೇಕು ಅನ್ನಂತೆ. ನೋಡಿದ್ರಾ, ಈಗಿನ ಕಾಲದಲ್ಲಿ ಯಾರೋ ಹುಡುಗಿ ಐ ಲವ್ ಯು ಹೇಳಿಬಿಟ್ರೆ ಏನು ಮಾಡ್ತಾರೆ, ಅಲ್ಲೇ ಮುಗಿಸ್ಕೊಂಡು ಎಲ್ಲ ಮನೆಗೆ ಬಂದುಬಿಡ್ತಾರೆ. ಇಷ್ಟಾದ್ರೂ ಒಪ್ಕೊಂಡಿದ್ರೆ ಬಿಡ್ರಿ ಅಂತಾರೆ ಅಮ್ಮ ಅಪ್ಪನ. ಆ ಥರ ಕಾಲ ಆಗೋಗ್ಬಿಟ್ಟಿದೆ ರೀ ಅಲ್ವಾ? ನೋಡಿ, ಅಪ್ಪನ ಹೆಂಗೆ ಮರ್ಯಾದೆ ಕೊಡಬೇಕು ಅಂತ ಕೇಳ್ದ. ಎಲ್ಲರ ಎದುರುಗಡೆ ಗುರುಗಳು ಸಮಕ್ಷದಲ್ಲೇ ಅಲ್ಲಿ ಮಾಡಿ ಅಲ್ಲಿ ಒಪ್ಪಿಗೆ ಕೊಟ್ಟು ಆ ರಾಜ ಈ ರಾಜ ಇಬ್ಬರು ಒಪ್ಕೋಬೇಕಂದ್ರೆ ನಮ್ಮಪ್ಪ ಬರಬೇಕು, ಹೇಳಿ ಕಳಿಸ್ವಿ ಅಂತ ಹೇಳಿದ್ರಂತೆ ರಾಮದೇವರು. ನೋಡಿದ್ರೆ ಅಪ್ಪನ ಮೇಲೆ ಎಷ್ಟು ಗೌರವ ಇದೆ. ಅಪ್ಪ ಅಂದರೆ ಗೌರವ ಇದು ಅಂತ ತೋರಿಸ್ಕೊಟ್ಟಿದ್ದಾರೆ ರೀ ನಮಗೆಲ್ಲರಿಗೂ. ಅಪ್ಪನ ಕರೆಸಿ ಅಪ್ಪನ ಹತ್ರ ಮಾತಾಡಿ, ಇನ್ನೂ 3 ಜನ ಹೆಣ್ಮಕ್ಳಿದ್ರೆ ಎಲ್ಲರಿಗೂ ಸೇರಿ ಅಣ್ತಮ್ಮನೇ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲರಿಗೂ ಒಂದೇ ಮನೆಯಲ್ಲೇ ಮದುವೆ ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ಅಪ್ಪಂಗೆ ಇಷ್ಟು ಮರ್ಯಾದೆ ಕೊಡ್ಬೇಕು ಮದುವೆ ಮಾಡ್ಕೊಂಬೋಗ ಅಂತ ಇವಾಗಿನ ಕಾಲಕ್ಕೆ ಅವಾಗಲೇ ಹೇಳ್ಕೊಟ್ಟಿದ್ದಾನೆ ರೀ ರಾಮದೇವ್. ಇದು ಇಲ್ಲಿ ತನಕ ನಿನ್ನೆ ಆಗಿದೆ. ಪರಶುರಾಮ ಅಂತ ಹೇಳಿದ್ರ ಸರಿ. ಅವ್ರ ಆಮೇಲೆ ಅಯೋಧ್ಯೆಗೆ ಬರೋವಾಗ ಮಧ್ಯದಲ್ಲೇ ಪರಶುರಾಮರು ಬರ್ತಾರೆ. ಪರಶುರಾಮಕ್ಕೆ ಒಂದು ಯುದ್ಧ ಆಗುತ್ತೆ. ಪರಶುರಾಮ ರಾಮ ಬೇರೆ ಬೇರೆ ಅಲ್ಲ, ಇಬ್ಬರು ಒಂದೇ ಅವತಾರ ನಾರಾಯಣಂದು. ಅದು ಕೂಡ ದೈತ್ಯರಿಗೆ ವಿಡಂಬಸ್ಯ ಅಂತ, ನರಲೋಕ ವಿಡಂಬಸ್ಯ ಅನ್ನಂಗೆ ದೈತ್ಯ ವಿಡಂಬಸ್ಯ. ಅದು ಗೊತ್ತಾಗಬೇಕು, ಇವ್ನು ಬೇರೆ ಇವ್ನು ಬೇರೆ, ಅವ್ನು ಗೆಲ್ತಾನೋ ಇವ್ನು ಗೆಲ್ತಾನೆ ನೋಡಬೇಕು ಅಂತ. ಪರಶುರಾಮರಲ್ಲೇ ಯುದ್ಧ ಮಾಡಿದವಾಗ ಅವ್ರ ಒಳಗಡೆ ಒಬ್ಬ ದೈತ್ಯ ಇದ್ದ. ಆ ದೈತ್ಯನ ಕೊಲ್ಲಬೇಕಂತ ಹೇಳಿ ಮಾಡಿ ಆ ದೈತ್ಯ ಸಂಹಾರ ಆಯಿತು. ಅದು ಬಂದಿದ್ದ ಉದ್ದೇಶನೇ ಅದು, ಬಂದಿದ್ದೇ ದೈತ್ಯರನ್ನ ಕೊಲ್ಲಕ್ಕೆ, ಸಜ್ಜನರನ್ನ ಕಾಪಾಡೋಕ್ಕೋಸ್ಕರ ಬಂದಿದ್ದು. ಹಾಗಾಗಿ ಅಲ್ಲಿ ದೈತ್ಯ ಸಂಹಾರ ಆಯಿತು. ಅಲ್ಲಿಂದ ಅಯೋಧ್ಯೆಗೆ ಬಂದರು. ಬಂದಮೇಲೆ ಅಯೋಧ್ಯೆ ಕಾಂಡ ಶುರುವಾಗುತ್ತೆ. ಅಲ್ಲಿ ತನಕ ಬಾಲಕಾಂಡ ಅಂತ ಹೇಳಿ, ಸೊ ಅಲ್ಲಿಂದ ಅಯೋಧ್ಯೆ ಕಾಂಡ ಶುರುವಾಗುತ್ತೆ. ಸರಿ, ಬಂದರು. ಅವ್ರ ತಂದೆಗೆ ಎಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬರೋಕ್ಕೆ ಶುರುವಾಯಿತಂತೆ. ದಶರಥ ಮಹಾರಾಜ್ಗೆ ಕೆಟ್ಟ ಕನಸುಗಳೆಲ್ಲ ಬರೋಕ್ಕೆ ಶುರುವಾಗಿದೆ. ನಾನು ನೀನು ಇರಲ್ಲ ಅಂತ ಅನಿಸಿದೆ ಆತಂಗೆ. ಹೆಚ್ಚು ದಿನ ನಾನು ಇರಲ್ಲ, ರಾಜ್ಯ ಚೆನ್ನಾಗಿರ್ಬೇಕಂದ್ರೆ ರಾಮದೇವರಿಗೆ ನಾನು ಯುವರಾಜ್ ಪಟ್ಟಾಭಿಷೇಕ ಮಾಡಬೇಕು ಅಂತ ಮನಸ್ಸಿಗೆ ಬಂದಿದೆ. ಹಿಂದೆಲೆ ಪುರೋಹಿತನ ಕರೆಸಿದ್ರು, ವಸಿಷ್ಠರನ್ನ ಕೂಡಿಸಿದ್ರು. ನೋಡ್ರಿ, ಅವಾಗಿನ ಕಾಲದಲ್ಲಿ ರಾಜ ಹೆಂಗಿರ್ಬೇಕಂತ ನೋಡಿಸ್ತಾರೆ ದಶರಥ ಮಹಾರಾಜ. ಊರಾಗ ದೊಡ್ಡ ಮನುಷ್ಯನೆಲ್ಲ ಕರೆದ್ರಂತೆ, ಅವ್ರ ಮಂತ್ರಿಗಳನ್ನಲ್ದಿರ ಊರಾಗ ದೊಡ್ಡ ಮನುಷ್ಯ ನಿಮ್ತಾರೆ ಎಲ್ಲರನ್ನ ಕರೆದು ಕೂಡಿಸಿ, ನಾನು ನನ್ನ ಮಗನ್ನ ನೋಡಿ, ನನ್ನ ರಾಜ್ಯ, ನನ್ನ ಮಗ, ನಂದು ಸಂಪತ್ತು ನಾನು ಕೊಡೋಕ್ಕೋಸ್ಕರ ಯಾರನ್ನು ಕೇಳ್ತಿದ್ದೀನಿ? ಯಾಕೆಂದರೆ ಪ್ರಜೆಗಳಿಗೆ ಏನು ಗೌರವ ಕೊಡಬೇಕು ಅಂತ. ಇವತ್ತು ಸರ್ಕಾರ ಏನು ಪ್ರಜೆಗೆ ಗೌರವ ಕೊಡ್ತಾ ಇದ್ದೀನಿ ನಾವೆಲ್ಲ ನೋಡ್ಬೋದು. ಇದು ಪ್ರಜೆಗಳ ಸರ್ಕಾರ, ಪ್ರಜೆಗಳು ಬೇಕಾಯಿತು ರಾಜ. ನಾನು ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚಾಗಿ ರಾಜ ಇದ್ದೀನಿ. ನನ್ನ ಮಗ ಅಚ್ಚುಮೆಚ್ಚಿದಾನಲ್ಲ ನಂಗೆ ಗೊತ್ತಿಲ್ಲ. ಅದಕ್ಕೆ ಕರೆದು ರಾಮದೇವರಿಗೆ ನಾನು ಶ್ರೀರಾಮನ ಪಟ್ಟಾಭಿಷೇಕ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮೆಲ್ಲರ ಅಭಿಪ್ರಾಯ ಏನು ಅಂತ ಕೇಳಿದ್ರಂತ್ರಿ. ಕೇಳಿದ್ರೆ ಅವ್ರು ಹೇಳಿದಂತೆ, ನಾವು ಎಷ್ಟೋ ದಿನದಿಂದ ಕಾದ್ಕೊಂಡಿರೋ ವಿಷಯ ಇದು, ನೀವು ಎಷ್ಟು ದಿನ ಹೇಳ್ತೀರಾ ಮುದುಕರು, ರಾಮದೇವ್ರಿಗೆ ಯಾವಾಗ ಕೊಡ್ತೀರಾ ಪಟ್ಟ ಅಂತ ಹೇಳಿ ನಾವು ಕಾದ್ಕೊಂಡಿದ್ದೀವಿ.
ನಿಮ್ಗಿಂತಲೂ ಭಾಳ ಒಳ್ಳೆ ವ್ಯಕ್ತಿತ್ವ ಇವರು ರಾಮ, ಫಸ್ಟ್ ಮಾಡ್ರಿ ಅಂತ ಎಲ್ಲರೂ ಕೈ ಎತ್ತಿದವ್ರೆ ಅಂತೆ. ಅಲ್ಲಿಗೆ ಒಂದು ಲೈನ್ ಕ್ಲಿಯರ್ ಆಯ್ತು. ದಶರಥ ಮಹಾರಾಜ್ಗೆ ರಾಮದೇವ್ರನ್ನ ಯುವರಾಜ್ ಮಾಡ್ಬೋದು ಅಂತ ಗೊತ್ತಾಯ್ತು. ಯುವರಾಜ್ ಮಾಡಬೇಕು ಅಂತ ಹೇಳಿ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ರು. ಎಲ್ಲ ಆಯಿತು. ರಾಜನ ಆಜ್ಞೆನೇ ಇಲ್ಲ, ಊರೆಲ್ಲ ತೋರಣ ಕಟ್ಟಕ್ಕೆ ಶುರು ಮಾಡಿದ್ರಿ. ಇಲ್ಲಂದ್ರೆ ಫ್ಲೆಕ್ಸಿಗಳು, ಇಲ್ಲಂದ್ರೆ ಬ್ಯಾನರ್ಗಳು, ಏನೇನೋ ಮಾಡಿ ಎಲ್ಲ ಊರೆಲ್ಲ ಸಂಭ್ರಮವೋ ಸಂಭ್ರಮ. ಇವತ್ತು 22ಕ್ಕೆ ಸಂಭ್ರಮ. ದೇಶದಲ್ಲಿ ಏನು ನಡೀತಿದೆ, ದೇಶ ಅಲ್ಲ ರೀ, ಪ್ರಪಂಚದಲ್ಲಿ ನಡೀತಿದೆ. ನಿನ್ನೆ ಇವತ್ತು ಕೂಡ ವಾಟ್ಸಪ್ಪಲ್ಲಿ ನೋಡ್ರಿ, ಗೂಗಲಲ್ಲಿ ನೋಡ್ರಿ, ಅಮೆರಿಕಾದಲ್ಲೇ 148 ಸಿಟಿಗಳಲ್ಲೇ ಈ ಪ್ರೋಗ್ರಾಮ್ ನಡೀತಿದೆ ಅಂತ್ರಿ. ಅಮೆರಿಕಾದಲ್ಲೇ 148 ಸಿಟಿ ಅಲ್ವಾ? ಇದಕ್ಕಿಂತ ಏನ್ರಿ ಬೇಕು? ರಾಮ ಲೋಕೋತ್ತಮ ಪುರುಷ ಅಂತ ಹೇಳೋದಕ್ಕೆ ಇವ್ರು ನಮ್ಮ ದೇಶಕ್ಕಲ್ಲ, BJP ಇವನೆಲ್ಲ ರಾಮ, ಹಿಂದೂಗಳೆಲ್ಲ ರಾಮ, ಪ್ರಪಂಚಕ್ಕೆ ರಾಮ, ಪ್ರಪಂಚಕ್ಕೆ ದೇವರು. 14 ಲೋಕಗಳು ಒಡೆಯಾರಿ ಅವನು. ಇನ್ಯಾನು ಜುಜ್ಬಿ ಒಂದು ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆದರೆ 50 ಕಾರ್ ಅವನು ಹಿಂದ್ಗಡೆ ಬರುತ್ತೆ ಅಲ್ವಾ? 14 ಲೋಕದ ಒಡೆಯ. ಎಲೆಕ್ಷನ್ನೇ ಇಲ್ಲ, ಇನಾನಿಮಸ್ ಅವನು, ಅಪೋಸಿಷನ್ನೇ ಇಲ್ಲ ಅವನಿಗೆ ಅಲ್ವಾ? ಅಂಥ ಒಡೆಯಂಗೆ ಪ್ರಪಂಚಕ್ಕೆ ಇನ್ನೇನು ಬೇಕ್ರಿ ಅಲ್ವಾ? ಇವತ್ತು ಆಫ್ಘಾನಿಸ್ತಾನ ಏನಿದೆ, ಅವತ್ತಿನ ದಿನ ಕೈಕೇಯಿ ರಾಜ್ಯ ಅದು. ಅದೇ ನೀವೆಲ್ಲ ಎಲ್ಲ ನಮ್ಮ ದೇಶನೇ, ರಾಮ ಆಳಿದ ರಾಜ್ಯ ಇದೆಲ್ಲ ಇವತ್ತಿಲ್ಲ, ಎಲ್ಲ ಕಳ್ಕೊಂಡಿದ್ದೀವಿ. ಹಾಗಾಗಿ ಮುಂದೆ ಬರುತ್ತೆ ಹೇಳೋಣ ನಾವೆಲ್ಲ. ಹಾಗಾಗಿ ರಾಮದೇವರ ಪಟ್ಟಾಭಿಷೇಕ ಮಾಡೋದು ಫಿಕ್ಸ್ ಆಗ್ತಲೇ ದಶರಥನಿಂದ ಊರೆಲ್ಲ ಸಂಭ್ರಮವೋ ಸಂಭ್ರಮ. ಯಾವ ಥರ ಅಂತಂದರೆ ತೋರಣ ಕಟ್ಟೋದೇನು, ಯಾರು ದುಡ್ಡಿಲ್ಲ, ಇಲ್ಲಿಂದ ಯಾರು ಕೊಡ್ತಾ ಇದ್ದಾರೆ, ಯಾವ ಪಾರ್ಟಿದವ್ರು ಕೊಡ್ತಾರೆ, ಇಲ್ಲ ಯಾರ ಮನೆಗೆ ಅವ್ರು ಅಲಂಕಾರ ಮಾಡೋದು, ಯಾರು ಬೀದಿ ಅವ್ರು ಅಲಂಕಾರ ಮಾಡ್ಕೊಬೋದು. ಆ ರಾಜ್ಯ ಇಡೀ ರಾಜ್ಯ ಅಲಂಕಾರ ಮಾಡಿ, ತೋರಣಗಳು ಕಟ್ಟಿ, ಕಲ್ಲರ್ ಪೇಪರೆಲ್ಲ ಮಾಡಿ, ಎಲ್ಲರ ಮೇಲೂ ಹಬ್ಬ. ಎಲ್ಲ ಸುತ್ತಮುತ್ತ ಅವ್ರು ನೆಂಟರೆಲ್ಲ ಕರೆಸಿ, ಈ ಹಳ್ಳಿಗಳ ಜಾತ್ರೆ ಆದರೆ ನೋಡ್ರಿ, ಎಲ್ಲ ಸುತ್ತಮುತ್ತ ನೆಂಟರನ್ನೆಲ್ಲ ಕರೆಸ್ಕೊತಾರೆ ರಥೋತ್ಸವ ಆದರೆ. ಹಾಗೆ ನೆಂಟರನ್ನೆಲ್ಲ ಕರೆಸ್ಕೊಂಡು ಅಯೋಧ್ಯದಲ್ಲಿರುವಂಥ ಇವತ್ತೇನು ನಡೀತಿದೆ ಅಲ್ಲೇನು ಹೊಸ ರೈಲ್ವೆ ಸ್ಟೇಷನ್ ಏನು, ಹೊಸ ಏರ್ಪೋರ್ಟ್ ಏನು, ಸಂಭ್ರಮವೋ ಸಂಭ್ರಮ. ಅಂತ ಸಂಭ್ರಮ ಅವತ್ತು ಅಯೋಧ್ಯದಲ್ಲಿ ನಡೀತಿದೆ ರೀ. ಅದೇ ಸಂಭ್ರಮ ಇವತ್ತು ಮತ್ತು ರಾಮ ನಡೆಸ್ಕೊತಾ ಇದ್ದಾನೆ. ಕಣ್ಣಲ್ಲಿ ನೀರು ಬರ್ತೀರಿ ಮಾತಾಡ್ಬೇಕಂದ್ರೆ ಇದೆಲ್ಲ. ಅದೇ ಸಂಭ್ರಮ ಅವತ್ತು ಅಯೋಧ್ಯದಲ್ಲಿ ನಡೀತು. ಸಂಭ್ರಮ ನಡೀತಿದೆ. ಕೌಸಲ್ಯಕ್ಕೆ ಗೊತ್ತಿಲ್ಲ, ಸುಮಿತ್ರಾಗೆ ಗೊತ್ತಿಲ್ಲ, ಕೈಕೇಯಿಗೆ ಗೊತ್ತಿಲ್ಲ. ಇದು ಅಂದರೆ ಇದು ಒಂದು ಏನು ರಾಜನೀತಿ ಹೇಳುತ್ತೆ ನೋಡ್ರಿ. ರಾಜ ಪ್ರಾಸಾದದಲ್ಲಿ ಏನು ನಡೀತಿದೆ ಪಟ್ಟದ ರಾಣಿಗೆ ಗೊತ್ತೋ ಕೆಲಸ ಇಲ್ಲ. ಇದು ಅಡ್ಮಿನಿಸ್ಟ್ರೇಷನ್. ಇದು ಮನೆಗೆ ಹೇಳೋ ನೆಸಿಟಿ ಇಲ್ಲ. ಇಲ್ಲಿ ಊರಾಗ್ನವ್ರನ್ನ ಕರೆದು ಮಾತಾಡಿದ್ರು. ಒಂದು ಹೆಂಡತಿಗೆ ಹೇಳ್ದನ್ರಿ, ರಾಜ್ಯದ್ದು ಬೇಕಿಲ್ಲ ಆಕೆಗೆ, ಮನೆಯದೆಲ್ಲ ಬೇಕಾದ್ರೆ ಆಕೆಗೆ ಹೇಳಿದ್ರು. ಇದು ಕೂಡ ತೋರಿಸ್ಕೊಟ್ಟಿದ್ದಾರೆ ನಮಗೆ. ಇವ್ರಿಗೆ ಗೊತ್ತಿಲ್ಲ. ಆಯಿತು, ರಾಮದೇವರು ಬಂದರೆ ಪುರೋಹಿತರು ಕರೆದ್ರಂತೆ, ಅಪ್ಪ ನಿಂಗೆ ಪಟ್ಟಾಭಿಷೇಕ ನಾಳೆ ಬೆಳಗ್ಗೆ ಆದರೆ ಪಟ್ಟಾಭಿಷೇಕ ಇದೆ, ನೀನು ವ್ರತ ಮಾಡಬೇಕು, ಇದಕ್ಕೆಲ್ಲ ನಾಳೆ ಪೂರ್ತಿ ಉಪವಾಸ ಮಾಡಬೇಕು, ನಾರು ಬಟ್ಟೆಯಲ್ಲೇ ಇರಬೇಕು, ಬ್ರಹ್ಮಚರ್ಯ ಇರಬೇಕು, ಇದೆಲ್ಲ ಏನೇನು ವ್ರತ ಇದೆ ಅದೆಲ್ಲ ಆ ನಿಯಮಗಳೆಲ್ಲ ಪುರೋಹಿತರು ವಸಿಷ್ಠರು ಹೇಳಿದ್ರು. ರಾಮದೇವರು ಅದಕ್ಕೆಲ್ಲ ಸರಿ ಅಂತಂದರು. ಆಯ್ತಪ್ಪ ಅಂತ ಹೇಳಿ ತಂದೆ ಹತ್ರ ಹೋಗಿ ಮಾತಾಡಿದ್ರು. ವಸಿಷ್ಠರೆಲ್ಲ ಹೇಳಿದ್ರಲ್ಲಪ್ಪ ಆ ಥರ ನಡ್ಕೋಬೇಕು ಅಂತ. ಹಿಂದೆಲೆ ಅವ್ರು ಏನು ಮಾಡಿದ್ರು, ಇಲ್ಲಿ ಒಂದು ನಮಗೊಂದು ಶಿಕ್ಷಣೆ ನೋಡ್ರಿ. ಹಿಂದೆಲೆ ಅವ್ರ ಅಮ್ಮನ ಹತ್ರ ಹೋದ್ರಂತೆ, ಕೌಸಲ್ಯ ಹತ್ರ ಹೋದ್ರು ರಾಮದೇವ್. ಕೌಸಲ್ಯ ಹತ್ರ ಹೋಗಿ, ಅಮ್ಮ ಅಪ್ಪ ನಾಳೆಯಿಂದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರಮ್ಮ ಅಂತ ಹೇಳಿದ್ರಂತೆ. ನಾವಾದ್ರೇನು ಹೇಳ್ತೀವಿ? ನಾವಾಗಿದ್ದು ಏನು ಹೇಳ್ತೀವಿ? ಅಮ್ಮ ಹತ್ರ ಹೋಗಿ ಹೇಳ್ತೀವೋ ಬಿಡ್ತೀವೋ ಬೇರೆ ಪ್ರಶ್ನೆ. ಹೇಳಿದ್ರು ಏನು ಹೇಳ್ಬೋದು ಅಂತ, ನಾನು ರಾಜ ಆಗೋದೆ ನಾಳೆಯಿಂದ ಅಂತ. ಇಲ್ಲ, ಗರ್ವ ಇಲ್ಲ ನೋಡ್ರಿ. ಅಮ್ಮ ಹತ್ರ ಹೋಗಿ ನಮಸ್ಕಾರ ಮಾಡಿ, ಅಮ್ಮ ನಾಳೆಯಿಂದ ಅಪ್ಪ ನಂಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಂತೆ. ಇಷ್ಟು ದಿನ ನಿಮಗೆ ಮಾತ್ರ ನಾನು ಉತ್ತರ ಹೇಳ್ತಿದ್ದೆ, ಇವಾಗ ಇಡೀ ನಾನು ರಾಜ್ಯದ ಪ್ರಜೆಗೆ ಜವಾಬ್ದಾರಿಯಾಗಿರ್ಬೇಕು ನಾಳೆಯಿಂದ. ಅಪ್ಪ ಅಂಥ ಕೆಲಸ ಕೊಟ್ಟಿದ್ದಾರೆ ನಾಳೆಯಿಂದ, ನನಗೆ ಆಶೀರ್ವಾದ ಮಾಡಮ್ಮ ಅಂತ ಅಮ್ಮಗೆ ನಮಸ್ಕಾರ ಮಾಡಿದ್ರು. ಅಮ್ಮ ಎಲ್ಲಿಲ್ಲ ಖುಷಿ, ಕರುಳ್ರಿ. ಅದು 9 ತಿಂಗಳು ಹೆತ್ತು ಹೊರದೇ ಇದ್ರು ಕೂಡ ಆ ಪಾಯಸ ಕುಡಿದು ಬಂದಿರ್ಬೋದು. ಭಗವಂತಂಗೆ ಗರ್ಭವಾಸ ಎಲ್ಲ ಇಲ್ಲ. ಅವನು ಲೋಕ ಶಿಕ್ಷಣಕ್ಕೋಸ್ಕರ ಬಂದಿದ್ದ ರೀತಿಯೇ ಬೇರೆ. ಅವನು ಹುಟ್ಟು ಇಲ್ಲ, ಸಾವು ಇಲ್ಲ, ಅವನು ಜರ. ಹಾಗಾಗಿ ಅವನಿಗೆ 2 ಇಲ್ಲ. ಆದರೂ ಕೂಡ ನಮಗೋಸ್ಕರ ಈ ಥರ ಬಂದ ಅಂತ ಹೇಳಿ ಕೌಶಲ್ಯ ಭಾಳ ಸಂತೋಷಪಟ್ಟು, ಏನು ಊರೆಲ್ಲ ಸಂಭ್ರಮ ನಡೀತಿದೆ, ಏನು ಕುದುರೆಗಳು ದಾನ ಮಾಡ್ತಾ ಇದ್ದಾಳೆ,
ಹಸುಗಳು ದಾನ ಮಾಡ್ತಾ ಇದ್ದಾಳೆ. ಏನು ಸಿಕ್ಕಿದ ಬ್ರಾಹ್ಮಣರನ್ನೆಲ್ಲ ಕರೆದು ಎಲ್ಲ ದಾನ 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 ಏನೇನು ಕೊಡಿ. ಎಷ್ಟು ಖುಷಿ ಅಂದರೆ ತಾಯಿಗೆ, ನನ್ನ ಮಗ ರಾಜ ಆಗ್ತಾ ಇದ್ದಾನೆ ಅಂತ ಹೇಳಿ ಖುಷಿಯಿಂದ ಎಲ್ಲ ದಾನ ಧರ್ಮಗಳು ಮಾಡ್ತಾ ಇದ್ದಾಳೆ. ಈ ವಿಷಯ ಸಂಭ್ರಮ ನಡೀತಿದೆ. ರಾತ್ರಿ 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು. ಏನು ಡಪ್ಪು ಬಾರಿಸ್ತಾ ಇದ್ದಾರೆ, ತಪ್ಪೆ ಹೊಡಿತಿದ್ದಾರೆ, ಇನ್ನೊಂದು ರಾತ್ರೆಲ್ಲ ಹಬ್ಬ ರೀ. ನಾಳೆ ಬೆಳಗ್ಗೆ ಆದರೆ ಪಟ್ಟಾಭಿಷೇಕ ಎಲ್ಲ ನಡೀತಾ ಇದೆ. ಸರಿ, ಇದು ಕೈಕೇಯಿ ಭವನದಲ್ಲಕ್ಕೆ ಗೊತ್ತಾಯ್ತು ವಿಷಯ. ಕೈಕೇಯಿಯವ್ರ ಚಿಕ್ಕಮ್ಮ, ಭರತನ ತಾಯಿ, ಅವಳು ಮಲ್ಕೊಂಡೇ ಇದ್ದಾಳೆ, ಅವಳಿಗೂ ಗೊತ್ತಿಲ್ಲ. ತೀರಾ 2 ಗಂಟೆ 3 ಗಂಟೆ ಟೈಮಲ್ಲಿ ಏನಾಯಿತು, ಅವಳ ಪರಿಚಾರಿಕೆ ಒಬ್ಳಿದ್ಲು, ಮಂಥರ ಅಂತ ಅವಳ ಹೆಸರು, ಮಂಥರ ಅಂತ. ಸೊ ಇವಳು ಏನು ಇಷ್ಟೆಲ್ಲ ಸಂಭ್ರಮ ನಡೀತಿದೆ ಅಂತ ಕಿಟಕಿಲಿಂದ ನೋಡಿದ್ಲು, ಗೊತ್ತಿಲ್ಲ ಅವಳಿಗೂ. ಸರಿ, ಇನ್ನೊಬ್ಬಳು ಅವಳನ್ನ ಕರೆದ್ಲು, ಏನೋ ವಿಚಾರಿಸ್ಕೋಬೋದು, ಏನೆಲ್ಲ ಇಷ್ಟೆಲ್ಲ ಸಂಭ್ರಮ ಆಗ್ತಿದೆ, ರಾತ್ರಿ ಇಲ್ಲ ಬೆಳಗ್ಗೆ ಹೇಳೋಷ್ಟೊತ್ತಿಗೆ ಇಷ್ಟೆಲ್ಲ ಸಂಭ್ರಮ ಆಗ್ತಿದೆ, ಬೆಳಗಿನ ಜಾವದಲ್ಲೇ ಏನಾಗ್ತಿದೆ ವಿಚಾರಿಸ್ಕೊಂಬ ಅಂತ ಕಳಿಸಿದ್ಲು. ಕಳಿಸಿದ್ರೆ ಅವಳು ತಿಳ್ಕೊಂಬಂದು ಬೆಳಗ್ಗೆ ಎದ್ದರೆ ರಾಮನ ಪಟ್ಟಾಭಿಷೇಕನಂತೆ ಅಂತ ಹೇಳಿದ್ರು. ಇರೋ ಏನು ನಿಜ ಏನಿದೆ ಅವಳು ಬಂದು ವಾಸ್ತವಕ್ಕೆ ಹೇಳಿದ್ರು, ರಾಮನಿಗೆ ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ ಆಗ್ತಾ ಇದೆ ಅಂತ ಹೇಳಿ. ಇವಳು ಹೊಟ್ಟೆಯಲ್ಲಿ ಉರಿ ಶುರುವಾಯಿತು. ಯಾಕೆ, ಇವಳು ಪರಿಚಾರಿಕೆ ಅಲ್ವಾ, ಇವಳು ಸರ್ವೆಂಟ್ ಮೇಯ್ಡ್ ಅಲ್ವಾ, ಇವಳಿಗೆ ಯಾಕೆ ಹೊಟ್ಟೆ ಉರಿ? ಅವ್ರ ತಾಯಿ ತಂದೆಯರು ಅವ್ರು ನೋಡ್ಕೊತಾರೆ, ಇವಳಿಗೆ ಯಾಕೆ ಹೊಟ್ಟೆ ಉರಿ ಅಂತಂದರೆ ಇವಳದೊಂದು ಹಿನ್ನೆಲೆ ಇದೆ. ಸಾಧಾರಣ ಪುಸ್ತಕ ಓದಿದ್ರೆ ಇಷ್ಟೇ ಗೊತ್ತಾಗುತ್ತೆ ನಮಗೆ. ಮಂಥರೆ ಇದ್ಲು, ಅವಳು ಈ ಥರ ಅವಳು ಕೆಟ್ಟ ಬುದ್ಧಿ ಹೇಳ್ಕೊಟ್ಲು, ರಾಮದೇವ್ರ ಪಟ್ಟಾಭಿಷೇಕ ಕೆಡಿಸ್ಬಿಟ್ಟು ಅನುವಾದಕ್ಕೆ ಕಳಿಸಿದ್ಲು ಅಂತಲೇ ಗೊತ್ತಾಗುತ್ತೆ. ಅವಳು ಒಂದು ಅಪ್ಸರಸೆ, ದೇವಲೋಕದಲ್ಲೇ ಅವಳೊಂದು ಅಪ್ಸರೆ. ಅವಳು ಬ್ರಹ್ಮದೇವರ ಬಗ್ಗೆ ತಪಸ್ಸು ಮಾಡ್ತಾಳೆ. ತಪಸ್ಸು ಮಾಡಿ ನನಗೆ ಅವಧ್ಯತ್ವ ಕೊಡು ಅಂತ ಕೇಳ್ತಾಳೆ. ಅವಧ್ಯತ್ವ ಕೊಡು ಅಂತ ಕೇಳ್ತಾಳೆ ಅಂದರೆ ನಂಗೆ ಸಾವೇ ಇಲ್ಲದೆ ಮಾಡಬೇಕು ಅಂತ. ಅಪ್ಸರಸರಲ್ಲೇ 2 ರಕ, ಒಂದು ದೇವತಾ ಅಪ್ಸರಸರು, ಇನ್ನೊಂದು ರಾಕ್ಷಸ ಅಪ್ಸರಸರು ಅಂತ ಹೇಳಿ. ಆ ರಾಕ್ಷಸ ಅಪ್ಸರಸರು ಎಲ್ಲಿರ್ತಾರೆ ಅಂದರೆ ಕುಬೇರನ ಕೆಳಗಡೆ ಇರ್ತಾರೆ, ಕಿನ್ನರರು ಹೆಂಡತಿಯರು ಇರಲ್ಲ. ಅವಳು ತಪಸ್ಸು ಮಾಡಿದಂತೆ ರಾಕ್ಷಸ ಯಾವಾಗ ಕೇಳೋದು, ನಾನು ಸಾಯಬಾರ್ದು ಅಂತಾನೆ. ಫಸ್ಟ್ ಸಾಯೋದು ಅವರೇ. ಅವ್ರು ಕೇಳೋದೆ, ರಾವಣಾಸುರ ಆಗಲಿ, ಕುಂಭಕರ್ಣ ಆಗಲಿ, ಹಿರಣ್ಯಕಶಿಪ ಆಗಲಿ, ಹಿರಣ್ಯಾಕ್ಷ ಎಲ್ಲರೂ ಕೇಳಿದ್ದು ನಂಗೆ ಯಾರಿಂದ ಸಾವೇ ಇರಬಾರ್ದು ಅಂತ. ಸತ್ಯದ್ದೇ ಅವ್ರು ಫಸ್ಟು ಅಲ್ವಾ. ಅವ್ರಿಗೆಲ್ಲ ವರನೂ ಕೊಟ್ಟಿಸ್ಬಿಡ್ತಾನೆ ಭಗವಂತ. ಏನು ಕೇಳಿದ್ರು ಕೊಡಪ್ಪ ಅಂತೇಳಿ. ಕರ್ನಾಟಕ ರಾಜ್ಯ ಇದ್ದಂಗಲ್ಲ ಅವಾಗ. ಏನು ಕೇಳಿದ್ರು ಫ್ರೀ, ತೊಗೊಂಡೋಗಪ್ಪ ಅಂತ. ಅವನೇನೇ ಕೇಳಿದ್ರು ಕೊಟ್ಬಿಡಪ್ಪ, ಫ್ರೀಯಾಗಿ ಕೊಡಪ್ಪ, ಏನು ಕೇಳಲೇಬೇಡ್ರಿ ಅಂತ ಹೇಳಿ. ಬ್ರಹ್ಮದೇವರಿಗೆ ರುದ್ರದೇವರಿಗೆ ಆರ್ಡರ್ ಹಾಕಿದ್ದಂತೆ ದೇವರು, ಯಾರು ಏನು ಕೇಳಿ ತಪಸ್ಸು ಮಾಡಿದ್ರೆ ಪಾಪ 1,000 ರೂಪಾಯಿ, 1,000 ವರ್ಷ, 2,000 ವರ್ಷ, 3,000 ವರ್ಷ ತಪಸ್ಸು ಮಾಡಿ ಅವ್ನ ಟೈಮೆಲ್ಲ ವೇಸ್ಟ್ ಮಾಡಿದ್ದಾನೆ. ಏನು ಕೇಳಿದ್ರೆ ಕೊಟ್ಬಿಡ್ರಿ ಅಂತ. ಅಲ್ಲ ಸ್ವಾಮಿ, ಕೊಟ್ಬಿಟ್ರೆ ನಾನು ಇದನ್ನು ನೋಡ್ಕೊತೀನಿ, ನಿಂಗೆ ಯಾಕೆ ಅಲ್ವಾ, ಕೊಡ್ರಿ, ಏನು ಬೇಕು ಕೊಡ್ರಿ, ಅವ್ರು ಸಾಯಲಿ, ನಾನು ನೋಡ್ಕೊತೀನಿ ಅವ್ರ ಕತೆ ಅಂತೇಳಿ. ಅವ್ನು ಏನು ಹೇಳಿದ್ರು, ನಾನು ಸಾಯಬಾರ್ದು, ಇಲ್ಲಿ ಸಾಯಬಾರ್ದು, ಅಲ್ಲಿ ಸಾಯಬಾರ್ದು, ಅದರಿಂದ ಸಾಯಬಾರ್ದು, ಇದರಿಂದ ಸಾಯಬಾರ್ದು ಅಂದರೆ ಹೆಂಗೆ ಸಾಯಿಸ್ಬೇಕು ನಂಗೆ ಗೊತ್ತು ಅಂತ. ಅದು ಭಗವಂತನ ಇಚ್ಛೆ, ಅದಕ್ಕೆ ಮಿಂಚಿದ್ದೇನು ಶಕ್ತಿನೇ ಇಲ್ಲ ಪ್ರಪಂಚದಲ್ಲಿ. ಹೀಗೆ ಮಾಡ್ತಾಯಿದ್ರು. ಹಾಗಾಗಿ ಅವಳು ಬ್ರಹ್ಮದೇವರನ್ನ ಒಂದು ಅವಧ್ಯತ್ವ ವರ ಕೇಳಿದ್ಲು. ಬ್ರಹ್ಮದೇವರು ಹೇಳಿದ್ರು, ಅವಧ್ಯತೆ ಎಲ್ಲ ಕೊಡೋಕ್ಕಾಗಲ್ಲಮ್ಮ, ಏನು ಸ್ವಲ್ಪ ಆಲ್ಟ್ರೇಷನ್ ಕೇಳು ಅಂತ ಕೇಳಿದ್ರಂತೆ. ಹೋಗಲಿ, ನಾನು ಏನೋ ಒಂದು ಕೆಲಸ ಮಾಡಿದ್ರೆ ಅವಾಗ ಆಗೋ ಥರ ಕೊಡ್ರಿ ಹೋಗಲಿ ಅಂತ. ರಾಮದೇವ್ರ ಪಟ್ಟಾಭಿಷೇಕ ಆಗುತ್ತೆ ತ್ರೇತಾಯುಗದಲ್ಲೇ. ಸತ್ಯಯುಗದಲ್ಲಿ ನಡೆದಿದ್ದು. ಅಲ್ಲಿ ಹೇಳಿದಂತೆ ತ್ರೇತಾಯುಗದಲ್ಲಿ ರಾಮ ಅವತಾರ ಮಾಡ್ತಾನೆ. ಅಲ್ಲಿ ಪಟ್ಟಾಭಿಷೇಕನ ನೀನು ಮುರಿದ್ರೆ, ಪಟ್ಟಾಭಿಷೇಕ ಆಗದಿರ ಮಾಡಿದ್ರೆ ಅವಾಗ ನಿಮಗೆ ಇದು ಅವಧ್ಯತೆ ಬರುತ್ತೆ ಅಂತ ಹೇಳಿ. ನೀವು ಅನ್ಕೋಬೋದವಾಗ, ಅರೆ ರಾಮದೇವ್ರ ಪಟ್ಟಾಭಿಷೇಕ ಕೇಳಿದವ್ರಿಗೆಲ್ಲ ಅವಧ್ಯತ್ವ ಕೊಟ್ಬಿಟ್ರೆ ಇನ್ನೇನು ಒಳ್ಳೆ ಕೆಲಸ ಮಾಡಿದವ್ರು ಕೊಡ್ಬೋದು, ಕೆಟ್ಟ ಕೆಲಸ ಮಾಡಿದವ್ರು ಕೊಟ್ಟರು ಅಂತ. ಅವಳು ಗೊತ್ತಿದ್ದಷ್ಟೇ. ದೇವ್ರ ಲೆಕ್ಕಾಚಾರ ಬೇರೆ ಇರುತ್ತೆ. ಹಾಗಾಗಿ ಆ ಸದ್ಯಕ್ಕೆ ಈಗ ರಾವಣಾಸುರನ್ ಕೊಟ್ಟಂಗೆ ವರ, ಹಾಗೆ ಅವ್ರ ಲೆಕ್ಕಾಚಾರ ಬೇರೆ. ಸರಿ ಆಯಿತು ಅಂತಂದರು. ಸೊ ಅವರು ಅಪ್ಸರಸೆಯಿಂದ ಇಲ್ಲಿ ಮಂಥರೆಯಾಗಿ ಹುಟ್ಟಿದ್ಲು. ಯಾರ ಮನೆಯಲ್ಲೇ? ಕೈಕೇಯಿ ಅವರ ಮನೆಯಲ್ಲೇ ಒಂದು ಸರ್ವೆಂಟ್ ಮೇಡಾಗಿ ಸೇರಿದ್ಲು. ಕೈಕೇಯಿ ಮನೆಯಲ್ಲೇ. ಇವತ್ತು ಅಫ್ಘಾನಿಸ್ತಾನ ಅಂತ ಏನಂತೀವಿ ನಾವು, ಅದು ಕೈಕ ರಾಜ್ಯ. ಇವತ್ತು ಅಫ್ಘಾನಿಸ್ತಾನ ಇದೆಯಲ್ಲ, ಅದು ಕೈಕ ರಾಜ್ಯ. ಆವಾಗ ಕೈಕ ರಾಜ್ಯದ ರಾಜನ ಮನೆಯಲ್ಲೇ ಅವಳು ಒಬ್ಬ ಪರಿಚಾರಿಕೆಯಾಗಿ ಸೇರಿಕೊಂಡ್ಳು. ಭಾಳ ವರ್ಷ ಇದ್ಲು, ಭಾಳ ನಂಬಿಕೆಯಿಂದ ಇದ್ಲು. ಆ ಕೈಕೇಯಿ ಮದುವೆ ಮಾಡಿಕೊಟ್ಟು ಕಳಿಸಿದವಾಗ ಅಯೋಧ್ಯೆಗೆ ಅವ್ರ ಜೊತೆಲೆ 1000 ಜನ ಪರಿಚಾರಕನ ಕಳಿಸೋದು, 1000 ಕುದುರೆ ಕಳಿಸೋದು, 1000 ಆನೆ ಕಳಿಸೋದು, 1000 ಜನ
ಸೈನಿಕನ ಕಳಿಸೋದು. ಇವಾಗ ವರದಕ್ಷಿಣೆ ಅಂತ ಏನ್ತೀವಿ, ಅವು ದುಡ್ಡೆಲ್ಲ ಈ ಥರ ಕೊಡ್ತಾ ಇದ್ರಲ್ಲ, ಆಕೆ ಜೊತೆಲೆಲ್ಲ ಕೊಟ್ಟು ಕಳಿಸ್ತಾ ಇದ್ರು. ಅದೇ ಥರ ಒಂದು 1000 ಜನ ಕೊಟ್ಟು ಕಳಿಸಿದ್ದಾರೆ ಪರಿಚರ್ಯ ಮಾಡೋರನ್ನ. ಅವ್ರಿಗೆ ಲೀಡರ್ ಇವಳು, 1000 ಜನಕ್ಕೆ ಲೀಡರ್ ಆಗಿ ಇವಳು, ಅಂದರೆ ಹೆಡ್ ನರ್ಸ್ ಅಂತಾರೆ ನೋಡ್ರಿ, ನರ್ಸುಗಳಿಗೆಲ್ಲ ಆಸ್ಪತ್ರೆಯಲ್ಲಿ ಆ ಥರ ಆ ಬಂದಿದ್ದ ಪರಿಚಾರಕರಿಗೆಲ್ಲ ಇವಳು ಹೆಡ್ಡು. ಇವಳು ಕೊಟ್ಟು ಕಳಿಸಿದ್ರು, ಎಲ್ಲರನ್ನ ಕೆಲಸ ಮಾಡಿಸಿ ಕೈಗೆ ಏನು ಅನಾನುಕೂಲ ಆಗಿದೆ ನೋಡ್ಕೊ ಅಂತ ಹೇಳಿ ಕಳಿಸಿದ್ರು. ಅವಳು ಕಾದಿದ್ಲು, ಸಮಯಕ್ಕೋಸ್ಕರ ಕಾದಿದ್ಲು, ನಾನು ಯಾವಾಗ ನಮಗೆ ವಿಮೋಚನೆ ಆಗುತ್ತೆ ಅಂತೇಳಿ. ಸರಿ, ಈ ವಿಷಯ ಗೊತ್ತಾಯಿತು. ಹಿಂದೆಲೇ 2 ಗಂಟೆ ಆಯಿತು, 3 ಗಂಟೆ ಆಯಿತು, ರಾಣಿ ವಾಸದಲ್ಲಿ ಮಲಗಿದಾಳೆ, ತೊಂದರೆ ಮಾಡಬಾರ್ದಂತನೂ ಆಲೋಚನೆ ಇಲ್ಲ. ಅವಳು ಅಷ್ಟು ಕ್ಲೋಸ್ ಆಗಿದ್ಲು. ಹೋಗಿ ಎಬ್ಸೋದ್ಲು, ಅವಳು ಮೈ ತಟ್ಟಿ ಎಬ್ಸೋದ್ಲು ಮೇಲಕ್ಕೆ. ಅವಳು ಏನು ಇಷ್ಟೊತ್ತಲ್ಲಿ ಎಬ್ಬಿಸ್ತಾ ಇದೆಯಾ ಅಂತಂದರೆ, ವಿಷಯ ಗೊತ್ತಾಯ್ತಾ ನಿಂಗೆ, ಏನಿದೆ ಇದೆ ತನ್ನ ನಿದ್ದೆ ಹೋಗ್ತಾ ಇದೆಯಾ ನೀನು, ರಾಮದೇವರು ಪಟ್ಟಾಭಿಷೇಕ ಬೆಳಗ್ಗೆ ಅಂದ್ಲು. ಅವಳು ಆಕ್ಟಿವ್ ಆಗೋದ್ಲಂತೆ. ಅಲ್ಲಿದ್ದವಳು ಸಡನ್ನಾಗಿ ಆಕ್ಟಿವ್ ಆಗಿ ಕೂತ್ಕೊಂಡು ಅವಳು ಕೊಡಲಿರೋ ಸರ ತೆಗೆದುಕೊಟ್ಬಿಟ್ಲಂತೆ. ಎಷ್ಟು ಒಳ್ಳೆ ಮಾತು ಹೇಳ್ಬಿಟ್ಟು ಬೆಳಗ್ಗೆ ಈ ಬೆಳಗಿನ ಜಾವ ನಂಗೆ ಒಳ್ಳೆ ಮಾತು ತಂದು ಹೇಳಿದ್ವಿ ಮಾರ್ತೆ, ಬಾ ರಾಮ ಪಟ್ಟಾಭಿಷೇಕ ಹೋದ್ರೆ ಭಾಳ ಖುಷಿ ಆಗ್ತಿದೆ ನನಗೆ, ತಗೋಂತ ಒಂದು ಒಳ್ಳೆ ಸರ ಕೊಟ್ಬಿಟ್ಲಂತೆ. ಇವಳಿಗೆ ಆಲ್ರೆಡಿ ಹೊಟ್ಟೆಲಿ ಉರಿ ಇತ್ತು, ಇನ್ನೂ ಸ್ವಲ್ಪ ಮೆಣಸಿನ ಪುಡಿ ಹಾಕ್ದಂಗೆ ಆಯಿತು. ಆಲ್ರೆಡಿ ಉರಿ ಇತ್ತು. ಇವಳೇನು ನಾನೇನು ಹೇಳಿದೆ ಕೋಪ ಮಾಡ್ಕೊತಾಳೆ ಅಂದ್ಕೊಂಡ್ರೆ, ಇದನ್ನ ಒಳ್ಳೆ ವಾರ್ತೆ ಅಂತಿದ್ದಾಳೆ. ನಂಗೆ ನೆಕ್ಲೆಸು ಕೊಟ್ಬಿಟ್ಲಿ ಇವಳಿಂದ ಗಿಫ್ಟನ್ನ. ಏನಪ್ಪ ಮಾಡೋದು ಇವಳನ್ನ ಅಂತ ಯೋಚನೆ ಹುಡ್ಕೊಂತೀವಿ ಇವಳಿಗೆ. ಅಲ್ಲಮ್ಮ, ಹಿಂಗೇನು ಬುದ್ಧಿ ಗಿದ್ದಿ ಇದೆಯಾ ಇಲ್ವಾ? ರಾಮದೇವರ ಪಟ್ಟಾಭಿಷೇಕ ಅಂದರೆ ಯಾಕಷ್ಟು ಖುಷಿ ಪಡ್ತಾ ಇದೆಯಾ? ಯಾರು ರಾಮ ಅಂದರೆ, ನನ್ನ ರಾಮ ಅವನು ಭರ್ತಂಗಿಂತೂ ಜಾಸ್ತಿ ನನ್ನ ಹತ್ರ ಬೆಳೆದಿದ್ದವನೇ. ರಾಮ ಕೌಶಲ್ಯ ಹತ್ರ ಇದ್ದಿದ್ದಕ್ಕಿಂತಲೂ ನನ್ನ ಹತ್ರ ಇದ್ದಿದ್ದು ಜಾಸ್ತಿ ಅಂತ ಹೇಳ್ತಾಳೆ ಕೈಕೇಯಿ. ಅಂದರೆ ನೋಡಿ, ನಾವು ನಾರ್ಮಲಾಗೆ ರಾಮಾಯಣ ಓದಿದ್ರು ಏನು ಮಾಡ್ತೀವಿ ಅಂದರೆ, ಕೈಕೇಯಿ ಒಂದು ಬಾಳಲ್ಲ, ರಾಮನ ಕಾಡಿಗೆ ಕಳಿಸ್ಬಿಟ್ಲು ಅಂತ ಇಷ್ಟು ಮಾತ್ರನೇ ತಿಳ್ಕೊತೀವಿ ನಾವು. ಆಗಲಿ ರಾಮ ಮೇಲೆ ಅಭಿಪ್ರಾಯ ಕೈಕೇಯಿಗೆ ಎಷ್ಟು ಒಳ್ಳೇದಿದೆ, ಎಷ್ಟು ದೊಡ್ಡದಾಗಿದೆ, ಎಷ್ಟು ಎತ್ತರವಾಗಿದೆ ಅಂತ ನೋಡಿ ಅರ್ಥ ಆಗುತ್ತೆ. ರಾಮಾಯಣ ವಾಲ್ಮೀಕಿ ರಾಮಾಯಣ ಓದಿದ್ರೆ 14 ಶ್ಲೋಕದಲ್ಲಿ ಹೇಳ್ತಾನ್ರಿ. ಈ ಒಂದು ಕೈಕೇಯಿ ಏನು ರಾಮನ ಹೊಗಳ್ತಾಳೆ, ಯಾರ ಮುಂದ್ಗಡೆ? ಮಂಥರೆ ಮುಂದ್ಗಡೆ, ಒಂದು ವಿರೋಧಿ ಮುಂದ್ಗಡೆ 14 ಪದ್ಯದಲ್ಲೇ ಹೊಗಳ್ತಾಳೆ. ಇಂಥ ರಾಮ ಅವನು ರಾಜ್ಯಕ್ಕೆ ರಾಜ ಆಗೋದು ಸೂಕ್ತ, ಅವನು ಭಾಳ ಒಳ್ಳೆ ಕೆಲಸ ಮಾಡಿದ ದಶರಥನ್ ಕೂಡ ನಾನು ಗಿಫ್ಟ್ ಕೊಡಬೇಕು ಅಂತಾಳೆ. ಇವಳು ಏನು ಮಾಡಬೇಕು ಅರ್ಥ ಆಗಲಿಲ್ಲ ಇವಳಿಗೆ. ಸರಿ, ಒಂದು ಅರ್ಧ ಗಂಟೆ ಹೊರಗಡೆ ಹೋಗಿ ಬಂದು ಆಲೋಚನೆ ಮಾಡಿಕೊಂಡು ಹೇಳದ್ಲಂತೆ, ಹಿಂಗೇನು ಬುದ್ಧಿ ಗಿದ್ದಿ ಇದೆಯಾ, ತಲೆ ಕೆಟ್ಟೋದಂಗಿದೆಯಮ್ಮ, ರಾಮದೇವ್ರು ನೀನು ಸಾಕಿರ್ಬೋದು, ರಾಮದೇವ್ರು ನಿನ್ನ ಮಗ ಆಗಿರ್ಬೋದು. ಆಗಲಿ ರಾಮದೇವರು ಪಟ್ಟಾಭಿಷಿಕ್ತ ಆದರೆ ನೀನು ಅವನ ರಾಮದೇವ್ರ ತಾಯಿ ಏನಾಗ್ತಾಳೆ? ರಾಜನ ತಾಯಿ, ರಾಜಮಾತೆ ಆಗ್ತಾಳೆ. ನೀನೇನಾಗ್ತೀಯ? ಅವ್ರ ಕೆಳಗೆ ಒಂದು ಸರ್ವೆಂಟ್ ಆಗ್ತೀಯ ನೀನು. ರಾಜಮಾತೆ ಆದರೆ ನೀನು ಅವಳು ಪಾರಗಿತ್ತಿ ಏನಾಗ್ತೀಯ? ಸೇವಕಿ ಆಗ್ತೀಯ ಅಷ್ಟೇ ನೀನು. ನಿನ್ನ ಮಗ ರಾಮನ ಸೇವಕ, ನೀನು ಕೌಸಲ್ಯ ಸೇವಕಿ ಆಗ್ತೀಯಾ? ನಿನ್ನ ಜೀವನವೆಲ್ಲ ಇಷ್ಟೇ. ಇನ್ನು ಅವ್ರ ಮಕ್ಕಳು ಆಗ್ತಾ ಇರ್ತಾರೆ ರಾಜರು, ನೀವೆಲ್ಲ ಸೇವಕರೇ ಆಗ್ತಾ ಇರ್ತೀರಾ. ನಿನ್ನ ಜೀವನವೇ ಇಷ್ಟ. ಅದಕ್ಕೆ ಕೈಕ ರಾಜ್ಯದಿಂದ ಇಲ್ಲಿಗೆ ಬಂದಿದ್ದು. ನಿಮ್ಮಪ್ಪ ಒಂದು ಮಾತು ಕೇಳ್ದ ದಶರಥನ, ಏನಂತ? ನನ್ನ ಮಗಳನ್ನ ಪಟ್ಟಮಹಿಷಿ ಮಾಡಬೇಕು ಅಂತ ಅವತ್ತೇ ಕೇಳಿದ್ದ. ಆಗಲ್ಲ, ಕೌಶಲ್ಯ ಮೊದಲು ಮದುವೆ ಆಗಿದೆ ಅಂತ ಹೇಳಿದ್ದಕ್ಕೆ ಹೋಗಿ ಇವಳು ಹುಟ್ಟೋ ಮಗುಗೆ ರಾಜ್ಯ ಕೊಡಬೇಕು, ರಾಜ ಮಾಡಬೇಕಂತ ಕೇಳಿದ್ದ. ದಶರಥ ಮಹಾರಾಜ ಒಪ್ಕೊಂಡಿದ್ದಾನೆ. ನೀ ಮರ್ತೋಗಿದೆಯಾ ಅಂತ ಕೇಳಿದ್ಲಂತೆ. ನೋಡಿದ್ರ? ಅದಕ್ಕೆ ಕೆಲಸದವ್ರನ್ನ ಮನೆಯಲ್ಲಿ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಅಂತ ತೋರಿಸಿದ ರಾಮಾಯಣ. ಕೆಲಸದವ್ರನ್ನ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು, ನೀವು ಅಡುಗೆ ಮನೆಯಲ್ಲಿ ಬಲಿಸಬಾರ್ದು, ದೇವ್ರ ಮನೆಯಲ್ಲಿ ಬಲಿಸಬಾರ್ದು ಅಂತ ಹೇಳಿದ್ದಾರೆ. ನೋಡ್ರಿ, ರಾಮದೇವರು ದಶರಥ ಏನು ಮಾತು ಕೊಟ್ಟ ಅವತ್ತು ಕೈಕರಾಜಂಗೆ, ಅದನ್ನ ಇವಳು ಕೆಲಸದವಳು ಹೆಂಡತಿಗೆ ಜ್ಞಾಪಕ ಮಾಡ್ತಾ ಇದ್ದಾಳೆ ಅಂದರೆ, ಇವಳು ಜ್ಞಾಪಕ ಇಲ್ಲ ಅಂದರೆ ಎಷ್ಟು ಕೆಟ್ಟೋಳವಳು ಅಂತ ಗೊತ್ತಾಗ್ತಿದೆ ಅಲ್ವಾ? ಇವ್ರು ರಾಜ್ಯದ ಬಗ್ಗೆ ಅವಳಿಗೇನಕ್ಕೆ? ಕೆಲಸದವಳು ಕೆಲಸ ಏನು? ನೀ ಕೆಲಸ ಮಾಡ್ಕೊಂಡು ಹೋಗೋದು ಕೆಲಸ ಅಲ್ವಾ? ಅದು ಬಿಟ್ಟು ನಿಮ್ಮಪ್ಪ ಮಾತು ತಗೊಂಡಿದ್ದ ದಶರಥನ ಹತ್ರ, ನಿನ್ನ ಮಗನಿಗೆ ರಾಜ್ಯ ಕೊಡ್ತೀನಂತ ಇವತ್ತು ಮಾತು ತಪ್ಪಿ ಕೌಸಲ್ಯ ಮಗನ ಕೊಡ್ತಾ ಇದ್ದಾನೆ. ಇದು ಜ್ಞಾಪಕ ಇಲ್ವಾ? ನೀನು ಗಡ್ಡಿನ ನೀನು ಅಂತ ಕೇಳಿದ್ಲಂತೆ. ಇವ್ರಿಗೆಲ್ಲ ಒಂದು ಸ್ವಲ್ಪ ಅಲ್ವಾ? 10 ಜನ ಮೇಕೆ ಹೋಗ್ತಾ ಇದ್ರೆ ಕುರಿ ಅಂದರೆ 11ನೇ ಅಂತಾನೆ ಒಪ್ಕೊಂಬೋದು ಮೇಲಪ್ಪ, ಒಪ್ಕೊಳ್ತಿದ್ರೆ ನನ್ನ ಕೆಟ್ಟವನಂತಾರೇನೋ ಅಂತ. 10 ಜನ ಅಲ್ಲಿರೋ 10-20 ಜನ ಚೆನ್ನಾಗಿದೆ ಕುರಿ ಅಂದರು. ಅದು ಮೇಕೆ ಅಂತ ನಂಗೆ ಗೊತ್ತು. ನಾನೇನ ಶಾನೆ ಹೇಳಕ್ಕೆ ಹೋದ್ರೆ, ಯಾಕೋ ನಿನ್ನೆ ತನಕ ಚೆನ್ನಾಗಿದ್ದು ಇವತ್ತು ಸ್ವಲ್ಪ
ಅಂದರೆ 20 ಜನ ಮುಂದೆ ನಾನು ದಡ್ಡ ಆಗ್ತೀನಿ, ಅದಕ್ಕೆ ಎಲ್ಲನೂ ಹಾಳಾಗಿ ಹೋಗ್ಲಿ ಬಿಡು. ಸರಿ ಆಯ್ತು ಬಿಡಪ್ಪ, ಹೊಸ ಟೈಪ್ ಬಂದಿದೆಯೇನೋ, ಹೊಸ ಟೈಪ್ ಕುರಿ ಬಂದಿದೆಯೇನೋ, ಮೇಕೆ ಥರ ಕ್ರಾಸ್ ಬ್ರೀಡ್, ಹೈಬ್ರಿಡ್ ಅಂತ ಸುಮ್ಮನೆ ಆಗೋದು ಒಳ್ಳೆಯದು ಅಂತ ಅಲ್ವಾ? ಇದೇ ಥರ ಆಗುತ್ತೆ. ಅವಳು 10 ಸಲ ಕೆಟ್ಟದ್ದು ಅಂತ ಹೇಳಿದ್ರೆ ಅವಳು ಕೈ ತಲೆಯಲ್ಲಿ ಏನು ಬಂತಪ್ಪ ಅಂದರೆ, ಇವಳು ಹೇಳೋದು ಸ್ವಲ್ಪ ನ್ಯಾಯವೇ ಇದೆ, ನಾನು ದಾಸಿಯಾಗಿರ್ಬೇಕಾಗತ್ತೆ ಕೌಸಲ್ಯಾಗೆ, ನನ್ನ ಮಗ ದಾಸ ಆಗ್ತಾನೆ ರಾಮಂಗೆ, ಇನ್ನು ನಮ್ಮ ವಂಶ ಪೂರ್ತಿ ಹೀಗೆ ಇರುತ್ತೆ, ಅವನ ಮಕ್ಕಳು ರಾಜರಾಗ್ತಿದ್ರೆ ನಾವು ಯಾವಾಗ ರಾಜ ರಾಣಿ ಆಗೋ ಚಾನ್ಸೇ ಇಲ್ಲ, ನಿಜಾನೇ ಇವಳು ಹೇಳಿದ್ ಕೂಡ ಅಂತ. ಅದಕ್ಕೆ ಕರೆದು ಮೆತ್ತಗೆ ಕೇಳ್ತಾಳೆ ಅವಳು, ಒಂಥರೇ ನೀ ಹೇಳಿದ್ ಕರೆಕ್ಟೇ ಇದೆ, ನನಗೂ ಯಾಕೋ ಆಲೋಚನೆ ಮಾಡಿದ್ರೆ ಸರಿ ಅನಿಸ್ತಾ ಇದೆ, ಮತ್ತು ಏನು ಮಾಡ್ಬೇಕು ಹೇಳಿ ನಾನೀಗ ಫಿಕ್ಸ್ ಮಾಡಿಬಿಡ್ತೆ ಅಂತ ಹೇಳ್ತಿದ್ಯಾ, ಊರೆಲ್ಲ ಜಾತ್ರೆ ನಡೀತಿದೆ, ಬೆಳಗ್ಗೆ ಎದ್ದೆ ಪಟ್ಟಾಭಿಷೇಕ, ಇವಾಗ ಹೆಂಗೆ ನಿಲ್ಲಿಸೋದು ನಾನು ಇದನ್ನ ಅಂತ ಕೇಳಿ, ನಿಂಗೆ ಯಾಕೆ ನಾನು ಇದೀನಲ್ಲ ಪಕ್ಕದಲ್ಲೇ ಅಂತ. ಕೆಟ್ಟದ್ದು ಹೇಳ್ಕೊಡೋಕ್ಕೆ ರೆಡಿಯಾಗಿರ್ತಾರೆ ಜನ, ಒಳ್ಳೇದು ಹೇಳೋರು ಇರಲ್ಲ ನಮ್ಗೆ ಯಾವಾಗೂ, ಕೆಟ್ಟದ್ದು ಹೇಳೋಕ್ಕೆ ರೆಡಿ ಇರ್ತಾರೆ. ನಾನು ಇದೀನಲ್ಲ ನಿಂಗೆ ಇದಕ್ಕೆಲ್ಲ ಮಂತ್ರಾಂಗ ಮಾಡಿಸ್ತೀನಿ, ನೀ ಸುಮ್ಮನೆ ನಾನು ಹೇಳಿದ ಒಪ್ಕೋಬೇಕಷ್ಟೇ. ನೋಡಿದಾಗ ಕೆಲಸದವ್ರು ಏನು ಮಟ್ಟಕ್ಕೆ ಬರ್ತಾ ಇದ್ದಾರೆ ಅಂದರೆ, ಮನೆ ಯಜಮಾನಿಗೆ ಐಡಿಯಾ ಕೊಡೋ ಮಟ್ಟಕ್ಕೆ ಬಂದರೆ ನಾವು ಯಾವ ಮಟ್ಟಕ್ಕಿದೀವಿ ಮನೆಯಲ್ಲಿ ಅಂತ ಅರ್ಥ ಮಾಡ್ಕೋಬೇಕು. ಇದೇ ಆಗ್ತಾ ಇದೆ ಎಷ್ಟೋ ಕಡೆ, ಇದು ಅಲ್ಲೇ ಅವತ್ತಾಗಿದ್ದೆಲ್ಲ ಇವತ್ತು ನಡೀತಿದೆ, ಎಷ್ಟೋ ಕಡೆ ನಡೀತಿದೆ. ಹಾಗಾಗಬಾರ್ದಂದರೆ ನಾವು ಆ ನಿಟ್ಟಿನಲ್ಲೇ ಕೇರ್ ತಗೋಬೇಕು ಅಂತ ಹೇಳಿ. ಹಾಗಾಗಿ ಸರ್ ಅವಳೇನು ಹೇಳಿದ್ಲು ನೋಡಮ್ಮ, ನೀನೊಂದ್ಸಲ ದೇವತೆಗಳಿಗೆ ರಾಕ್ಷಸರಿಗೆ ಯುದ್ಧ ಆದವಾಗ ದಶರಥನ ಸಹಾಯ ಕೇಳಿದ್ರು, ದಶರಥ ಹೋಗಿ ಅವಾಗ ಯುದ್ಧ ಮಾಡೋವಾಗ ಸ್ವಲ್ಪ ಮೂರ್ಛೆ ಬಂದಂಗೆ ಆಯಿತು. ಆದಾಗ ಇವಳು ಕೈಕೇಯಿ ಜೊತೆಲಿದ್ಲು, ಕೈಕೇಯಿ ಯುದ್ಧ ಮಾಡಿದ್ಲು, ಕೈಕೇಯಿ ಯುದ್ಧ ಮಾಡಿ ಗೆದ್ದು ಬಂದ್ಲು. ಅದೊಂದು ಚಕ್ರ ಬೇರೆ ಹೊರಟೋಗ್ತಿತ್ತಂತೆ, ಆ ಚಕ್ರಕ್ಕೆ ಗಾಡಿ ಅಂತ ಇರುತ್ತಲ್ಲ, ಅದು ಹೋದರೆ ಅದು ಕೈ ಇಟ್ಕೊಂಡು ಹಾಗೆ ಮಾಡಿ ಯುದ್ಧ ಮಾಡಿದಾಳಂತೆ. ದೈವಬಲ ಇತ್ತು ಅವ್ರಿಗೆ, ದೇವ್ರ ಕಡೆ ಮಾಡ್ತಿದ್ದವರು, ದೈವಬಲ ಇತ್ತು, ಗೆದ್ದು ಬಂದರು. ಬಂದಾಗ ದಶರಥ ಹೇಳಿದಂತೆ, ನನ್ನ ಪ್ರಾಣ ಕಾಪಾಡ್ದು, ದೇವರುಗಳನ್ನ ಕೊಟ್ಟು ಮಾತು ಕಾಪಾಡಿ ಉಳಿಸ್ತೀನಿ, ನೀನು ಒಳ್ಳೆ ಸಹಧರ್ಮಚಾರಿಣಿ ಅನ್ನೋದು ಅದಕ್ಕೆ. ಗಂಡ ಏನು ಕೆಲಸ ಮಾಡ್ತಾನೆ ಧರ್ಮದ ಕೆಲಸ, ಅದಕ್ಕೆ ಸಹಪಾಠಿಯಾಗಿರಬೇಕು. ಈಗ ಸಹಧರ್ಮಚಾರಿಣಿ, ಧರ್ಮ ಏನು ಮಾಡ್ತಾನೆ ಗಂಡ ಅದ್ರ ಜೊತೆಗಿದ್ದರೆ ಸಹಧರ್ಮಚಾರಿಣಿ ಆಗ್ತಾಳೆ. ಏನು ಬುದ್ಧಿ ಇದೆ ರೀ, ಬೆಳಗ್ಗೆ ಸಂಧ್ಯಾನ 24 ಗಂಟೆ ಏನು ರೀ ಬುದ್ಧಿಗಿದ್ದೇನು ರೀ, ಬೆಳಗ್ಗೆ ನೀವೆಲ್ಲ ಕೂತ್ಕೊಂಡ್ಬಿಟ್ರಿ ದೇವ್ರ ಮೇಲೆ, ಇಲ್ಲಿ ಪಾತ್ರೆ ತೊಳಿರಾರ್ರಿ, ಮಾರ್ಕೆಟ್ಗೆ ಹೋಗೋರು ಯಾರ್ರಿ, ಸಂಧ್ಯಾನೆ ಮಾಡ್ಕೊಳ್ರಿ, ನಾನು ಹೋಗಿ ಬರ್ತೀನಿ ಅನ್ನೋ ಹೆಂಡತಿ ಇರಬೇಕು. ನೀವು ಮಾಡ್ಕೊಳ್ರಿ, ನಾ ಮಾಡ್ಕೊತೀನಿ ಅನ್ಬೇಕು. ಸಂಧ್ಯಾನೆ ವೆರಿ ಇಂಪಾರ್ಟೆಂಟ್ ಅಲ್ಲ ರೀ, ನೀವು ಬೆಳಗ್ಗೆ ಮೂಗಿಟ್ಕೊಂಡು ಕೂತ್ಕೊಂಡ್ಬಿಟ್ರೆ ನಮ್ಮ ಗತಿ ಏನು ರೀ ಅನ್ನೋ ಹೆಂಡತಿ ಸಿಕ್ಕದೇನೆ ಮಾಡೋದು. ಈ ಕಾಲ ಹಾಗೆ ಆಗಿದೆ ಅಲ್ವಾ? ದೇವ್ರ ಪೂಜೆ ಅಂತ 3 ಗಂಟೆ ಹೊತ್ತು ಕೂತ್ಕೊಂಡ್ಬಿಡ್ತೀರಾ. ಏನು ಮಕ್ಳೇನಾದ್ರೂ ಗೊತ್ತಿಲ್ಲ, ಅವ್ರು ಸ್ಕೂಲ್ಗೆ ಹೋದ್ರೆ ಗೊತ್ತಿಲ್ಲ, ಹೆಂಡತಿ ಏನಾದ್ರೂ ಗೊತ್ತಿಲ್ಲ, ನಿಮ್ಗೆ ಏನು ಬೇಕು ರೀ, ದೇವ್ರ ಮನೆ ಬಾಲ ಹಾಕೊಂಡ್ಬಿಟ್ರೆ ಆಯ್ತು, ಅಷ್ಟೇ ಗತಿ. ಇದು ಸಹಧರ್ಮಚಾರಣಿ ಅಲ್ಲ. ಏನೇನು ಬೇಕೋ ಸಾಯಂಕಾಲ ರೆಡಿ ಮಾಡಿ ಬೆಳಗ್ಗೆ ದೇವ್ರ ಪೂಜೆಗೆ ನೀವು ಬೇಗ ಮುಗಿಸ್ರಪ್ಪ, ಬೆಳಗ್ಗೆ ಸ್ಕೂಲ್ ಬಿಟ್ಟು ಬರ್ಬಂದಿರಿ ಮಕ್ಕಳನ್ನ, ನೀವು ದೇವ್ರ ಪೂಜೆ ಅದಕ್ಕೆಲ್ಲ ಇವಾಗ ರೆಡಿ ಮಾಡಿಬಿಟ್ಟಿದ್ದೀನಿ ಅನ್ನೋದು ಸಹಧರ್ಮಚಾರಿಣಿ. ಅವ್ನು ಬೇಕಿದ್ದ ಅನುಕೂಲ ಮಾಡಿಕೊಟ್ಲು, ಇವಳಿಗೆ ಏನು ಬೇಕೋ ಕೇಳ್ತಾ ಇದ್ದಾಳೆ ಅಲ್ವಾ, ಇದು ಸಹಧರ್ಮಚಾರಿಣಿ ಅಂತ. ಹಾಗೆ ಇದ್ರು ಅವೆಲ್ಲ. ಹಾಗಾಗಿ ಈ ಕೈಕೇಯಿಗೆ ಹೇಳಿದ್ದು, ನೋಡಮ್ಮ ಹೀಗಿದೆ ಪರಿಸ್ಥಿತಿ, ಅದಕ್ಕೆ ನೀನು ಅವತ್ತಿನ ದಿನ ನೀನೇನು ಸಹಾಯ ಮಾಡಿದ್ದಿ, ಅವನಿಗೆ ಮರ್ಯಾದೆ ಉಳಿಸಿದ್ಯಾ. ಅವತ್ತು ಅವನು ಕೇಳಿದ್ನಂತೆ, ನಿಂಗೇನೋ ವರ ಬೇಕಾದ್ರೆ ಕೇಳು, 2 ವರ ಕೊಡ್ತೀನಿ ಅಂತ ಕೇಳಿದಂತೆ ದಶರಥ. ಈ ಗಂಡಸರಿಗೆ ಕೆಟ್ಟ ಬುದ್ಧಿ ಬೇರೆ, ಏನೋ ಒಳ್ಳೆ ಕೆಲಸ ಮಾಡಿಬಿಟ್ರೆ ಹೆಂಡತಿ ನಿಂಗೆ ಬೇಕಾದ ಸೀರೆ ತೆಕ್ಕೊಟ್ಬಿಡ್ತೀನಿ ಹೇಳು, ಯಾವ ಬೇಕೋ ಕೇಳು ಅನ್ನೋದು. ಈಗ ಬೇಡ ರೀ, ನಿನ್ನೇನೆ ಉಗಾದಿ ಆಯ್ತಲ್ಲ, ಒಳ್ಳೆ ಸೀರೆ ತೆಕ್ಕೊಟ್ಟಿದ್ರೆ ನಾನು ಬೇಕಾದಾಗ ಕೇಳ್ತೀನಿ ಅಂತ ಅವ್ರು ಅಂತಾರೆ. ಅವ್ರು ಯಾವಾಗ ಕೇಳ್ತಾರೆ, 31ನೇ ತಾರೀಕು ಸಂಬಳ ಬಂದಿರಲ್ಲ, ಪ್ಯಾಕೆಟ್ ಖಾಲಿ ಆಗಿರುತ್ತೆ, ಅಲ್ರಿ ಅವತ್ತು ಹೇಳಿದ್ರಲ್ಲ ಇವತ್ತು ತೆಕ್ಕೊಡ್ರಿ ನನಗೆ ಅಂತ. ಅಲ್ವೇ ಇವತ್ತು ಸಂಬಳ ಬಂದಿಲ್ಲ, 5ನೇ ತಾರೀಕು ಸಂಬಳ ಬರುತ್ತೆ, ಅಲ್ಲ ರೀ ಅವತ್ತೇನು ಹೇಳಿದ್ರಿ, ನೀವು ಯಾವ್ದು ಕೇಳ್ದೋ ಇಸ್ಕೊಡ್ತೀನಿ ಅಂತ ಹೇಳ್ತಾನೆ, ನಂಗೆ ಇವತ್ತು ಬೇಕಂತ. ಗಂಡಸು ಕೂಡ ತಿಳ್ಕೊಬೇಕು ವಿಷಯ ಇದು. ಸುಮ್ಮನೆ ವರ ಕೊಟ್ಬಿಡ್ಬೇಕಂದ್ರೆ ನಿಂಗೆ ಯಾವಾಗ ಬೇಕೋ ಅವಾಗ ಕೊಡ್ತೇವೆ, ಇವತ್ತೇ ಕೊಡ್ಬೇಕಷ್ಟೇ. ನೀನು ತಿಳಿದ್ರೆ ಕೊಡಬೇಕು, ಇಲ್ಲಾಂದ್ರೆ ಇಲ್ಲ. ಇವತ್ತಿದ್ರೆ ಕೊಡಬೇಕಿಲ್ಲ, ಆಮೇಲೆ ನಿನ್ನ ಪರಿಸ್ಥಿತಿಯೇ ಗೊತ್ತಿಲ್ಲ, ನಿಂಗೆ ಯಾವಾಗ ಬೇಕಂದ್ರೆ ಅವ್ರು ಕೇಳ್ತೀನಿ ಕೇಳಂದ್ರೆ ಸರಿ ಆಯ್ತಪ್ಪ, ನಂಗೆ ಇವಾಗೇನು ಬೇಡ ವರ, ನಿಂಗೆ ಬೇಕಾದಾಗ ಕೊಡ್ತೀನಿ ಇದೆಯಲ್ಲ ಕೊಡ್ತೀನಿ ಕೊಡು ಅಂತೇಳಿ ಆಕಿ ಕೂಡ ಸುಮ್ಮನೆ ಆಗ್ಬಿಟ್ರು. ಒಳ್ಳೆ ಹೆಂಡತಿ ಆಕಿನು, ಕೊಡ್ತಾನೆ ಗಂಡ ಅಂತೇಳಿ ಆಸೆ ಪಟ್ಟು ಅವತ್ತೇ ಕೇಳಿದಿರಾ, ನಂಗೆ ಬೇಕಾದಾಗ ಕೇಳ್ತೀನಿ ಅಂತ ಸುಮ್ಮನೆ ಆಗ್ತು. ಏನಾಯ್ತು ಅಷ್ಟರಲ್ಲೀಗ ಇವಳು ನೋಡಿ ಮಂಥರೆ ಅದನ್ನು ಜ್ಞಾಪಕ ಮಾಡ್ತಾ ಇದ್ದಾಳೆ.
ಇವಳು ಎಷ್ಟು 420 ಅಂತ ಅರ್ಥ ಆಗ್ತದೆ ನೋಡಿ ನಿಮಗೆ. ಅವ್ರ ಅಪ್ಪ ರಾಜನ್ ಮಾಡ್ಬೇಕು ಮಗನ್ನ ಅಂದರೆ ಅದಕ್ಕೆ ಜ್ಞಾಪಕ ಮಾಡಿದ್ಲು ಅವಳು ಮನ್ಸು ಕೆಡ್ಸೋಕ್ಕೆ. ಇಲ್ಲಿ ನೀನು ಯಾವಾಗ ಕೇಳಿದಾಗ ವರ ಕೊಡ್ತೀನಿ ಅಂತ ಹೇಳಿದಾನೆ 2 ವರ, ಇವಾಗ ಕೇಳು 2 ವರ, ಇವಾಗ 2 ವರ ಇವಾಗ ಕೇಳು, ನಂಗೆ 2 ವರ ಬೇಕು, ನಾ 2 ವರ ಕೇಳ್ತೀನಿ, ನಾ ಕೊಡ್ಬೇಕು ಇವಾಗ ಅಂತ ಕೇಳು. ಅವ್ರು ಎಲ್ಲಿದ್ದಾರೆ? ಅಲ್ಲೆಲ್ಲೋ ಇದ್ದಾರೆ, ರಾಜ ಮಂತ್ರಾಂಗದಲ್ಲಿ ಇದ್ದಾರೆ ಎಲ್ಲ. ಎಲ್ಲಿ ಕೇಳೋದು? ನಿಂಗೆ ಯಾಕೆ ನಾನು ನೋಡ್ತೀನಿ ಅದೆಲ್ಲ. ನೀನು ತಲೆಯಲ್ಲೇ ಕೆದರ್ಕೋ, ಸೀರೆಯಲ್ಲೇ ಬೆದರ್ಕೋ. ಅವಾಗ ಅಲಕ ಗೃಹ ಅಂತಲೇ ಸಪ್ರೇಟ್ ಇರ್ತೊಂದು, ಅಳೋಕೆ ಒಂದು ಗೃಹ. ಇವಾಗ ಬೆಡ್ರೂಮು ಬಾತ್ರೂಮ್ ಮಾಡ್ದಂಗೆ ಅಳಕ್ಕೆ ಒಂದು ರೂಮ್ ಮಾಡ್ತಿದ್ದೆ ಅಂತ ಆಗಿನ ಕಾಲದಲ್ಲೇ. ರಾಜರ ಕಾಲದಲ್ಲೇ ಒಂದು ಅಳಕ್ಕೆ ಒಂದು ಗೃಹ. ಅವಳು ಕೋಪ ಮಾಡಿಕೊಂಡ್ರೆ ರಾಜನ ಮೇಲೆ ಒಂದು ರೂಮಲ್ಲಿ ಹೋಗಿ ಇದ್ಬಿಡ್ತಾಳೆ. ಇದೇನಕ್ಕಪ್ಪ ಹೀಗೆ ಮಾಡ್ತಿದ್ರೆ ಅಂದರೆ ಒಳ್ಳೆಯ ಪದ್ಧತಿನೇ ಅದು. ಏನಪ್ಪ ಅಂದರೆ ಯಾರಾದರೆ ಕೋಪ ಮಾಡಿಕೊಂಡು ಹತ್ಕೊಂಡು ಕರ್ಕೊಂಡು ಹಾಗೆಲ್ಲ ನೆಗೆಟಿವ್ ವೈಬ್ರೇಷನ್ ಇದೆಲ್ಲ ಮನೇಲಿ ಓಡಾಡ್ಕೊಂಡು ಹಾಲಲ್ಲಿ ಕೂತ್ಕೊಂಡು ಅಂತ ಹೇಳ್ತಿದ್ರೆ ಬಂದವ್ರು ಹೋದ್ರೆ ಅನ್ಕೊಂತಾರೆ, ಬರೋ ಲಕ್ಷ್ಮಿ ಹಿಂದಕ್ಕೆ ಹೋಗ್ತಾಳೆ. ಅದಕ್ಕೆ ಆ ರೂಮಲ್ಲಿ ಕೂಲ್ಬೇಡಮ್ಮ, ನೀನು ಕೋಪ ಬಂದರೆ ಇಲ್ಲ ಕೋಪ ಮಾಡ್ಕೋ, ಆ ರೂಮಲ್ಲಿ ಕೂತ್ಕೊ ಅಂತ ಹೇಳ್ತಿದ್ರು. ಕೋಪ ಬಂದರೆ ಅದಕ್ಕೊಂದು ರೂಮ್, ಯಾಕೆಂದ್ರೆ ಬೇರೆಯವ್ರಿಗೆ ಗೊತ್ತಾಗಬಾರ್ದಂತ. ಆ ರೂಮಲ್ಲಿ ಹೋಗಿದ್ರೆ ಯಾರನ್ನ ರೂಮ್ ಎಂಗೇಜ್ ಅಂತ ಬರ್ದಿದ್ರೆ ಯಾರು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಆ ರೂಮಲ್ಲಿ ಹೋಗಿ ಮಾತಾಡ್ಕೋಬೇಕಾದ್ರೆ ಕೋಪ ಮಾಡಿದವರು. ಗಂಡ ಹೋಗ್ತಾನ, ಮಗ ಹೋಗ್ತಾನ, ತಾಯಿ ಹೋಗ್ತಾಳೆ, ಬೇರೆ ಪ್ರಶ್ನೆ. ಒಟ್ಟಲ್ಲಿ ಯಾರು ಕನ್ಸರ್ನ್ಡ್ ಅವ್ರಾಗ ಮಾತಾಡ್ಕೊತಾರೆ. ಎಲ್ಲಿ? ಆ ರೂಮಲ್ಲಿ ಮಾತ್ರ, ಹಾಲಲ್ಲಿ ಅಳಕ್ಕಿಲ್ಲ ನೋಡಿ. ಅಳಕ್ಕೂ ಪರ್ಮಿಷನ್ ಇಲ್ಲ ಎಲ್ಲಂದ್ರಲ್ಲಿ. ಈಗೇನು ಎಲ್ಲಂದ್ರಲ್ಲೇ ರೋಡಲ್ಲೇ ಕಿರ್ಚ್ಕೊಂಡ್ಬಿಡ್ತಾರೆ ಬೇಕಾದ್ರೆ ಗಂಡ ಹೆಂಡತಿ ಅಲ್ವಾ. ಅವ್ರು ಕಿರ್ಚ್ಕೋಬೇಕಂದ್ರೆ ರೂಮಲ್ಲೇ ಹೋಗ್ಬೇಕು ಕಿರ್ಚ್ಕೊಂಬಕ್ಕೆ. ಆ ಥರ ಪರಿಸ್ಥಿತಿ ಇತ್ತು. ಹಾಗೆ ನೀನು ತಲೆ ಕೆದರ್ಕೊಂಡು ಆರಾಮಾಗಿ ಆ ರೂಮಲ್ಲಿ ಹೋಗಿ ಅಳ್ತಾ ಕೂತ್ಕೋ, ನಾನು ಹೋಗಿ ದಸರಥಂಗೆ ಹೇಳ್ತೀನಿ, ಯಾಕೋ ಅಮ್ಮನವ್ರು ಹೇಗಿದ್ದಾರೆ ಅಂತ ಹೇಳ್ತೀನಿ, ಅವನೇ ಬರ್ತಾನೆ, ಎಲ್ಲೋಗ್ತಾನೆ, ಆವಾಗ ಮಿಕ್ಕಿದ್ದು ರಾಜ್ಯಾಂಗ ನಡೆಸೋಣ ನಾವು ಅಂತ ಹೇಳಿದ್ಲು. ಇವಳು ಅವಳ ಮಾತಿಗೆ ಆಗೋಯ್ತು. ರಾಮನ ಮೇಲೆ ಇದ್ದು ಒಲು ಹೋಯ್ತು. ಬರ್ದಂಗೆ ರಾಜ್ಯ ಬೇಕು ಅಂತ ಅನಿಸ್ತಾ ಅವಳಿಗೆ. ಕೆಟ್ಟ ಬುದ್ಧಿ ಬಂದು 2 ನಿಮಿಷ ರೀ ಅಲ್ವಾ. ಒಳ್ಳೇದು ಬರಬೇಕಂದ್ರೆ ಟೈಮ್ ಹಿಡಿಸುತ್ತೆ ನಮಗೆ. ಒಳ್ಳೇದು ಕಲ್ತ್ಕೋಬೇಕಂದ್ರೆ ವರ್ಷ ಬೇಕು ನಮಗೆ. ಕೆಟ್ಟದ್ದು ಬರಬೇಕಂದ್ರೆ 2 ನಿಮಿಷದ ಕೆಲಸ ಅಷ್ಟೇ. ಕೆಡಬೇಕಂದ್ರೆ ಕೆಟ್ಟಲು ಆಯಿತು, ನಿಮಿಷಗಳಲ್ಲಿ ಕೆಟ್ಟೋದ್ಲು. ಸರಿ, ಇವಳು ಆ ಒಂದು ರೂಮಲ್ಲೇ ಕೂತ್ಕೊಂಡ್ಲು, ಅಳ್ತಾ ಕೂತ್ಕೊಂಡ್ಲು, ತಲೆಯೆಲ್ಲ ಕೆದರ್ಕೊಂಡ್ಲು. ಅಲಕ್ಷ್ಮಿ ಥರ ಇದ್ದಾಳೆ ಅವಳು, ಸಾಕ್ಷಾತ್ ಲಕ್ಷ್ಮಿ. ದಶರಥನ ಹೆಂಡತಿ ಅಂದರೆ ಲಕ್ಷ್ಮಿ ಅವತಾರಗಳು, ಅವರೆಲ್ಲ ದೇವತಾ ಅವತಾರಗಳು. ಅದು ಬಿಟ್ಟು ಅಲಕ್ಷ್ಮಿ ಥರ ಹೋಗಿ ಆ ಒಂದು ರೂಮಲ್ಲಿ ಕೂತ್ಕೊಂಡ್ಲು, ಆ ಗೃಹದಲ್ಲಿದ್ದಾಳೆ. ಇವಳು ಇರೋದೇ ಅದಕ್ಕೋಸ್ಕರ. ಹೋಗಿ ದಶರಥಂಗೆ ಹೋಗಿ ಹೇಳಿದ್ಲು, ಯಾಕೋ ಅಮ್ಮನವ್ರು ಭಾಳ ಬೇಜಾರಾಗಿದ್ದಾರೆ, ಹಿಂದೆಲೇ ಬರಬೇಕಂತೆ, ಇಲ್ಲ ಅದು ಏನಾಗುತ್ತೋ ಗೊತ್ತಿಲ್ಲ ಅಂತ. ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಎಕ್ಸ್ಟ್ರಾ ಹೋಗಿ ಹೇಳಿದ್ಲು. ಪಾಪ ನೋಡಿ ಬಂದ ರಾಜ. ಪ್ರಜೆಗಳನ್ನ ಎಷ್ಟು ಜನ ನೋಡ್ಕೋಬೇಕು, ಗಂಡ ಹೆಂಡ್ತಿನೂ ಅಷ್ಟೇ ಜನ ನೋಡ್ಕೋಬೇಕು ತಾನೆ. ಸರಿ ಬಂದ ದಶರಥ. ಬಂದು ಏನಾಯ್ತಮ್ಮ, ಏನು ಸಮಾಚಾರ, ಏನು ಹೇಳಿದೆ ಮಾತ್ರ ಕೊಡ್ತೀರಾ ಬಿಡ್ತೀರಾ ನೀವೆಲ್ಲ, ನಾನು ಕೇಳ್ತೀರಾ ಮಾಡೇ ಬಿಟ್ಟಿದ್ದೀರಾ, ಇನ್ನೇನು ಮಾಡೋದಿದೆ ನಾನು, ಏನು ನನ್ನಷ್ಟು ನಾನು ಬಿಟ್ಬಿಡ್ರಿ, ನಾನೆಲ್ಲನೂ ಹಾಳಾಗಿ ಹೋಗ್ತೀನಿ, ನಿಮ್ಗೆ ಯಾಕೆ ಅಂತ. ಹೆಂಗಸ್ರು ಹೀಗೆ ಶುರು ಮಾಡೋದು. ಏನು ಬೇಕಂತಂದರೆ ಹೇಳಿಲ್ಲ, ಮೊದಲೇ ಕೇಳಲ್ಲ, ಸ್ವಲ್ಪ ಎಕ್ಸ್ಟ್ರಾ ಈ ಥರ ಎಲ್ಲ ವಾಸನೆ ಬರಬೇಕು ಫಸ್ಟು. ಆಮೇಲಕ್ಕೆ ವಾಸನೆ ಬಂದಮೇಲೆ ನಾವು ಎಕ್ಸಾಸ್ಟ್ ಫ್ಯಾನ್ ಹಾಕೋದು. ಯಾಕಂದರೆ ನಾವು ಹಾಕಿರೋ ಮಸಾಲೆ ವಾಸನೆ ನಮಗೆ ಬರಬೇಕು ನಾನು ಫಸ್ಟು, ಆಮೇಲೆ ಹೊರಗಡೆ ಹೋಗಿ. ಹಾಗೆ ಸರ್ ಸ್ವಲ್ಪ ಏನು ಬೇಡ ಬಿಡಿ, ಹೋಗ್ರಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ರಿ, ಎಲ್ಲ ಆಗಿದೆಯಲ್ಲ, ಟೈಮ್ ಟೇಬಲ್ ಫಿಕ್ಸ್ ಮಾಡಿಬಿಟ್ಟಿದ್ದೀರಾ, ಎಲ್ಲ ಫಿಕ್ಸ್ ಮಾಡಿದ್ದೀರಾ, ನಮ್ಗೇನು ಬೇಕು ನಿಮಗೆ ಅಲ್ವಾ, ನಮ್ಮ ಕತೆ ಏನು ಹಾಕ್ಕೊಳ್ಳಿ. ಹಾಗಲ್ಲಮ್ಮ ರಾಣಿ, ನೀನು ಕೂಡ ಇದ್ರಲ್ಲಿ ಭಾಗಿ ಆಗಬೇಕು ಬಾ, ಅದು ಇದು ಪಾಪ ಏನು ಗಂಡ ಏನು ಮಾಡಬೇಕು, ಅವರೆಲ್ಲ ಒಂದು ಮಾಡೆಲ್ ಇದ್ದಂಗೆ ಅವರೆಲ್ಲ. ಆಗಿನ ಕಾಲದಲ್ಲೇ ಒಂದು ಗಂಡ ಹೆಂಡತಿ ಅಂದರೆ ಹೆಂಗಿರ್ಬೇಕಂತ ನಮ್ಮೆಲ್ಲ ನೋಡಿಸ್ದವ್ರು ಅವರೆಲ್ಲ. ಸೊ ಕೂತ್ಕೊಂಡ ಮಾತಾಡಿದ್ರೆ, ಸೊ ಈ ಥರ ಇದೆ, ಈ ಥರ ಇದೆ, ನೀನು ನಮ್ಮನ್ನು ಕೇಳ್ತಿದ್ರೆ ರಾಮಂಗೆ ಪಟ್ಟಾಭಿಷೇಕ ಫಿಕ್ಸ್ ಮಾಡಿಬಿಟ್ಟಿದ್ಯಾ, ಏರ್ಪಾಟ್ ಮಾಡಿದ್ಯಾ, ನೀನು ನಮ್ಮ ಅಪ್ಪಂಗೆ ಕೊಟ್ಟು ಮಾತು ಮರ್ತೋಗಿದ್ಯಾ. ಯಾರು ಹೇಳ್ಕೊಟ್ಟಿದ್ದು? ಮಂತರೇ ಹೇಳ್ಕೊಟ್ಲು. ನಮ್ಮ ಅಪ್ಪಂಗೆ ಮದುವೆ ಆಗೋವಾಗ ಏನು ಹೇಳಿದ್ದಿ, ನಂಗೆ ಹುಟ್ಟೋ ಮಗಳು ಹುಟ್ಟಿದ್ರೆ ಬಿಟ್ಬಿಡು, ಮಗ ಹುಟ್ಟಿದ್ರೆ ನನ್ನ ಮಗನೇ ರಾಜ ಮಾಡ್ತೀನಿ ಅಂತ ಹೇಳಿದ್ದಿ, ಮಾತು ಕೊಟ್ಟಿದ್ದಿ. ಇವತ್ತೇನು ಮಾಡಿದಿ ನೀನು? ಇದರಲ್ಲೊಂದು ಹಿನ್ನೆಲೆ ಇದೆ ರೀ. ರಾಮನ ಪಟ್ಟಾಭಿಷೇಕ ಫಿಕ್ಸ್ ಮಾಡಿದ ಅಷ್ಟು ಅರ್ಜೆಂಟಾಗಿ. ಯಾಕಪ್ಪ ಅಂತಂದರೆ ದಶರಥ ಕೂಡ ಈ ಮಾತು ಅವನಿಗೆ ಜ್ಞಾಪಕ ಇದೆ. ಭರತಂಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅವ್ರ ತಾತಂಗೆ ಮಾತು ಕೊಟ್ಟಿದ್ದಾನೆ ಅಂತ ಅವ್ನಿಗೆ ಜ್ಞಾಪಕ ಇದೆ. ಅದಕ್ಕೆ ಅವಾಗ ಹಾಲಿಡೇಸ್ಗೆ ಶತ್ರುಘ್ನ ಭರತ ಇಬ್ಬರು ಕೈಕರಾಜ್ಯಕ್ಕೆ ಹೋಗಿದ್ದೀರಿ, ರಾಜ್ಯದಲ್ಲಿ ಇರಲಿಲ್ಲ. ಪಟ್ಟಾಭಿಷೇಕ ಮಹೋತ್ಸವ ಜರುಗೋ ಟೈಮಲ್ಲಿ ಕೌಶಲ್ಯ ಸುಮಿತ್ರಾ ಮಗ ಅವನು ಭರತ ಇಬ್ಬರು ಎಲ್ಲೋಗಿದ್ರು,
ಕೈಕ ರಾಜ್ಯಕ್ಕೆ ಅಜ್ಜಿ ಮನೆಗೆ ಹೋಗಿದ್ದಾರೆ. ಹಾಲಿಡೇಸ್ಗೆ ಹೋಗ್ತಿದ್ವಲ್ಲ ನಾವೆಲ್ಲ, ಆ ಥರ ಹಾಲಿಡೇಸ್ಗೆ ಹೋಗಿದ್ದಾರೆ. ಅವ್ರು ಇಲ್ಲ, ಇದ್ರೆ ಗಲಾಟೆ ಆಗುತ್ತಂತಲೇ ಇಲ್ಲಿ ಪಟ್ಟಾಭಿಷೇಕ ಫಿಕ್ಸ್ ಮಾಡಿದ್ದಾರೆ ದಶರಥ ರಾಜ. ಗೊತ್ತಿಲ್ಲದೆ ಅಲ್ಲ, ಅವ್ನು ಬುದ್ಧಿವಂತ ಇದ್ದಾನೆ. ಅವನು 40,000 ವರ್ಷ ಆಳ್ಬೇಕಂದ್ರೆ ಬುದ್ಧಿವಂತಿಕೆ ಇರಬೇಕಲ್ವಾ? ಮತ್ತೆ ಅದಕ್ಕೋಸ್ಕರನೇ ಆ ಥರ ಮಾಡ್ದ. ಸರಿ, ಕೇಳಿದ್ರು, ಈ ಥರ ನನ್ನ ಮಗನಿಗೆ ಪಟ್ಟ ಕಟ್ಟಬೇಕಂತ ಮಾತು ಕೊಟ್ಟು ನಿಂದ ನಮ್ಮ ತಂದೆಗೆ, ಇವತ್ತು ರಾಮಂಗೆ ಪಟ್ಟ ಕಟ್ತಾ ಇದ್ದೀರಾ, ಇದು ನಿಮಗೆ ಶ್ರೇಷ್ಠ ಅಂತ ಕೇಳಿದ್ರು. ಇನ್ನು ಬಾಯಲ್ಲಿ ಮಾತಿಲ್ಲ. ನಮ್ಮ ಥರ ಸುಳ್ಳಿರೋಲ್ಲ, ಏನೋ ಒಂದು ನಾವು ಇದಕ್ಕೊಂದು ಏನೇನೋ ಒಂದು ಸುಳ್ಳಿಗೆ 4 ಸುಳ್ಳು ಹೇಳ್ಬಿಡ್ತೀವಿ. ದಶರಥ ರಾಮ ಆ ಥರ ಹೇಳಿದ ವಂಶ ಅಲ್ಲ ಅವನು. ನಿಜ, ನಮ್ಮ ಕೊಟ್ಟಿದ್ದೆ ಆಗಲಿ, ಪ್ರಜೆಗಳನ್ನೆಲ್ಲ ಕರೆಸಿ ಮಾತಾಡಿದೆ. ಅವರೆಲ್ಲ ರಾಮದೇವರೇ ಬೇಕು ಅಂತ ಹೇಳಿದ್ರು. ಇವಳಿಗೂ ಗೊತ್ತದು, ರಾಮದೇವರು ಸರಿಸಮಾನವಾಗಿ ಭರತ ಇಲ್ಲ ಅಂತ ಹೇಳಿ. ಆಗಲಿ, ಅದು ಒಪ್ಪಲಿಲ್ಲ ಅವಳು. ಊರಾಗ್ನವ್ರು ಯಾರು ಹೇಳೋದು, ನಮ್ಮ ರಾಜ್ಯಕ್ಕೆ ನಮ್ಮ ಮಗನ್ನ ನಾವು ರಾಜ್ಯ ಕೊಡೋದಕ್ಕೆ ಊರಾಗ್ನವ್ರನ್ನ ಯಾಕೆ ಕರೆಸಿದ್ರಿ ನೀವು? ಕೇಳೋ ಕೆಲಸ ಏನಿದೆ? ಮತ್ತು ಅವತ್ತು ಹೆಂಗೆ ಮಾತು ಕೊಟ್ರಿ? ಅವತ್ತು ಊರಾಗ್ನವ್ರನ್ನ ಕೇಳ್ಬೇಕಂತ ಹೇಳಿದ್ರೆ ನೀವು ಹೇಳಿಲ್ಲ. ಅವತ್ತು ಯಾಕೆ ಮಾತು ಕೊಟ್ರಿ ನಮ್ಮ ಅಪ್ಪಂಗೆ? ನಿಮ್ಮ ಅಪ್ಪನ ಮನೆ ಗಂಡು ಥರ ಹೇಳಿಬಿಟ್ರಿ ನಾನು ಕೊಡ್ತೀನಿ ಅಂತ. ಇವತ್ತು ಊರಾಗ್ನವ್ರ ಮೇಲೆ ಹೇಳ್ತಿದ್ದೀರಾ ನೀವು, ಇದು ಸರಿ ಇಲ್ಲ ಅಂತ ಹೇಳಿ ಕೂತ್ಕೊಂಡ್ರು. ಇವಳು ಕರೆಸಿದ್ದೇ ಗಾಳ ಗಂಟ್ಲಿ ಮಾಡೋಕ್ಕೆ ಅಲ್ವಾ? ಸೊ ಒಂದು ಮಾತಿಲ್ಲ ಅವನ ಹತ್ರ. ಎರಡನೇದು, ಈಗ ನಂಗೆ 2 ವಾರ ಕೊಡ್ತೀನಿ ಅಂತ ಹೇಳಿದ್ದಿ, ಅದನ್ನು ನಡೆಸಕ್ಲಿ. ನಮ್ಮ ಅಪ್ಪಂಗೆ ಕೊಟ್ಟಿದ್ದು ಮಾತು ಹಾಳಾಗೋಲಿ ಇಲ್ಲ. ನಂಗೆ 2 ವಾರ ಕೊಡಬೇಕಲ್ಲ, ನೀನು ಪೆಂಡಿಂಗ್ ಇದೆಯಾ? 2 ವಾರ ಈಗ ಬೇಕು ನನಗೆ. ನೀವು ಕೇಳಮ್ಮ, ಅದೇನು ಮಾಡ್ಕೊಡ್ತೀನಿ. ಪಾಪ ಮಾತು ತಪ್ಪೋನಲ್ಲ ಅವನು ದಶರಥ. ಏನು ವರ ಅದು ಕೇಳು. ಒಂದು, ರಾಮಂಗೆ ಕಾಡು 14 ವರ್ಷ, ನನ್ನ ಮಗನಿಗೆ ನಾಡು. ಏನು ನಾಡಂದರೆ ರಾಜ್ಯ. ನನ್ನ ಮಗನಿಗೆ ರಾಜ್ಯ ಕೊಡಬೇಕು, ಪಟ್ಟಾಭಿಷೇಕ. ರಾಮಂಗೆ ಕಾಡು ಕಳಿಸ್ಬೇಕು 14 ವರ್ಷ. ಯಾಕೆ 14 ವರ್ಷ ಅಂತ ಕೇಳಿದ್ಲು? ಏನು ಲಕ್ಕಿ ನಂಬರ್ ಅದೇನನ್ನ? ಇಲ್ಲದೇ ಇದ್ರೆ ರಾಮಂಗೆ ಅನ್ಲಕ್ಕಿ ನಂಬರ ಅಂತ. ಕೈಕೇಯಿಗೆ ಲಕ್ಕಿ ನಂಬರ್ ಇರಬೇಕು, ಇಲ್ಲ ಅಂದರೆ ರಾಮಂಗೆ ಅನ್ಲಕ್ಕಿ ನಂಬರ್ ಇರಬೇಕು 14. ಯಾಕೆ 14 ವರ್ಷ ಯಾಕಂದ್ರು? ಎಲ್ಲ ಆಲೋಚನೆ ಇದೆಯಾ ಯಾರಿಗನ್ನ? ಈಗಿನ ಕಾಲದಲ್ಲಿ ಕೂಡ ಸಿಡ್ಡೆಂಟ್ ನಮ್ಮ ದೇಶದಲ್ಲಿ ಇಲ್ಲ ಬಿಡಿ, ಯಾಕೆಂದರೆ ನಮ್ಮದು ಅಲೌಕಿಕವಾದ ಲೌಕಿಕ ದೇಶ ಇದು, ಹೌದಾ? 12 ವರ್ಷ ಯಾರನ್ನ ಒಬ್ಬರು ದೇಶದಲ್ಲಿ ಇಲ್ಲ ಅಂತಂದರೆ ಆ ದೇಶ ಸಿಟಿಜನ್ಶಿಪ್ ಹೋಗುತ್ತೆ ರೀ. 12 ವರ್ಷ ಈಗೂ ಇದೆ ರಾಜ್ಯಾಂಗ. ಯಾವುದೇ ದೇಶದಲ್ಲಿ 12 ವರ್ಷ ಕಂಟಿನ್ಯೂ ದೇಶದಲ್ಲಿ ಇಲ್ಲ ಅಂತಂದರೆ ಅವನು ದೇಶಕ್ಕೆ ಬದಲಿಸಲ್ಲ. ನಮ್ಮ ದೇಶದಲ್ಲಿ ಇಲ್ಲ, ಬೇರೆ ಕಂಟ್ರೀಸ್ ಎಲ್ಲ ವೈಟ್ ಕಾರ್ಡು ಗ್ರೀನ್ ಕಾರ್ಡ್ಸ್ ಎಲ್ಲ ಇವೆ, ಅದೆಲ್ಲ ಪಾಲನೆ ಮಾಡ್ತಾ ಇದ್ದಾರೆ. ಎರಡನೇದು, ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಯಾರಾದರೆ ಒಬ್ಬರ ಮಗ ಒಬ್ರು 12 ವರ್ಷ ನೋಡ್ಕೊಳ್ಳಿಲ್ಲ, ಅವ್ರು 10 ದಿವಸ ಕಟ್ಟ್ರಿ. ಗೊತ್ತಾ ನಿಮಗೆ? ಭಾಳ ಗೊತ್ತಿರುತ್ತೆ, ಸ್ವಲ್ಪ ಸಿದ್ಧಾಂತ ಗೊತ್ತಿರೋರಿಗೆ. ಇವಾಗ ಚಿಕ್ಕಪ್ಪ ದೊಡ್ಡಪ್ಪ ಅಂದರು ಎಲ್ಲೆಲ್ಲೋ ಇರ್ತಾರೆ. ಇವಾಗೆಲ್ಲ ಏನು ಮಾತಾಡಿದ್ರೆ ಅಮೆರಿಕ ಇದ್ದಾನೆ, ಆಸ್ಟ್ರೇಲಿಯಾ ಇದ್ದಾನೆ, ಎಲ್ಲೆಲ್ಲೋ ಇದ್ದಾನೆ ಅಂತಾರೆ. ಇಲ್ಲ, ಅವ್ರಿಗೆ ವೈವಿಧ್ಯ ಇತ್ತು, ಹುಡ್ತಾ ಅಣ್ತಮ್ಮಂದರು ಬೆಳೀತಾ ದಯಾದಿಗಳಾಗ್ಬಿಟ್ಟಿದ್ದಾರೆ. ಒಬ್ಬರ ಮಗ ಒಬ್ರು ನೋಡ್ಕೊಂಡೇ ಇಲ್ಲ. 12 ವರ್ಷ ಒಬ್ಬರ ಮಗ ಒಬ್ರು ನೋಡದೇ ಇದ್ರೆ ಸತ್ರೆ ಹೇಳೋ ಅಷ್ಟಿಲ್ಲಂತ್ರಿ. ಯಾಕಪ್ಪ ಅಂದರೆ 15 ವರ್ಷದ ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ, ಅವ್ನ ಮಗ ನೋಡಿಲ್ಲ, ಅವ್ನಿಗೆ ಯಾಕೆ ಹೇಳಬೇಕಪ್ಪ ಅಂತ ಅಂದರೆ ಹೇಳಿದೆ ತಪ್ಪಿಲ್ಲಂತೆ. ಅವ್ನಿಗೆ ಮೈಲಿಗೇನೂ ಇಲ್ಲಂತ್ರಿ. 10 ದಿವಸ ಇದ್ದವ್ರು ಕಟ್ಟಾಗೋಗ್ಬಿಡ್ತಾರಂತೆ ನಮಗೆ. ಅಣ್ತಮ್ಮಂದ್ರಾದರೂ ಕೂಡ 12 ವರ್ಷ ದಾಟಿ ನಾವು ಮಗ ನೋಡ್ಕೊಳ್ತಾ ಇದ್ರೆ ಅವ್ರ ಸಂಬಂಧ ಕಟ್ಟಾಗುತ್ತೆ ಅಂತ ಇವತ್ತು ರೂಲ್ಸ್ ಇದೆ, ಇವತ್ತು ಶಾಸ್ತ್ರ ಇದೆ. ಅದೇ ಥರ ಅವತ್ತು ಕೂಡ 14 ವರ್ಷ ರಾಜ್ಯ ಬಿಟ್ಟು ಹೋದರೆ ರಾಜ್ಯಕ್ಕೆ ಬರಾಕಿಲ್ಲ. ಆಮೇಲೆ ನೋಡಿ, ಕೈಕೇಯಿ ಒಂದು ಉದ್ದೇಶ 14 ಅನ್ನೋದ್ರಲ್ಲೇ 14 ವರ್ಷ ಆದಮೇಲೆ 15ನೇ ವರ್ಷ ಬಂದರೆ ಯಾರು ನೀನು ಅಂತ ಕೇಳ್ಬೋದು. ಯಾವ ದೇಶದವನು ನೀನು? ನಮ್ಮ ದೇಶದ ಜಾಗ ಇಲ್ಲ, ಹೋಗುವ ಅನ್ಬೋದು. ತಿರ್ಗ ರಾಮ ಸೀತೆನ ಅವ್ರ ದೇಶದಲ್ಲಿ ಅಲೋ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅಷ್ಟು ಆಲೋಚನೆ ಮಂತ್ರಾಂಗ ಮಾಡಿದಾಳೆ ಇವಳು. ಮಂಥರೆ ನೋಡಿ, ರಾಜಿಗಿಂತಲೂ ರಾಣಿಗಿಂತಲೂ ಎಷ್ಟು ಬುದ್ಧಿವಂತ ಇದ್ದಾಳೆ ಇವಳು ಅನ್ನೋದು ಅರ್ಥ ಆಗುತ್ತೆ ಕೊಡ್ರಿ ಇಲ್ಲಿ, ಅಲ್ವಾ? ಮತ್ತು ಭಗವಂತ ಸಾಕ್ಷಾತ್ ರಾಮದೇವ್ರ ಅವತಾರ ಮಾಡಿದ್ರೆ ಇವಳಿಗೆ ಬುದ್ಧಿ ಹೇಳೋಕ್ಕಿಲ್ವಾ ಅಂದರೆ, ಯಾವಾಗ ಕೂಡ ರಾಕ್ಷಸರದೇ ಕಾಲ, ರಾಕ್ಷಸರದೇ ಲೋಕ ಯಾಕೆ ಕಾಣಿಸುತ್ತೆ ಯಾವಾಗೂ ನಮಗೆ. ಅವ್ರಿಗೆ ಮರ್ತ್ಯ ಮಾಡೋಕ್ಕೋಸ್ಕರನೇ ಭಗವಂತ ಅವತಾರ ಮಾಡೋದು. ಇಲ್ಲ, ಅವನ ಅವತಾರ ಏನಿದೆ? ಹುಲಿ ರಾಕ್ಷಸನೆಲ್ಲ ಸಾಯಿಸ್ಬೇಕಂದ್ರೆ ಭಗವಂತ ಮನುಷ್ಯನಾಗಿ ಅವತಾರ ಆಗಿದ್ದು, ಇಷ್ಟು ಅವತಾರ ತೊಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು 40,000 ವರ್ಷ 50,000 ವರ್ಷ ಕಷ್ಟಪಟ್ಟು ಅವ್ರನ್ನ ರಾವಣನ ಕೊಲ್ಲಬೇಕೇನ್ರಿ? ವೈಕುಂಠದಲ್ಲಿ ಕೂತ್ಕೊಂಡು ಚಕ್ರ ಕಳಿಸಿದ್ರೆ ಆಗಲ್ಲೇನ್ರಿ?
ವೈಕುಂಠದಲ್ಲಿ ಕೂತ್ಕೊಂಡು ಅವ್ನು ಮಾಯ ಇದ್ದಿಂದ ಆಗಲ್ಲೇನ್ರಿ? ಅವ್ನು ಇಲ್ಲಿಗೆ ಬರ್ಬೇಕಾ? ಅವ್ನು ಹಾಗಲ್ಲ. ಅವನಲ್ಲಿ ಬಹಳ ಒಂದು ಶಿಶುಪಾಲ ಅವ್ನ ಎದುರುಗಡೆ ಬೈತಿದ್ರೆ ನಗುತ್ತಾ ಮಗಳು ನಗು ಇದೆ ಅಂತ್ರಿ. ಅವ್ನ ಎದುರುಗಡೆ ಸಭೆಯಲ್ಲಿ ಬೈತಿದ್ರೆ ತಂಗಿಗೆ ಮಾತು ಕೊಟ್ಟಿದ್ದ, ಏನಂತ? ತಂಗಿ ಮಗು ಹುಟ್ಟಿದಾಗ ಸ್ವಲ್ಪ ಜ್ಯೋತಿಷ ಹೇಳಿದಂತೆ, ಇವನು ಯಾರು ಎತ್ಕೊಂಡ್ರೆ ಅಲ್ಲೊಂದು ನಿಲ್ಲಿಸ್ತಾನೋ ಅವರು ಸಾಯಿಸ್ತಾರೆ ಇವನ್ನ ಅಂತ. ಕೃಷ್ಣ ಎತ್ಕೊಂಡ್ರೆ ನಿಲ್ಲಿಸ್ಬಿಟ್ಟಂತೆ ಅವನು. ಅಲ್ಲೋ ಅಣ್ಣ ನೀನೇ ಸಾಯಿಸ್ತೀನಪ್ಪ ನನ್ನ ಮಗನ ಅಂತ ಕೇಳಿದ್ಲಂತೆ. ಅದಮ್ಮ ಇರ್ಬೋದು, ನಂಗೆ ಗೊತ್ತಿಲ್ಲ, ನೀನು ಹೇಳ್ತಿದ್ಯಲ್ಲ ನೋಡಿ, ಎಲ್ಲ ಗೊತ್ತಿರೋ ನೀನು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಇರ್ಬೋದಮ್ಮ. ಬಟ್ ಒಂದು ಮಾತ್ರ ತಂಗಿ ಮಗ ಅಲ್ಲ, ಅದಕ್ಕೆ ಹೇಳ್ತೀನಿ, 108 ತಪ್ಪು ಬಿಟ್ಬಿಡ್ತೀನಿ, ಲೆಕ್ಕ ಹಾಕ್ಕೊತೀನಿ. 108ನೇ ತಪ್ಪು ಹೋದರೆ ಆಮೇಲೆ ನಾನು ಸಾಯಿಸ್ತೀನಮ್ಮ, ಈಗಲೇ ಹೇಳ್ತಿದ್ದೀನಿ ಅಂತ ಹೇಳ್ದಂತೆ. ಅಷ್ಟೆಲ್ಲ ಕೊಟ್ಟಿಲ್ಲ, ಸಾಕ್ಬಿಡು ಅಂದಂತೆ. ಇನ್ನು ಚಿಕ್ಕ ಮಗು ಇವನಿಗೆ ಗೊತ್ತಿಲ್ಲ, ಅದು ನಮ್ಮ ಹೇಳೋದೆಲ್ಲ ಗೊತ್ತಿಲ್ಲ. ರಾಜಸೂಯ ಯಜ್ಞದಲ್ಲೇ ಅವ್ನು ಬೈದ 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 ಎಲ್ಲ ಬೈದಿದ್ದಾದರೂ ಮುಗುಳ್ ನಗು ಅವನು ಕೃಷ್ಣ. ಪ್ರಪಂಚಕ್ಕೆ ಒಡೆಯಾರಿ ಅವನು, ಅವನಿಗೆ ಶತ್ರುಗಳೇ ಇಲ್ಲ, ಅಜಾತ ಶತ್ರು ಅವನು. ನಗ್ತಾ 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 ಇದ್ದ. ಎಲ್ಲರೂ ಏನು ಇವ್ನು ಬುದ್ಧಿಗಿದ್ದಿ ಇದೆಯಾ, ಇವ್ನು ಕೃಷ್ಣ ಅಂತಾರೆ, ಅವತಾರ ಅಂತಾರೆ, ಇದೆಲ್ಲ ಇದೆ, ಇಷ್ಟೆಲ್ಲ ಮಾಡ್ತಾನೆ, ಪಾಂಡವ್ರಿಗೆ ಇಷ್ಟು ಸಹಾಯ ಮಾಡಿದ್ದಾನೆ, ಇದೊಂದು ಬೈತಾ ಇದ್ರೆ ಅವ್ನಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ವಾ ಅಂತ. ಯಾಕೆ ಆಗಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ, ಮಾತು ಕೊಟ್ಟಿದ್ದಲ್ವ. ಆಯಿತು, ಚಕ್ರ ಕಳಿಸ್ದ, ಅವನ ತಲೆ ತೊಗೊಂಬಂತು, ಅವನ ಜ್ಯೋತಿ ರೂಪದಲ್ಲೇ ಅವನ ಒಳಗೆ ಸೇರಿಸ್ಕೊಂಡ. ಯಾಕೆ? ಶಿಶುಪಾಲ ದಂತವಕ್ರರು ಕೂಡ ಜೈ ವಿಜಯರಲ್ಲಿ ಒಂದು ಪಾಠ, ಅದು 3ನೇ ಅವತಾರದಲ್ಲಿ ಬಂದವರು. ಅದಕ್ಕೆ ಅವ್ರನ್ನು ಕೂಡ ಅವನೇ ವೈಕುಂಠ ಕರ್ಕೊಂಡು ಹೋಗ್ಬೇಕು. ಅವತ್ತು ಹೇಳಿದ್ದ, 3 ಅವತಾರ ನನಗೆ ದ್ವೇಷಗಳು, 5 ಅವತಾರ ನನ್ನ ಭಕ್ತರಾಗಿ ಹುಟ್ಟ್ರಿ ಅಂದರೆ, ಅಯ್ಯೋ 5 ಅವತಾರ ಆಗಲ್ಲಪ್ಪ, 3 ಸಾಕು, ನಿಮ್ಗೆ ದ್ವೇಷಗಳಾಗಿ ಹುಡ್ತೀವಿ ಅಂತಂತೆ. ದ್ವೇಷಿ ಆದರೂ ಕೂಡ ರಾಮಾವತಾರದಲ್ಲೇ ಹನುಮಂತ ಎಲ್ಲ ಆದಮೇಲೆ ಒಂದು ಮಾತು ಕೇಳ್ತಾನೆ ರಾಮದೇವ್ರನ್ನ. ಎಷ್ಟು ಇನ್ನೋಸೆಂಟ್ ಅಂತ ನಮ್ಗೆ ಅನಿಸುತ್ತೆ. ಭಕ್ತ ಅಂದರೆ ಹೀಗಿರಬೇಕು ಅಂತ. ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ ನಾವೇನು ಹೇಳ್ತೀವಿ. ಆಮೇಲೆ ಹರಿ ಏನೆಂದರೆ ಅದು ಹನುಮನ ಮತ, ಹನುಮನ ಮತವೇ ಹರಿಯ ಮತ. ಇಷ್ಟು ಇದ್ದವಾಗ ಹನುಮಂತ ಏನು ಗೊತ್ತಿಲ್ಲೇನೋ ಅನ್ನೋ ಥರ, ಅಪ್ಪ ರಾಮ ಒಂದು ಮಾತು ಕೇಳ್ಬೇಕು ಅಂದ್ಕೊಂಡಿದ್ದೀನೋ ಅನ್ನಂತೆ. ಹೇಳಪ್ಪ, ನಿಂಗಿಂತ ಯಾರಿದ್ದಾರೆ ನಂಗೆ ಕೇಳೋರು ಅಂದರೆ, ಅಲ್ಲ ರಾವಣಾಸುರ ಇಷ್ಟೆಲ್ಲ ಅಮ್ಮನವ್ರನ್ನ ತೊಗೊಂಡೋದ, ಇಷ್ಟೆಲ್ಲ ಗಲಾಟೆ ಮಾಡ್ದ, ಇಷ್ಟೆಲ್ಲ ಕಿರುಕುಳ ಕೊಟ್ಟ, ಇಷ್ಟೆಲ್ಲ ಮಾಡಿದ್ರೆ ಅವನ್ನ ಸತ್ತೋಗ್ತಾರೆ, ಜ್ಯೋತಿ ಮಾಡಿ ನಿನ್ನಲ್ಲಿ ಸೇರಿಸ್ಕೊಂಡ್ಬಿಟ್ಟಿಯಲ್ಲೋ ಅಂತ ಕೇಳದ್ನಂತೆ. ಯಾಕೆ ತೊಗೊಂಡಿ ಅಂತ ಕೇಳಲ್ಲ, ಅದು ಶಿಷ್ಯನ ಒಂದ ತೊಗೊಂಡಿಲ್ಲಪ್ಪ ಅನ್ನಂತೆ. ಅಂದರೆ ಹನುಮ ನೀನು ಜಪಕ್ಕೆ ಕೂತ್ಕೊಂಡ್ರೇನೆ ನನ್ನ ಹೆಸರು ಜಪ ಮಾಡ್ತೀಯ, ರಾವಣ ಅವ್ನ ನೆರಳು ನೋಡಿದ್ರು ನನ್ನ ಜಪನೇ ಮಾಡ್ತಿದ್ದ ಅಂತ ಹೇಳ್ದಂತ ಅವನು. ನಾವು ಯಾರನ್ನ ನಮ್ಮ ನೆರಳು ನೋಡಿ ನಮ್ಮ ಜಪ ಮಾಡ್ತೀವ? ಅದೂ ಇಲ್ಲ ರೀ ಅಲ್ವಾ. ರಾವಣ ಅವ್ನ ನೆರಳು ಕಾಣಿಸಿದ್ರೆ ರಾಮನೇನು ಅಂತ ಭಯ ಅಂತ ಅವ್ನಿಗೆ, ಅವನ ನೆರಳಿಂದ ಅವ್ನು ಭಯ ಬೀಳ್ತಿದ್ದಂತೆ ರಾಮ ಅಂತ ಹೇಳಿ. ಇಲ್ಲದೇ ಇದ್ರೆ ಸುಂದರಕಾಂಡದಲ್ಲಿ ಸುಂದರವಾಗಿ, ಅದಕ್ಕೆ ಅದು ಸುಂದರಕಾಂಡ ಅಂತಾರೆ. ಹನುಮಂತ ಹೋಗಿದ್ದೊಂದು ಒಂದು ಕಪಿ ಹೋದರೆ ಅದಕ್ಕೆ 70 ಲಕ್ಷ ಸೈನ್ಯ ಸಾಯಿಸ್ಬಿಟ್ಟು ಬಂದಿದ್ದಾನೆ ರೀ. ಒಂದು ಕಪಿನ ಹಿಡ್ಕೊಂಬರೋಕ್ಕೆ 70 ಲಕ್ಷ ಸೈನ್ಯನ ಕಳಿಸಿದ್ದಾನೆ ರಾವಣ. ಅಂದರೆ ಎಷ್ಟು ವೀಕ್ ಪಾರ್ಟಿ ಅಂತ ಇಲ್ಲೇ ಅರ್ಥ ಆಗ್ತಿದೆ ನಮಗೆ. 70 ಲಕ್ಷ ಸೈನ್ಯ ಸಾಯಿಸಿದ್ದಾನೆ ರೀ. 5 ಲಕ್ಷ ಸೈನ್ಯಾಧಿಪತಿಗಳು, ಸೈನಿಕರಲ್ಲ ಸೈನ್ಯಾಧಿಪತಿಗಳು 5 ಲಕ್ಷ ಅಂತ್ರಿ. ಬರೀ ಕೈಯಲ್ಲಿ ಹೊಡೆದಿದೆ ಅಂತ್ರಿ. ಇಂಥದ್ದೇನಿಲ್ಲ, ಏನು ಗದೆ ಕೂಡ ಇಲ್ಲ, ಕೈಯಲ್ಲಿ ಹೊಡೆದು ಸಾಯಿಸ್ದ ಅಂತ ಹೇಳ್ತಾರೆ ಆಚಾರ್ಯ. ಕೈಯಲ್ಲಿ ಹೊಡೆದೇ ಸಾಯಿಸಿದ್ರು ಅಂತ. ಏನು ಅವತಾರ ಇರ್ಬೋದು ಹನುಮಂತನ ಅವತಾರ ಅಂತ. ಸಾಕ್ಷಾತ್ ಹನುಮಂತನ ಹತ್ರ ನಾವು ಇವತ್ತು ರಾಮದೇವ್ರ ಬಗ್ಗೆ ಮಾತಾಡ್ಕೊಂತಿದ್ದೀವಿ. ಅವ್ನು ಖುಷಿ ಆಗ್ತಾ ಇರ್ತಾನೆ, ಡ್ಯಾನ್ಸ್ ಮಾಡ್ತಾ ಇರ್ತಾನೆ ರೀ ಒಳಗಡೆ. ನಮ್ಮ ಕಡೆ ಎಲ್ಲ ನೋಡ್ರಿ ಈ ಥರ ಪ್ರವಚನ ಆದರೆ ನಿಮ್ಗೆ ಹೇಳ್ತಿದ್ದೀನಿ ನನ್ನ ಮಾತು. ಇಲ್ಲೊಂದು ಮಣೆ ಹಾಕ್ತಾರೆ ರೀ, ಇಲ್ಲೊಂದು ಮಣೆ ಹಾಕಲ್ಲಿ ದೀಪ ಇಟ್ಟರೆ ಆ ದೀಪ ಅಲ್ಲಿ ಇಡ್ತಾರೆ. ಯಾಕೆಂದರೆ ಹನುಮ ರಾಮಾಯಣ ಎಲ್ಲಿ ನಡೀತಿದ್ರೆ ಅಲ್ಲಿ ಹನುಮ ಬಂದು ಕೂತ್ಕೊಂಡಿರ್ತಾನಂತೆ, ಕೇಳ್ತಾ ಇರ್ತಾನಂತೆ ನೋಡ್ರಿ. ಆಗ ಥರ ಮಣೆ ಹಾಕ್ತಾರೆ ರೀ. ಮನೆಗಳಲ್ಲಿ ಪ್ರವಚನ ಮಾಡಿಸಿದಾಗ ಒಂದು ಮಣೆ ಹಾಕಿ ಅದಕ್ಕೆ ದೀಪ ಹಚ್ತಾರೆ. ಅಲ್ಲಿ ಹನುಮ ಬಂದು ಕೂತ್ಕೊಂಡು ಪ್ರವಚನ ಕೇಳ್ತಿರ್ತಾನೆ ಅಂತ ಒಂದು ನಂಬಿಕೆ. ಇವತ್ತು ಅದೇ ಹೇಳ್ತಿದ್ದೀನಿ ನಾನು. ನೀವು ಹೇಳಿದೆ ಹನುಮಂತನ ಸನ್ನಿಧಾನದಲ್ಲಿ ರಾಮಾಯಣ ಹೇಳಕ್ಕೆ ಕರೆದಿದ್ದೀರಲ್ರಿ, ಅವ್ನು ಡ್ಯಾನ್ಸ್ ಮಾಡ್ತಾ ಇರ್ತಾನೆ, ಅಲ್ಲಿ ನೃತ್ಯ ಮಾಡ್ತಾನೆ ರೀ. ನಮ್ಮಪ್ಪನ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ ಅಂತ ಹೇಳಿ. ಅಂಥದ್ದು ಆ ರಾಮಾವತಾರದ ಒಂದು ವಿಶೇಷತೆ ಆ ಥರ. ಹಾಗಾಗಿ ಮಂತಾರೆ ಈ 2 ವರ ಕೇಳುವಾಗ ರಾಮಂಗೆ ಕಾಡು, ನಮ್ಮ ಮಗನಿಗೆ ನಾಡು ಬೇಕು, ಅಂದರೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಕೇಳಿ.
ಅವಾಗ ದಶರಥ ಒಂದು ಮಾತು ಕೇಳಿದಂತೆ, ನೀನು ಕೇಳಿದ್ದು ಕೊಡಲ್ಲ ಅನ್ನಕ್ಕೆ ನಂಗೆ ಮನಸ್ಸಿಲ್ಲ, ಮಾತು ಕೊಟ್ಟಿದ್ದೀನಿ, 2 ವರ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಕೊಡಲೇಬೇಕು. ಆಗಲಿ, ಒಂದು ಮಾತು, ಭರತಂಗೆ ರಾಜ ಮಾಡೋಣ, ಭರತನ ರಾಜ ಮಾಡೋಣ, ರಾಮನ ಕಾಡಿಗೆ ಕಳಿಸೋದ್ರಲ್ಲಿ ಉದ್ದೇಶ ಏನು ಹೇಳಿ ನಿಂಗೆ ಅಂತ ಕೇಳಿದ್ರು. ರಾಮನ ಕಾಡಿಗೆ ಕಳಿಸೋವಂಥ ಕೆಟ್ಟ ಕೆಲಸ ಏನು ಮಾಡಿದ್ದಾನೆ? ಅವತ್ತಿನ ದಿನ ರಾಮಾಯಣದ ಕಾಲದಲ್ಲೇ ಆ ದೇಶದಲ್ಲಿ ಒಂದು ರೂಲ್ಸು ಎಕ್ಸಿಸ್ಟೆನ್ಸಲ್ಲಿ ಇತ್ತಂತೆ. ಯಾರನ್ನಪ್ಪ ದೇಶ ಬಿಟ್ಟು ಕಳಿಸ್ಬೇಕು ಕಾಡಿಗೆ ಅಂತಂದರೆ, ಒಂದು ಬೇರೆ ಹೆಂಗಸಿಗೆ ಕಿರುಕುಳ ಕೊಟ್ಟಿರಬೇಕು. ಅದು ಮಾಡಿದಾನ ರಾಮ? ಹೇಳು, ನಾಳೆನೇ ಕಳಿಸ್ತೀನಿ. ಬೇರೆಯವರ ಆಸ್ತಿ ಹೊಡೆದಾಕಿರಬೇಕು, ಹೊಡೆದಾಕಿದ್ದಾನ? ಹೇಳು, ನಾಳೆನೇ ಕಳಿಸ್ತೀನಿ. ತಂದೆ ತಾಯಿ ನಿರಾದರಣೆ ಮಾಡಿರಬೇಕು. ಇವಾಗಿನ ಥರ ಓಲ್ಡ್ ಏಜ್ ಹೋಮ್ ಕಳಿಸಿರ್ಬೇಕು, ಅಪ್ಪ ಅಮ್ಮ ನೋಡ್ಕೊಳ್ತೀರಾ? ಓಲ್ಡ್ ಏಜ್ ಹೋಮ್ ಕಳಿಸಿದ್ರೆ ಅವ್ರು ಪನಿಷ್ಮೆಂಟ್ ಅಂದರೆ ಊರು ಬಿಟ್ಟು ಕಳಿಸ್ಬಿಡ್ತಿದ್ದಂತ್ರಿ. ಇವಾಗ ಊರು ಬಿಟ್ಟೆಲ್ಲ ಪೂಜೆ ಮಾಡ್ತಾರೆ. ನಾಯಿಗೆ ರೂಮ್ ಕಟ್ತಾರೆ, ತಾಯಿಗೆ ರೂಮ್ ಕಟ್ಟಲ್ಲ ಈಗಿನ ಕಾಲದಲ್ಲಿ. ತಾಯಿಗೆ ರೂಮ್ ಇನ್ಕಮ್ಮ, ಹಾಲಲ್ಲಿ ಮಲ್ಕೊ ನೀನು ಅಂತಾರೆ. ನಾಯಿಗೆ ಮಾತ್ರ ಒಂದು ರೂಮ್ ಕಟ್ತಾರೆ, ಲಕ್ಷ ಕಟ್ಟಿ ಒಂದು ಮನೆ ಮಾಡಿ. ನಾಯಿಗೆ ರೂಮ್ ಇದೆ, ತಾಯಿಗೆ ರೂಮ್ ಇಲ್ಲ. ಆಗಿನ ಕಾಲ ಹಾಗಲ್ಲ ರೀ. ತಾಯಿಗೆ ಅನಾದರಣೆ ಮಾಡಿದ್ರೆ ಇವನು ಕಾಡಿಗೆ ಕಳಿಸ್ಬಿಡ್ತಿದ್ರೆ ಅಂತ ರಾಜ. ಅಂಥ ಒಂದು ಕಾಲ ರೀ. ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ರಾಮದೇವ್ರ ಕಾಲದಲ್ಲಿ ಒಂದ್ಸಲ ಒಂದು ಬ್ರಾಹ್ಮಣ ದಾರಿಲಿ ಹೋಗ್ತಾ ಅವ್ನಿಗೇನು ಕಟ್ಬಿಡ್ತೀನಿ, ನಾಯಿಗೆ ಒಂದು ಕಲ್ಲು ಹಾಕದ್ನಂತೆ. ನಾಯಿ ಮೇಲೆ ಒಂದು ಕಲ್ಲು ಹಾಕದ್ನಂತೆ ಸುಮ್ಮನೆ. ಅದಷ್ಟಕ್ಕದು ಹೋಗ್ತಿದ್ದೆ, ಇವನಷ್ಟಕ್ಕೆ ಹೋಗ್ತಿದ್ದಾನೆ, ಸುಮ್ಮನೆ ಆಡ್ತಾ ಒಂದು ಕಲ್ಲು ಹಾಕಿದ್ದಾನೆ. ಆ ನಾಯಿ ಹೋಗಿ ರಾಮದೇವ್ರ ಹತ್ರ ಕಂಪ್ಲೇಂಟ್ ಮಾಡ್ತಂತೆ, ಅಪ್ಪ ನಂಗೆ ಕಲ್ಲು ತೊಗೊಂಡು ನೋಡಿದೆ ಬ್ರಾಹ್ಮಣ ಅಂತ ಹೇಳ್ತಂತೆ. ಏನಾಯ್ತಪ್ಪ ನಿಂಗೆ? ನಂಗೆ ತೊಂದರೆ ಆಯಿತು ಅಂತ ಆ ಬ್ರಾಹ್ಮಣನ ಕಳ್ಸಿದ್ರಂತೆ. ಏನಪ್ಪ ಈ ನಾಯಿ ಕಲ್ಲು ಹೊಡೆದ ಏನೂ ಮಾಡದೇ ಇದ್ರೆ? ಹೌದೌದು, ಅದೇನು ಮಾಡಲಿಲ್ಲ, ನಾನೇ ಒಂದು ಸುಮ್ಮನೆ ಕಲ್ಲು ಹಾಕ್ಕೊಂಡು ಹೋಗ್ದೆ ಅಂತ. ಆಗಿನ ಕಾಲದಲ್ಲಿ ಅಷ್ಟಿದು ಪ್ರಾಮಾಣಿಕತೆ ಇತ್ತು ರೀ. ಅವ್ನು ಒಪ್ಕೊಂಡೆ. ನಾನು ಯಾರು ಹೇಳಿದ್ದು? ನಾಯಿ ಹೇಳಿ ಮಾತು ಕೇಳ್ತೀರೇನ್ರಿ ನೀವು ಅನ್ಲಿಲ್ಲ. ನಾಯಿಗೆ ಮಾತು ಬರ್ತಿತ್ತಾಗ, ನಾಯಿ ಮಾತು ಕೇಳ್ತೀರೇನ್ರಿ ಅಂತ ಅನ್ಲಿಲ್ಲ. ಒಪ್ಕೊಂಡ ಪಾಪ, ಕಲ್ಲು ಹಾಕ್ದೆ ಅಂತ. ಮತ್ತು ಇವಾಗ ಏನು ಪನಿಷ್ಮೆಂಟ್ ಮಾಡಬೇಕು? ನೀವೇನು ಕೊಟ್ಟರೆ ತೊಗೊತೀನಿ ಸ್ವಾಮಿ ಅಂತ ಹೇಳಿದ್ರು. ಇವಾಗ ಥರ ಕೋರ್ಟು ಕಚೇರಿ ಇಲ್ಲ, ಅವ್ರು ರಾಜ ಹೇಳಿದ್ರೆ ಆಯಿತು. ರಾಮ ಹೇಳಿದ್ನಂತೆ, ಎಷ್ಟು ದೊಡ್ಡ ರಾಜ ನೋಡ್ರಿ, ನಾಯಿನ ಕೇಳಿದ್ನಂತೆ, ಇವನ್ಗೇನು ಪನಿಷ್ಮೆಂಟ್ ಕೊಟ್ಟರೆ ನೀನು ಹೇಳಿದ್ರೆ ಅದು ಕೊಡ್ತೀನಿ ಅಂತ ಅಂದಂತೆ. ನೋಡ್ರಿ ಹೆಂಗಿದೆ. ನಮ್ಮ ರಾಮನ ದೇವಸ್ಥಾನ ಸಾಧನೆ ಮಾಡ್ಕೊಂಬಕ್ಕೆ 500 ವರ್ಷ ಹಿಡಿದಿದ್ದೀರಿ ನಮಗೆ. ನಮ್ಮ ರಾಮನ ಜಾಗದಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಇವತ್ತು 500 ವರ್ಷ ಹಿಡಿಸಿದ್ದೀರಿ. ಕೋರ್ಟು ಕಚೇರಿ ಅವರೆಲ್ಲ ಯಾರು ಹೇಳಕ್ಕೆ? ಅವನ ಜಾಗದಲ್ಲಿ ಅವನ ದೇವಸ್ಥಾನ ಕಟ್ಟಕ್ಕೆ ಇವರೆಲ್ಲ ಯಾರು ಹೇಳಕ್ಕೆ? ಆದರೂ ಕೂಡ ಪಾಲನೆ ಮಾಡಿದೆ ನಮ್ಮ ದೇಶ, ನಮ್ಮ ದೇಶ ಪ್ರಜೆ, ನಮ್ಮ ಹಿಂದೂ ಧರ್ಮ. ಇಷ್ಟು ಪೇಷನ್ಸ್ ನಮಗೆಲ್ಲನು. ಅದೇ ಅವತ್ತು ರಾಮದೇವರು ಇವತ್ತು ಯಾಕೆ ಪೂಜೆ ಮಾಡ್ತಂದ್ರೆ ಇದಕ್ಕೆ. ನಾಯಿನ ಕೇಳಿದಂತೆ, ಇವ್ನಿಗೆ ಏನು ಪನಿಷ್ಮೆಂಟ್ ಕೊಟ್ಟರೆ ನಿಂಗೆ ಖುಷಿ ಆಗುತ್ತೆ ಹೇಳಪ್ಪ ಅಂತ ಕೇಳಿದ್ರು ನಾಯಿನ. ನಾಯಿ ಹೇಳ್ತಂತೆ, ಇವನೊಂದು ಧರ್ಮಾಧಿಕಾರಿ ಮಾಡಿಬಿಡ್ರಿ ಅಂತ ಹೇಳಿ. ಧರ್ಮಾಧಿಕಾರಿ ಮಾಡ್ರಿ ಇನ್ನ ಅಂತಂತೆ. ಅಲ್ಲಪ್ಪ ಅವ್ನು ಮಾಮೂಲು ಬ್ರಾಹ್ಮಣ, ಧರ್ಮಾಧಿಕಾರಿ ಮಾಡಿದ್ರೆ ಪ್ರಮೋಷನ್ ಆಯ್ತು ಅಂದರೆ, ಇಲ್ಲ ನಾನು ಧರ್ಮಾಧಿಕಾರಿಯಾಗಿ ಇದ್ದೆ, ಅಲ್ಲಿ ಮಾಡಿದ ಪಾಪಗಳಿಗೆಲ್ಲ ನಾಯಿಯಾಗಿ ಹುಟ್ಟಿದೆ ಇವರು. ನೋಡ್ರಿ ಯಕ್ಷರಕ್ಕೆ ಅಲ್ವಾ? ಅಂದರೆ ಧರ್ಮಾಧಿಕಾರಿ ಆದರೆ ತಾನಾಗಿ ತಾನೇ ಪಾಪ ಮಾಡೋ ಅವಕಾಶ ಬರುತ್ತಂತ್ರಿ. ತಾನಾಗಿ ತಾನೇ ಪಾಪ ಮಾಡೋ ಅವಕಾಶ ಬರುತ್ತೆ. ಅದು ಭಾಳ ಕಲಿ ಪ್ರವೇಶ ಮಾಡ್ತಾನ್ರಿ. ಒಳ್ಳೆ ಕೆಲಸ ಮಾಡೋನಂದ್ರೆ ಕಲಿ ಪಕ್ಕದಲ್ಲಿ ಜೋಬಲ್ಲೇ ಇರ್ತಾನಂತೆ, ಮಾತು ಕೆರೀತಿರ್ತಾನಂತ ಅವನು. ಇನ್ನು ಒಳ್ಳೆ ಕೆಲಸ ಮಾಡ್ತಿರ್ತಾನಲ್ಲ ನೋಡಿ. ಇವ್ರ ಪಾಪ ಈ ದೇವಸ್ಥಾನಕ್ಕೆ ಒಂದು ಉಸ್ತುವಾರಿ ಏನಿದ್ದಾರೆ ಪ್ರವಚನ ಮಾಡಿಸಿದ್ರು. ಪಕ್ಕದಲ್ಲಿ ಬಂದು ಬುದ್ಧಿ ಇದೇನ್ರಿ, ಅಲ್ಲೆಲ್ಲೋ ಡೆಲ್ಲಿಲಿ ಮಾಡ್ಕೊಳ್ಳಿ ಬಿಡಿ, ಅಯೋಧ್ಯೆಯಲ್ಲಿ ನಾವು ಬೇಕಾದ್ರೆ ಹೋಗೋಣ, ಇಲ್ಲೇ ಈ ಜನನೆಲ್ಲ ಸಾಯಿಸ್ತೀರಿ ಸುಮ್ಮನೆ ಈ ಚಳಿಯಲ್ಲಿ ಕೂಡಿಸ್ಬಿಟ್ಟು. ಅಂದರೆ ಅದು ನಿಜಾನೇ ಬಿಡು. ಇನ್ನು ಬೇಕಾದ್ರೆ ಬೋರ್ಡ್ ಹಾಕ್ರಿ, 1000 ರೂಪಾಯಿ ಕಟ್ಟ್ರಿ, ವಿಶೇಷ ಪೂಜೆ ಅವತ್ತು ನಿಮಗೆ ಒಂದು 50 ಜನ ಕಟ್ಟಿದ್ರೆ 50,000 ಬಂತೀರಿ ದೇವಸ್ಥಾನಕ್ಕೆ. ದುಡ್ಡು ಸಂಪಾದನೆ ಹೇಳ್ಕೊಡ್ತಾನೆ. ಇದು ನಿಮ್ಗೂ ಅನಿಸುತ್ತೆ, ಇದೆಲ್ಲ ಶೀಟ್ ಹಾಕ್ಬೇಕು ಅಂದ್ಕೊಂಡಿದ್ವಿ, ಇದಕ್ಕೆಲ್ಲ 50,000 ಬಂದ ಮೇಲೆ ಆಗುತ್ತೇನೋ, ಬಿಡಪ್ಪ ಇದೇನು ಸುಮ್ಮನೆ ಪ್ರವಚನ ಹೇಳ್ದೇನಾಗುತ್ತಲ್ವ, ನಮ್ಮ ಖರ್ಚು ಅಷ್ಟೇ, ಇದು ಲಾಭ ಇಲ್ಲ ಅಂತ ಅನ್ಕೊಂಬೋದಿದ್ದಾರೆ. ಅಂದರೆ ಪಾಪದ ಕೆಲಸ ಮಾಡೋದು. ಅದಕ್ಕೋಸ್ಕರ ಏನಾಗುತ್ತೆ, ಆ ಧರ್ಮಾಧಿಕಾರಿ ಮಾಡ್ರಿ ಅಂತ ಹೇಳಿದ್ರೆ ಪಾಪ ರಾಮ ಹೇಳಿದ ಧರ್ಮಾಧಿಕಾರಿ ಮಾಡಿಬಿಟ್ಟೆ. ಬರೋ ನಾಯಿಗೆ ಎಷ್ಟು ಒಳ್ಳೇದೇನಂದರೆ, ಬರೋ ಜನ್ಮದ ತನಕ ಕಾಯ್ತೀನಿ, ಇವ್ನು ನಾಯಿ ಆಗ್ತೇನೆ, ನಾನು ಮನುಷ್ಯ ಆಗ್ತೀನಿ, ಇವ್ನು ಕಲ್ಲಲ್ಲಿ ಹೊಡಿತೀನಿ, ಸರಿ ಹೋಗುತ್ತೆ ಅಂತ ಹೇಳ್ತೇನೆ. ಎಷ್ಟು ಒಳ್ಳೆ ಪ್ರಾಮಾಣಿಕವಾದ ಕಾಲ ಅಂತ ಹೇಳ್ತಿದ್ದೀನಿ ರೀ. ಇಷ್ಟು ಚೆನ್ನಾಗಿ ಆಯಿತು. ಹಾಗಾಗಿ ಅವಳು 2 ವರ ಕೇಳಿದ್ದಾಗೆ ರಾಮದೇವ್ರ ದಶರಥ ಕೇಳ್ದ, ಈ ಥರ ತಪ್ಪುಗಳೆಲ್ಲ ಇದೆ ನಮ್ಮ ದೇಶದಲ್ಲಿ,
ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇಂತಿಂಥ ತಪ್ಪು ಮಾಡದೆ ಊರು ಬಿಟ್ಟು ಕಳಿಸ್ಬೇಕು, ದೇಶ ಬಿಟ್ಟು ಕಳಿಸ್ಬೇಕು, ಕಾಡಿಗೆ ಕಳಿಸ್ಬೇಕಂತಿದೆ. ಇದರಲ್ಲಿ ಯಾವುದನ್ನ ಒಂದು ರಾಮದೇವರು ಮಾಡಿದರೆ, ರಾಮ ಮಾಡಿದರೆ ಕಳಿಸ್ತೀನಮ್ಮ, ನನಗೇನು ತೊಂದರೆ ಇಲ್ಲ. ಪ್ರಜೆ ಅಲ್ಲ, ಮಗ ಒಂದು, ತಾಯಿ ಒಂದು, ಹೆಂಡತಿ ಒಂದಿಲ್ಲ. ನಮ್ಮ ರೂಲ್ಸು ಎಲ್ಲರಿಗೂ ಒಂದೇ ರೂಲ್ಸ್ ನಮ್ಮ ದೇಶದಲ್ಲೇ. ಮಿನಿಸ್ಟರ್ ಮಗ ಅಂದೊಂದು, ಪ್ರೈಮ್ ಮಿನಿಸ್ಟರ್ ಮಗ ಅಂದ ಇಲ್ಲ, ಎಲ್ಲರಿಗೂ ಒಂದೇ ರೂಲ್ಸ್. ಏನ ಹೇಳಿದ್ರೆ ಮಾಡಿ ಕಳಿಸ್ಬಿಡ್ತೀನಿ ನಾಳೆನೇ ಅಂತ. ಅದೇನು ಮಾಡಿಲ್ಲ. ನೀನು ನಂಗೆ ಹೊರ ಕೊಟ್ಟು ಕೇಳಂದಿದ್ಯಾ? ಕೇಳಿದ್ದೀನಿ, ಕಳಿಸಷ್ಟೇ. ಸುಮ್ಮನೆ ಕೇಳಿದ್ರೆ ಹೆಂಗೆ ಕಳಿಸೋದು? ನಾನು ಕಳ್ಸೋಕ್ಕಾಗಲ್ಲ, ಇಲ್ಲಿ ಹೋಗಲೇಬೇಕು ಅಂತ. ಕಡೆಗೆ ಅವನು ಮೂರ್ಛೆ ಬಂದು ಕೆಳಗೆ ಬಿದ್ದೋದು. ಏನಾಗಲ್ಲ ಅವ್ನು ಕೇಳ್ಬೋದು. ಇವಳು ಏನು ಹೇಳೋಕ್ಕಾಗಲಿಲ್ಲ, ಮಾತು ಕೊಟ್ಟಿದ್ದಾನೆ, ಮಾತು ನಡೆಸಬೇಕು. ಅವ್ನು ಮೂರ್ಛೆ ಬಂದು ಕೆಳಕ್ಕೆ ಬಿದ್ದೋಗಿದ್ದಾನೆ, ಅಲ್ಲೇ ಬಿದ್ದೋಗಿದ್ದಾನೆ. ಸೊ ಆಯಿತು, ಬೆಳಗ್ಗೆ ಆಯಿತು, ಏನು ಮಾಡೋದು ಗೊತ್ತಿಲ್ಲ, ಅವನು ಅಲ್ಲೇ ಇದ್ದಾನೆ. ಸೊ ರಾಮದೇವರು ಆ ವಸಿಷ್ಠರು ಏನೇ ಹೇಳಿದ್ದಾರೆ ಅದರ ಪ್ರಕಾರ ಎಲ್ಲ ನಡ್ಕೊತ ಬಂದು ಅವನು ಪಾಲನೆ ಮಾಡಿದ್ದಾನೆ. ಅವನೇನು ವ್ರತ ಕೊಟ್ಟಿದ್ದಾರೆ ಮಾಡಿ ಬೆಳಗ್ಗೆ ಅಭ್ಯಂಗನ ಸ್ನಾನ ಮಾಡಿದ್ದಾನೆ. ಮಾಡಿ ಬಂದು ಕೌಸಲ್ಯಗೆ ನಮಸ್ಕಾರ ಮಾಡ್ಕೊಂಡಿದ್ದಾನೆ. ಅಮ್ಮ ಇವತ್ತು ಪಟ್ಟಾಭಿಷೇಕ ಅಂತ ಹೇಳಿ. ಅಪ್ಪ ಎಲ್ಲೋದ್ರು ಅಂತ ಕೇಳ್ದ. ಇಲ್ಲಪ್ಪ ಕಾಣಿಸಲ್ಲ ಅಂತ. ಯಾರನ್ನೋ ಕೇಳಿದ್ರೆ ಕೈಕೇಯಿ ಮನೆಗೆ ಹೋದರು ಅಂತ ಹೇಳಿದ್ರೆ. ಸರಿ, ಕೈಕೇಯಿ ಮನೆ ಹತ್ರ ಬಂದ. ಅಪ್ಪಂಗೆ ರಿಪೋರ್ಟ್ ಮಾಡಬೇಕಲ್ಲ, ತಂದೆ ಮಗ ನೋಡಿ ಹೆಂಗಿರಬೇಕು ಅಂತ. ರಾಜ ಆಗೋದ್ರಿಂದ ಅನೌನ್ಸ್ ಮಾಡಿದ್ರೆ ಆಗೋಯ್ತು ಅಷ್ಟೇ ಈ ಕಾಲದಲ್ಲೇ ಅಲ್ವಾ. ಸೊ ಇಲ್ಲಿಗೆ ಬಂದ, ಕೈಕೇಯಿ ಮನೆಗೆ ಬಂದರೆ ಅಪ್ಪ ಎಲ್ಲಿದ್ದಾನೆ ಅಂತ ಕೇಳಿದ್ರು. ಕೈಕೇಯಿ ರೂಮಲ್ಲಿ ಇದ್ದಾರೆ. ಆ ರೂಮಲ್ಲಿ ಇದ್ದಾರೆ ಅಂತಲೇ ರಾಮದೇವ್ರಿಗೆ ಡೌಟ್ ಬಂತು. ಆ ರೂಮಲ್ಲಿ ಇದ್ದಾರೆ ಅಂದರೆ ಏನೋ ಗಲಾಟೆ ನಡೀತಿದೆ ಅಂತ ಅಲ್ವಾ. ಶೋಕಗೃಹ, ಅದು ಶೋಕಗೃಹದಲ್ಲಿ ಇದ್ದಾರೆ ಕೈಕೇಯಿ ಜೊತೆ ಅಂದರೆ ಏನೋ ಮಂತ್ರಾಂಗ ನಡೀತಿದೆ ಅಂತ ಗೊತ್ತಾಯ್ತು. ಗೊತ್ತಾದಾಗ ಸರಿ ಅಲ್ಲಿಗೆ ಹೋಗಿ ಏನು ನಡೀತಿದೆ ಏನು ಅದು, ಏನಪ್ಪ ಬಿದ್ದೋಗಿದ್ದಾರೆ, ಏನಾಯಿತು, ಏನು ಮಾಡೋದಪ್ಪ, ಈ ಥರ ನಡೀತು, ನಂಗೊಂದು 2 ವರ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ನಂಗೆ ಬೇಕಾಯ್ತು, ನಾನು ಕೇಳಿದ್ದಕ್ಕೆ ಆಗಲ್ಲ ಅಂತ ಈ ಥರ ಬಿದ್ದೋದ್ರು. ಏನು ವರ ಕೇಳಿದೆಯಮ್ಮ? ಅಂಥ ವರ ಏನು ಅಪ್ಪ, ಬಿದ್ದೋಗುವಂಥ ವರ. ಯಾಕೆಂದರೆ ನಿನ್ನ ಪ್ರಜಾಭಿಮಾನದ ಮುಂದ್ಗಡೆ ಒಪ್ಕೊಂಡಂತೆ ನೋಡಿ. ಅವಳು ಅದಕ್ಕೆ ಹೇಳಿದ್ದು, ಅವಳೊಂದ ಏನು ವ್ಯಕ್ತಿತ್ವ ಇದೆ, ಭಾಳ ದೊಡ್ಡ ವ್ಯಕ್ತಿತ್ವ ರೀ ಕೈಕೇಯಿದು. ನಿನ್ನ ಪ್ರಜಾಭಿಮಾನದ ಮುಂದ್ಗಡೆ ನನ್ನ ಮಗನ ಪ್ರಜಾಭಿಮಾನ ಏನೂ ಇಲ್ಲ. ನೀನು ರಾಜ್ಯದಲ್ಲಿದ್ದರೆ ಅವನ ರಾಜ್ಯ ಆಳಕ್ಕಾಗೋದಿಲ್ಲ. ರಾಮನೇ ಇರಬೇಕು ಅಂತೆಲ್ಲರೂ ಧರಣಿ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಗಲಾಟೆಗಳಾಗತ್ತೆ. ಹಾಗಾಗಿ ನೀನು ರಾಮ ಇದ್ದರೆ ಇಲ್ಲಿ ದೇಶದಲ್ಲಿ ಭರತ ರಾಜ್ಯ ಆಳಕ್ಕೆ ಖಂಡಿತವಾಗೂ ಆಗೋದಿಲ್ಲ. ಹಾಗಾಗಿ ನಿನ್ನ ಕಾಡಿಗೆ ಕಳಿಸು ಅಂತ ಹೇಳಿದ್ದೀನಪ್ಪ 14 ವರ್ಷ. ಅಷ್ಟರಲ್ಲಿ ಜನಗಳೆಲ್ಲ ಭರತಂಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಆಮೇಲೆ ನೀನು ಬಂದರೂ ಕೂಡ ನೀನು ಹಿಂದಕ್ಕೆ ಕಳಿಸ್ಬೋದು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅದಕ್ಕೆ ಈ ಥರ ಕೇಳಿದ್ದೀನಪ್ಪ. ಅಂದರೆ ಅಲ್ಲಮ್ಮ, ಅಪ್ಪ ಬಿದ್ದೋಗೋ ಥರ ಯಾಕೆ ಮಾಡಿದಿ, ಅಪ್ಪನ ಯಾಕೆ ಕೇಳಿದಿ? ರಾಮನ ವ್ಯಕ್ತಿತ್ವ ರೀ, ಆಲೋಚನೆ ಮಾಡಬೇಕು. ಪ್ರವಚನ ಕೇಳ್ಬಿಟ್ಟು ಮನೆಗೆ ಹೋದ ಸುಖನೇ ಇಲ್ಲ. ರಾಮ ಹೇಳ್ತಂತೆ, ಅಪ್ಪನ ಯಾಕೆ ಕೇಳ್ತಿಮ್ಮ, ಇದು ಅಪ್ಪನ ಮಾತಲ್ಲ. ನನ್ನ ಕಾಡಿಗೆ ಕಳಿಸ್ಬೇಕಂದ್ರೆ ಅಪ್ಪ ಬಾಧೆ ಪಟ್ಟು ಬಿದ್ದೋಗಿದ್ದಾನೆ. ನೀನು ನಂಗೆ ಹತ್ರಕ್ಕೆ ಬಂದು, ರಾಮ ನೋಡಪ್ಪ ಈ ಥರ ಬರ್ತಂಗೆ ಪಟ್ಟಾಭಿಷೇಕ ಮಾಡ್ತೀವಿ, ನಿಂಗಿಲ್ಲ ಕ್ಯಾನ್ಸಲ್. ನೀನು ಈ ಥರ 14 ವರ್ಷ ಕಾಡಿಗೆ ಹೋಗ್ಬೇಕಂದ್ರೆ ನಿಂಗೆ ನಮಸ್ಕಾರ ಮಾಡಿ ಇಷ್ಟೊತ್ತು ಹೊಟ್ಟೋಗ್ಬಿಡ್ತಿದ್ದಮ್ಮ, ಹೋಗಿ 1 ದಿನ ಆಗೋಗ್ತಿತ್ತು. ನೀನಾಗ ಅಪ್ಪಂಗೆ ಹೇಳಕ್ಕೆ ಓದಿ ಇದೆಯಲ್ಲ, ಇದು ನೋಡಿ ಎಷ್ಟು ದೊಡ್ಡ ಮನಸ್ತತ್ವ ರೀ. ಅದಕ್ಕೆ ರೀ ಅವನು ಇವತ್ತು ಕೂಡ ಮರ್ಯಾದೆ ಪುರುಷೋತ್ತಮ. ಅದಕ್ಕೆ ಅವನು ದೇವಸ್ಥಾನ ಬೇಕಂತಿದ್ದೀವಿ, ಅದಕ್ಕೆ ಅವನು ಪೂಜೆ ಮಾಡಬೇಕಂತಿದ್ದೀವಿ, ಅದಕ್ಕೆ ಅವನಿಗೆ ಹನುಮಂತನಂತ ಶಿಷ್ಯ ಸಿಕ್ಕಿದ್ದಾನೆ ಅಂತ ತೂತ ಸಿಕ್ಕಿದ್ದಾನೆ. ಇದು ಇಂಥ ವ್ಯಕ್ತಿತ್ವ ನಾವು ಎಷ್ಟು ಜನದಲ್ಲಿ ನೋಡ್ಬೋದು ಅಂತ ಹೇಳಿ, ಇಂಥ ವ್ಯಕ್ತಿತ್ವ ನಾವು ಎಷ್ಟು ಜನದಲ್ಲಿ ನೋಡ್ಬೋದು ಅಂತ ಆಲೋಚನೆ ಮಾಡ್ಬೋದು. ರಾಮನ ದೇವರಾಗಿ ನೋಡಬೇಡಿ, ಅವ್ನ ವ್ಯಕ್ತಿಯಾಗಿ ನೋಡ್ರಿ, ಅವ್ನ ವ್ಯಕ್ತಿತ್ವ ಎಂಥದ್ದಂತ ನೋಡ್ರಿ. ಆಮೇಲೆ ದೇವ್ರು ಹೌದಾ ಅಲ್ವಾ ನಾವು ಆಲೋಚನೆ ಮಾಡೋಣ ಅಲ್ವಾ. ರಾಮ ಅಂತ ಅನ್ನಕ್ಕೆ ನನ್ನ ಬಾಯಲ್ಲಂತೂ ಬರಲ್ಲಮ್ಮ. ನಾನು ಎಂದೂ ರಾಮ ಅಂತ ಅಂದೇ ಇಲ್ಲ. ರಾಮ ದೇವರಂತ ಇಷ್ಟೊತ್ತು ನೋಡ್ತಿದ್ದೀರಾ, ಅವ್ನು ರಾಮ ದೇವರು ಅಂತ ಈಗ ಆಗಿದ್ದಾನೆ. ನಾನು ಮಾತಾಡಿದ್ರೆ ರಾಮ ದೇವ್ರು ಅಂತಲೇ ಹೇಳಬೇಕು. ಬರೀ ರಾಮ ಅಂತ ಹೇಳಿದ್ರೆ ನಮಗೆ ಮರ್ಯಾದೆ ಇಲ್ಲ ಅಲ್ವಾ. ಹುಟ್ಟಿದ್ದೇ ದೇವರವರು. ಹಾಗಾಗಿ ರಾಮನ್ನ ನಾವು ಬರೀ ರಾಮ ಇಲ್ಲ, ರಾಮ ದೇವರೇ ಅವನು. ರಾಮದೇವ್ರ ವ್ಯಕ್ತಿತ್ವ ಎಂಥದ್ದು ನೋಡಿ. ಅದಕ್ಕೆ ಅವನು ದೇವ್ರು ರೀ. ಅದಕ್ಕೆ ಮನುಷ್ಯರಲ್ಲಿ ದೇವ್ರು ಇರ್ತಾರೆ ಅಂತಂದರೆ ನೋಡಿ, ಏನೇ ಮಾತಾಡ್ತಿದ್ರು, ಆಯ್ತು ಬಿಡಪ್ಪ ಅಂತ. ನಾನು ಯೋಗ ಮಾಸ್ಟರ್ ಕೂಡ ಆಗಿದ್ದೆ. ಅಲ್ಲಿ ನಮ್ಮ ಗುರುಗಳೊಂದು ಹೇಳ್ತಿದ್ರು, ಎವ್ರಿಥಿಂಗ್ ಈಸ್ ಓಕೆ ಅಂತ ಒಂದು ಚಾಪ್ಟರ್ ನಮಗೆ. ಎವ್ರಿಥಿಂಗ್ ಈಸ್ ಓಕೆ ಅಲ್ವೋ, ಬುದ್ಧಿಗಿದ್ದು ಇದೆಯೇನೋ, ಹಾಂ ಏನೋ ಗೊತ್ತಿಲ್ಲಪ್ಪ. ಹೆಂಗಂದು ಬಾಯಿಗೆ ಬಂದು ಮಾತಾಡ್ತೀಯ, ಹೌದಾ ಸರಿನಪ್ಪ. ನೀನೇನೇ ಮಾತಾಡ್ತಿದ್ರು ಸರಿ ಅನ್ನೋದು. ಎವ್ರಿಥಿಂಗ್ ಈಸ್ ಓಕೆ ಅಂದರೆ ಎಲ್ಲ ಸರಿ ಅಂತ. ಎಲ್ಲ ಸರಿ ಅನ್ನೋರು ಯಾರು? ದೇವರು ಒಬ್ಬನೇ ರೀ.
ಏನಿದ್ರು ಏನು ಇಲ್ಲದೆ ಇದ್ರು ಎಲ್ಲದಕ್ಕೂ ಸರಿ 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 ಅನ್ನೋದು ಅಲ್ವಾ. ಅದಕ್ಕೆ ಭಗವಂತ ಆಗೋದು ಅಂತ. ನಮ್ಮ ಒಳಗಡೆ ಭಗವಂತ ಇದ್ದಾನೆ ಅಂತ ನಮ್ಗೆ ಏನು ಅಂತೀವಿ, ಬಿಂಬರೂಪಿ ಪರಮಂತ ಒಳಗಡೆ ಇದ್ದಾನೆ, ನಾವು ಹೊರಗಡೆ ಇರೋ ಒಂದು ಚೇತನ ಅಷ್ಟೇ. ನಾವು ಆ ಚೇತನ ನಡೆಸೋ ಒಂದು ಬಿಂಬರೂಪಿ ಪರಮಾತ್ಮ ಒಳಗಡೆ ಏನಿದ್ದಾನೆ, ಈ ಪ್ರತಿಬಿಂಬ ನಡೆಸೋನು ಅವನು ಒಳಗಡೆ ಅವ್ನಿಗೆ ಏನು ಬೇಕೋ ಅದಿದ್ದರೆ ಮಾತ್ರನೇ ನಾವು ಆಗಕ್ಕೆ ಅವಕಾಶ. ಯಾಕೆಂದರೆ ಒಂದು ಮಾತು ನೋಡಿ, ಈಗ ಒಂದು ಅಡ್ವೊಕೇಟ್ ಇರ್ತಾನೆ, ಅವ್ನಿಗೆ ಯಾರು ಫ್ರೆಂಡ್ ಇರ್ತಾರೆ ರೀ? ಅಡ್ವೊಕೇಟ್ ಯಾರು ಇರ್ತಾರೆ ಫ್ರೆಂಡ್ಸು? ಅಡ್ವೊಕೇಟ್ಸೇ ಇರ್ತಾರೆ ರೀ. 10 ಜನ ಅಡ್ವೊಕೇಟ್ಸ್ ಜೊತೆಲಿ ಹೋಗ್ತಾರಲ್ಲ ಕೋರ್ಟ್ಗೆ. ಲೆಕ್ಚರರ್ ಇರ್ತಾನೆ, ಅವ್ರಿಗೆ ಯಾರು ಫ್ರೆಂಡ್ಸ್ ಇರ್ತಾರೆ? ಲೆಕ್ಚರರ್ ಇರ್ತಾರೆ. ಡಾಕ್ಟ್ರಿಗೆ ಯಾರು ಫ್ರೆಂಡ್ ಇರ್ತಾರೆ? ಡಾಕ್ಟ್ರೇ ಇರ್ತಾರೆ. ಅರ್ಚಕರಿಗೆ ಯಾರು ಇರ್ತಾರೆ? ಇನ್ನೊಬ್ಬ ಅರ್ಚಕರಿಗೆ ಗೊತ್ತಿರ್ತಾರೆ ಅಷ್ಟೇ. ಇಲ್ಲ ನಮ್ಮಂತ ಯಾರು ಪ್ರವಚನ ಮಾಡೋದು ಗೊತ್ತಿರ್ಬೋದು ಈ ಥರ ಅಲ್ವಾ. ಅದೇ ಥರ ಭಗವಂತನಿಗೆ ನೀವು ಫ್ರೆಂಡ್ ಆಗಬೇಕು ಅಂದರೆ ನೀವೇನಾಗಬೇಕು? ಭಗವತ್ ಸ್ವರೂಪ ಆಗಬೇಕು. ಭಗವಂತ ಆಗಕ್ಕೆ ಅವಕಾಶ ಇಲ್ಲ. ಮನುಷ್ಯ ಭಗವಂತ ಆಗಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ನಾನು ಅಪ್ರಾಕೃತ, ನಾವು ಪ್ರಾಕೃತ. ಹೌದಾ? ಭಗವತ್ ಸ್ವರೂಪ ನಮ್ಮಲ್ಲಿ ಬಂದರೆ, ಭಗವತ್ ತತ್ವ ನಮ್ಮಲ್ಲಿ ಬಂದರೆ ಭಗವಂತ ನಮ್ಮ ಕಡೆ ನೋಡ್ತಾನೆ ರೀ ಅವಾಗ ಅಲ್ವಾ. ಇಲ್ಲ ಭಗವಂತ ನಮ್ಮ ಕಡೆ ನೋಡಲೇ ಇಲ್ಲ, ನಮ್ಗೆ ಯಾಕೋ ಹೀಗೆ ಆಗ್ತಿದೆ, ನಾನು ದಿನವೂ ದೇವಸ್ಥಾನಕ್ಕೆ ಹೋಗ್ತೀನಿ, ದಿನವೂ ನಮಸ್ಕಾರ ಹಾಕ್ತೀನಿ, ಶನಿವಾರ ಅಭಿಷೇಕ ಕೊಡ್ತೀನಿ, ಕುಂಕುಮಾರ್ಚನೆ ಮಾಡಿಸ್ತೀನಿ, ಏನೇನೋ ಮಾಡಿದ್ದೀನಿ ಅಂತಂದರೆ ಭಗವಂತ ನಿಮ್ಮ ಕಡೆ ಯಾಕೆ ಬರಲಿಲ್ಲ ಅಂದರೆ ನಿಮಗೆ ಭಗವಂತನ ಸ್ವರೂಪ ಇಲ್ಲ ಅಂತ. ಯಾವಾಗ ಭಗವಂತನ ತತ್ವ ನಿಮ್ಮಲ್ಲಿ ಬರುತ್ತೆ ಆವಾಗ ಮಾತ್ರ. ಭಗವಂತ ತತ್ವ ಅಂದ್ರೇನು? ಸರಿ, ಎಲ್ಲದಕ್ಕೂ ಸರಿ ಸರಿ ಆಯ್ತಪ್ಪ. ಕೋಪ ಮಾಡ್ಕೊಬೋದು, ರಾಗ ದ್ವೇಷಗಳೆಲ್ಲ ಬಿಡಬೇಕು, ಈ ದ್ವಂದ್ವಗಳೆಲ್ಲ ಬಿಡಬೇಕು, ಅರಿಷಡ್ ವರ್ಗಗಳು ಬಿಡಬೇಕು ಅಲ್ವಾ. ಕಾಮ ಕ್ರೋಧ ಮೊದಲು ಮಾತ್ಸರ್ಯಗಳೆಲ್ಲ ಬಿಟ್ಟರೆ, ಅವೆಲ್ಲ ಬಿಟ್ಬಿಟ್ರೆ ನಾವು ಮನುಷ್ಯ ಹೆಂಗಾಗ್ತೀವಿ? ಆಚಾರ್ಯ ನೀವು ಚೆನ್ನಾಗಿ ಹೇಳಿದ್ರಿ, ಬೆಳಗ್ಗೆ ಸಾಯಂಕಾಲ ಬಂದು ಎಲ್ಲ ಬಿಟ್ಬಿಡಕ್ಕೆ ಮಾಡ್ತಿದ್ದೀರಾ ನೀವೆಲ್ಲ ಕೆಲಸ ಇಲ್ಲಿ. ಎಲ್ಲ ಬಿಟ್ಬಿಟ್ರೆ ಮನುಷ್ಯರು ಹೆಂಗಾಗ್ತೀವಿ? ಉಪ್ಪು ಖಾರ ತಿಂತೀವಿ, ಕಾಮ ಕ್ರೋಧ ಮೊದಲು ಲೋಭ ಮಾತ್ಸರ್ಯ ಬೇಕೇ ಬೇಕು. ಬೇಡ ಅಂತ ಹೇಳಿದ ನಾನು, ಬಿಡ್ರಿ ಅಂದರೆ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಹಿಡ್ಕೊಳ್ರಿ ಅಂತ. ನಂಗೆ ಭಗವಂತನ ಭಕ್ತಿ ಬೇಕೇ ಬೇಕು ಅಂತ ಲೋಭಿ ಆಗಲಿ, ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಕಾಮ ಇರಲಿ ನಿಮಗೆ ಅಲ್ವಾ. ನಾವು ಭಗವಂತನಲ್ಲಿ ಭಕ್ತಿ ಮಾಡಲೇಬೇಕು ಅಂತ ಕ್ರೋಧ ಇರಲಿ ನಿಮಗೆ. ಎಲ್ಲಾನು ಭಗವಂತನ ಕಡೆ ತಿರುಗಿಸ್ರಿ, ಅದನ್ನು ಈ ಕಡೆ ತಿರುಗಿಸ್ರಿ. ಭಗವಂತನ ಕಡೆ ತಿರುಗಿಸಿದ್ರೆ ಕಾಮ ಕ್ರೋಧ ಮದ ಲೋಭ ಮಾತ್ಸರ್ಯಗಳೆಲ್ಲ ಇರಲಿ, ಅದನ್ನು ಭಗವಂತನ ಕಡೆಗೆ ತಿರುಗಿಸ್ರಿ, ಲೌಕಿಕದ ಕಡೆಗಲ್ಲ. ನಾನೇನೇ ಮಾಡಿ ಮೋಟ್ರ್ ಬೇಕು ಕೊಂಡ್ಕೊಳ್ಳೇಬೇಕ್ರಿ, ಪಕ್ಕದ ಮನೆಗೆ ಕೊಂಡ್ಕೊಂಡಿದ್ದಾನೆ, ಇದು ನಮಗೆ ಪಕ್ಕದ ಮನೆ ಮೇಲೆ ಕ್ರೋಧ. ಅವ್ನು ಕೊಂಡ್ಕೊಳ್ಳಿಪ್ಪ, ನೀನೇ ಯಾಕೆ ಅಷ್ಟು ಕ್ರೋಧ ಪಡ್ತೀಯ ಅಂದರೆ ಅದೇನ್ರಿ ಅವ್ನು ಪ್ಯೂನು, ನಾನು ಮ್ಯಾನೇಜರು. ಮೊದಲೇ ಇರಬೇಕಾ ಬುದ್ಧಿ ನಿಮಗೆ ಅಲ್ವಾ. ಈ ಕ್ರೋಧ ಬೇಡ. ಏನೇ ಮಾಡಿ ಅವ್ನು ದೇವಸ್ಥಾನಕ್ಕೆ ಹೋಗ್ತಿಲ್ಲ, ನಾನು ಹೋಗ್ತೀನಿ ಏನ್ರಿ. ಅವ್ನು ದೇವಸ್ಥಾನಕ್ಕೆ ಹೋಗಲ್ಲ, ನಾನು ಹೋಗ್ತೀನಿ ಏನ್ರಿ. ಅಲ್ಲಿ ಬೇಡ ಕಾಂಪಿಟೀಷನು, ಇಲ್ಲಿ ಬೇಕು ಕಾಂಪಿಟೀಷನ್ ಅಲ್ವಾ. ಅವನೇನು ಮಾಡ್ತಾನೋ ಕೆಟ್ಟ ಕೆಲಸ, ಅದ್ರ ಮೇಲೆ ಕಾಂಪಿಟೀಷನ್. ನಮಗೆ ಒಳ್ಳೆ ಕೆಲಸದ ಮೇಲೆ ಕಾಂಪಿಟೀಷನ್ ಇಲ್ಲ. ಅವಾಗ ಭಗವಂತ ನಮ್ಮ ಹತ್ರಕ್ಕೆ ಯಾಕೆ ಬರ್ತಾನೆ? ಭಗವಂತ ಭಕ್ತರು ಆಗ್ಬೇಕಂತಂದರೆ ಅದೇ ಮಾಡಿ. ಹನುಮಂತ ಮಾಡಿದ ಕೆಲಸ ಅದೇ. ಹಾಗಾಗಿ ಯಾವಾಗೂ ನಾವು ರಾಮಾಯಣ ಆಗಲಿ, ಭಾರತ ಆಗಲಿ, ಭಾಗವತ ಆಗಲಿ ಕೇಳಿದ್ರೆ ಅದ್ರಾಗ ಏನು ತಿರುಳು ಇದೆ, ಆ ತಿರುಳಿನ ನಮ್ಮ ಮನಸ್ಸಲ್ಲಿ ಹಾಕ್ಕೋಬೇಕು. ಸುಮ್ಮನೆ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಟ್ಟು ಹೊರಟೋದ್ರೆ ಸಾಯಂಕಾಲ ಇದು ನಡೆಯಲ್ಲ. ಏನಾಗುತ್ತಂದರೆ ಸರಿ ಹೋಗಿದ್ವಿ, ಕೇಳಿದ್ವಿ, ಆಚಾರ್ಯನು ಹೇಳಿದ್ರು, ಯೋಚನೆ ಮಾಡಿದ್ರು, ನಾವು ಅಷ್ಟನ್ನ ಮನೆಗೆ ಹೋದ್ವಿ ಅಷ್ಟೇ. ಇಲ್ಲೇ ಬಿಟ್ಬಿಟ್ಟು ಮನೆಗೆ ಹೊರಟೋಗ್ತೀವಿ ಅಷ್ಟೇ ಅಲ್ವಾ. ಹಾಗಲ್ದಿರ ನಾವು ಯಾವಾಗ ಕೂಡ ಯಾವುದೋ ಒಂದು ತೊಗೊಂಡಿದ್ದು, ನನಗೆ ಆರಾಧನೆಗಳಲ್ಲಿ ಹೋದಾಗ ಇನ್ನೊಂದು ಕಡೆ ಹೇಳ್ತಿರ್ತೀನಿ. ಇವತ್ತು ಏನು ಹೇಳಿದ್ದೀವಿ, ಒಂದು ಪುರಂದರದಾಸರು, ಒಂದು ವಿಜಯದಾಸರು, ಇನ್ನೊಬ್ಬರದ್ದು ಏನು ಹೇಳಿದಾಗ ಅವರಲ್ಲಿರೋ ಕ್ವಾಲಿಟೀಸ್ ಹೇಳಿದಾಗ ಅದು ಒಂದು ಪಾಯಿಂಟ್ ತೊಗೊಳ್ರಿ. ಈ ವರ್ಷ ಬರೋ ವರ್ಷ ಒಂದು ಪಾಯಿಂಟು, 10 ವರ್ಷಕ್ಕೆ 10 ಒಳ್ಳೆ ಗುಣ ತೊಗೊಂಡ್ಬಿಟ್ರೆ ನೀವು ಭಗವಂತನ ಸ್ವರೂಪ ಆಗೋಗ್ತೀರಿ. ಭಗವತ್ ಸ್ವರೂಪ ಆಗ ಅವಕಾಶ ಇದೆ ರೀ, ಯಾಕಾಗಲ್ಲ? ಅದು ಬಿಟ್ಟು ನಾವು ಏನೋ ಮಾಡ್ತಿರ್ತೀವಿ, ಅಲ್ಲಿ ನಮಗೂ ಭಗವಂತನಿಗೆ ಡಿಫ್ರೆನ್ಸ್ ಬರುತ್ತೆ. ಭಗವಂತ ನಮ್ಮ ಹತ್ರ ಬರೋ ಚಾನ್ಸ್ ಇಲ್ಲ. ಹೀಗೆ ಭಗವತ್ ಸ್ವರೂಪ ಆಗಬೇಕು ಅನ್ನೋದ್ರಲ್ಲಿ ಇಲ್ಲ. ಭಗವಂತ ತೋರಿಸ್ಕೊಟ್ಟಿದ್ದಾನೆ. ಅಲ್ಲಮ್ಮ ಅಪ್ಪನ ಯಾಕೆ ಕೇಳಕ್ಕೆ ಓದಿ ನೋಡಿ, ತೊಂದರೆ ಆಯಿತು, ವಯಸ್ಸಾಗಿದೆ ಅವ್ರಿಗೆ, ಹೋಗೋ ವಯಸ್ಸು ಬಂದಿದೆ, ಅದಕ್ಕೆ ಪಟ್ಟಾಭಿಷೇಕ ಮಾಡ್ಬೇಕು ಅಂದ್ಕೊಂಡಿದ್ದಾನೆ. ಭರತ ಊರಲ್ಲಿ ಇಲ್ಲ, ಅದಕ್ಕೆ ನಂಗೆ ಮಾಡ್ತಾ ಇದ್ದಾನೆ. ಭರತ ಬಂದು ತೊಗೊಳ್ಳಿ, ಇವತ್ತು ತೊಗೊಳ್ಳಿ, ನಂಗೇನು ಬೇಕಿಲ್ಲ ಅಂತ ಹೇಳಿದ್ನಂತೆ. ನೀನು ಹೇಳ್ತಿದ್ದೆ, ನಿಮ್ಮಪ್ಪ ಹೇಳ್ಬೇಕು ಆ ಮಾತು ನನಗೆ. ನೀನು ಹೇಳೋದಲ್ಲ, ನಿಮ್ಮಪ್ಪ ಹೇಳಬೇಕು. ಸರಿ ಆಯ್ತಮ್ಮ, ನಾನು ಇವಾಗೂ ಅಪ್ಪ ಹೇಳ್ಬೇಕಂತೇನಿಲ್ಲ ನನಗೆ. ಯಾಕೆಂದರೆ ವೈದಿಕ ಧರ್ಮದಲ್ಲಿ ಹೇಳ್ದಂಗೆ, ಪುರಾಣಗಳು ಹೇಳ್ದಂಗೆ ಮಾತೃದೇವೋ ಭವ, ಆಮೇಲೆ ಪಿತೃದೇವೋ ಭವ. ತಾಯಿ ಹೇಳಿದ ಮೇಲಕ್ಕೆ ಆಮೇಲಕ್ಕೆ ತಂದೆ. ಮೊದಲನೇ ಗುರು ಯಾರು? ತಾಯಿನೇ. ಅದಕ್ಕೋಸ್ಕರ ನೀನು ಹೇಳಿದ್ವಿ ಆಯ್ತು, ಈಗಲೂ ಆಯಿತು, ಅಪ್ಪನ ನೆಬ್ಸು. ನೀನು ಹೇಳಿದೆಯಲ್ಲ, ಇನ್ನು ಅಪ್ಪನ ಕೇಳಲ್ಲ ನಾನು.
ನಾನು ರೆಡಿಯಾಗಿ ಕಾಡಿಗೆ ಹೊಟ್ಟೋಗ್ತೀನಿ, ಬರ್ತೀನಿ, ಪಟ್ಟಾಭಿಷೇಕ ಮಾಡ್ಕೊ ನೀನು, ಏನು ತೊಂದರೆ ಇಲ್ಲ ಅಂತ ಹೇಳಿದ ನಂತ್ರಿ ಏನು ಒಂದು ಮಾತು ಮಾತಾಡಿಲ್ಲ. ಯಾಕೆ ಮಾಡ್ತೀಯಾ ಏನು, ಚಿಕ್ಕೋನಲ್ವಾ, ನಮ್ಮ ರಾಜ್ಯಾಂಗದಲ್ಲಿದೆ, ದೊಡ್ಡವ್ರಿಗೆ ಕೊಡ್ಬೇಕು ಅಂತ ಹೇಳಿ ಏನೂ ಮಾತಾಡಲೇ ಇಲ್ಲ. ಇದು ರಾಮನ ವ್ಯಕ್ತಿತ್ವ ರೀ. ನನ್ನ ರಾಜ್ಯ ಆಳಕ್ಕಲ್ಲ ಬಂದಿದ್ದು ಅಂತ ಅವನಿಗೂ ಗೊತ್ತು. ರಾಜ್ಯ ಆಳಕ್ಕೋಸ್ಕರ ಬಂದಿದ್ದಲ್ಲ, ನನ್ನ ಅವತಾರವೇ ಕಾಡಲ್ಲಿ ಇರೋಕ್ಕೆ ಬಂದಿದ್ದು. ನಾನು ಕಾಡಲ್ಲಿದ್ದು ಇದೆಲ್ಲ ಮಾಡ್ಬೇಕಂತಲೇ ಬಂದಿರೋದು. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಅದೇ ನನ್ನ ಕೆಲಸ. ರಾಜ್ಯ ಆಳೋದಲ್ಲ ನನ್ನ ಕೆಲಸ. ರಾಜ್ಯ ಆಳಕ್ಕೆ ಬೇರೆ ಬೇಕಾದ ಜನ ರಾಜರು ಇದ್ದಾರೆ, ನನ್ನ ಕೆಲಸ ಅದಲ್ಲ. ಬಟ್ ನಾನು ಬಂದಿದ್ದೇ ಕಾಡಲ್ಲಿರೋಕ್ಕೆ, ನಾಡಲ್ಲಿರೋಕ್ಕಲ್ಲ. ಅದು ನೀನು ಹೀಗೆ ಹೇಳ್ತಿದ್ಯಾ ಅಷ್ಟೇ, ನೀನೊಂದು ಕಾರಣ ಆಗ್ತಿದ್ಯಾ ಅಷ್ಟೇ. ಆಗಲಿ, ನಾನು ಬಂದಿದ್ದೇ ಕಾಡಿಗೆ ಹೋಗೋಕ್ಕೆ ಅನ್ನೋ ಉದ್ದೇಶದಲ್ಲೇ ನಾಳೆ ನಾನು ಹೋಗ್ತೀನಮ್ಮ, ಬರ್ತೀನಿ, ಪಟ್ಟಾಭಿಷೇಕ ಮಾಡಿಕೊಡ್ರಿ ಅಂತ ಹೇಳಿದಂತೆ. ಅಷ್ಟಲ್ಲೇ ದಶರಥಂಗೆ ಮೇಲೆ ಹೇಳಬೇಕು. ದಶರಥಂಗೆ ಇದ್ದಿಲ್ಲ. ಕೌಸಲ್ಯ ಹತ್ರ ಹೋದನಂತೆ, ಅಮ್ಮ ಪಟ್ಟಾಭಿಷೇಕ ಕ್ಯಾನ್ಸಲ್. ನೋಡಿ ಎಷ್ಟು ತಮಾಷೆ ಅಲ್ವಾ, ಎಷ್ಟು ಈಸಿಯಾಗಿ ಕೊಂಡ ರಾಮ. ಪಟ್ಟಾಭಿಷೇಕ ಕ್ಯಾನ್ಸಲ್ ನಾವೇನು ಮಾಡ್ತೀವಿ, ಸುಮ್ಮನೆ ಮೋಟ್ರ್ ಬೇಕು ನಾಳೆ ತಂದ್ಕೊಡ್ತೀನಿ ಅಂತ ಹೇಳಿ, ಅಪ್ಪ ಲೋನ್ ಯಾಕೆ ಬರಲಿಲ್ಲ, ಬರೋ ತಿಂಗಳ ಅಂತ ಅನ್ಬೇಕಪ್ಪ. ಮಗ ಏನಂತಾನೆ, ಇದನ್ನು ಊರು ಬಿಟ್ಟು ಹೊಡೋಗ್ತಾರೆ ಅಂತ ಭಯ. ಈಗಿನ ಕಾಲದ ಅಪ್ಪ ಅಮ್ಮಂದ್ರಿಗೆ ಇರೋ ಒಂದು ಎರಡು ಮಕ್ಕಳು ಅವನೇನ ಮಾತಾಡಿದ್ರೆ ಊರು ಬಿಟ್ಟು ಹೊಡೋಗ್ತಾ ಏನೋ, ಮನೆ ಬಿಟ್ಟು ಹೊಡೋಗ್ತಾ ಅಂತ ಭಯ. ಏನು ಬೇಕಾ ಸಾಲ ಅಂತ ಕೊಟ್ಬಿಡ್ತಾರೆ. ನನಗಿಲ್ಲ ಅಂತ ಹೇಳೋದಿಲ್ಲ. 10 ರೂಪಾಯಿ ಬಡ್ಡಿಗೆ ಇನ್ನೆಲ್ಲ ತೊಗೊಂಡು ಫೈನಾನ್ಸಲ್ಲಿ ಬೇಕಾದರೆ ಮೋಟ್ರ್ ಬೇಕು ತಂದ್ಕೊಡ್ತಾರೆ, ಇಲ್ಲ ಅಂತ ಹೇಳೋದೇ ಇಲ್ಲ. ಅವತ್ತಿನ ಕಾಲದಲ್ಲಿ ರಾಮ ಹಾಗೆ ಹೇಳ್ದ. ಕೌಸಲ್ಯ ಹತ್ರಕ್ಕೆ ಬಂದು, ಅಮ್ಮ ಭರತಂಗೆ ಪಟ್ಟಾಭಿಷೇಕ ಮಾಡ್ತಾರಂತೆ ನನ್ನ ತಮ್ಮಂಗೆ, ನಾನು ಕಾಡಿಗೆ ಹೋಗ್ಬೇಕಂತ 14 ವರ್ಷ. ಚಿಕ್ಕಮ್ಮ ಹೇಳಿದ್ಲು, ನಾನು ಅವಳಿತ್ತೆ ಜಾಸ್ತಿ ಬೆಳೆದಿದ್ದು, ಅವಳಿಗೆ ಗೊತ್ತು ಭರತಂಗೆ ಏನು ಮಾಡಬೇಕು, ನನಗೇನು ಮಾಡಬೇಕು, ನಿಂಗೇನು ಮಾಡಬೇಕು ಅಂತ ಎಲ್ಲ ಗೊತ್ತು ಅವಳಿಗೆ. ಅವಳು ಕರೆಕ್ಟಾಗಿ ತೀರ್ಮಾನ ತೊಗೊಂಡಿದ್ದಾಳೆ. ನಾನು ಕಾಡಿಗೆ ಹೊರಟಿದ್ದೀನಮ್ಮ, ಸಂತೋಷವಾಗಿರ್ಬೇಕು, ನೀನು ಆಶೀರ್ವಾದ ಮಾಡು ಅಂತ ಕಾಲದ ನಮಸ್ಕಾರ ಮಾಡಿದಂತೆ. ಇದು ಎಷ್ಟು ಜನ ಮಕ್ಕಳು ಮಾಡೋ ಕೆಲಸ ರೀ ಇದು ಅಲ್ವಾ. ಒಂದು ಪ್ಯಾಕೆಟ್ ಮನಿ ಕೊಡ್ತಿದ್ರೆ ಸ್ಕೂಲ್ ಹೋಗಲ್ಲ. ಇವಾಗೆಲ್ಲ ರಾಜ್ಯ ಬಿಟ್ಟು ಹೋಗಬೇಕು ಅಂತೇಳಿ ರಾಮದೇವ್ರು ತೀರ್ಮಾನ ಮಾಡಿದಾರಂದರೆ ಇದಕ್ಕಿಂತಲೂ ಒಂದು ಒಳ್ಳೆಯ ವಿಷಯ ನಮಗೇನು ಸಿಗಲ್ಲ ರಾಮದೇವ್ರ ಹತ್ರ. ಆ ಥರ ನಮಸ್ಕಾರ ಮಾಡಿದ್ರೆ ಅದು ಒಳ್ಳಂತ ಹತ್ಲಂತೆ. ಏನೋ ಇಂಥ ಕೆಲಸ ಮಾಡ್ತಿದ್ಯಾ, ನಿಂಗೇನು ಕನ್ಸು ಬಂತ, ಏನು ದೆವ್ವ ಹಿಡಿತ ಏನಪ್ಪ. ಇವಾಗೆಲ್ಲ ಬಂದು ಅಪ್ಪ ಇಲ್ಲದಂತ ಕೇಳ್ಕೊಂಡು ಹೋಗಿ ಅಲ್ಲಿ ಹೋಗ್ಬಿಟ್ಟು ಬಂದು ಹೀಗೆ ಮಾತಾಡ್ತಿಲ್ಲೋ. ಇಲ್ಲ ತೀರ್ಮಾನ ಮಾಡಿದ್ದಾರೆ ಚಿಕ್ಕಮ್ಮ ಅಪ್ಪ ಇಬ್ಬರು ಸೇರಿ, ನಾನು ಕಾಡಿಗೆ ಹೋಗೋದು ತೀರ್ಮಾನ ಆಗೋಗಿದೆ, ಇದಲ್ಲೇನು ಮಾತಾಡಬೇಡ ಇನ್ನ ನೀನು. ಅಲ್ವೋ ಅಮ್ಮ, ಮಾತೃದೇವೋಭವ ಅಂತ ಎಲ್ಲ ರಾತ್ರಿ ಎಲ್ಲ ಪ್ರವಚನ ಕೊಟ್ಬಿಟ್ಟು ನನಗೆ. ಇವಾಗ ಮಾತೃದೇವೋಭವ ಏನಾಯ್ತಪ್ಪ ಅಂದರೆ ಹಾಗಲ್ಲ, ಅಲ್ಲಿ ನಿಂಗಿಂತಲೂ ಮುಂಚೆ ಅಲ್ಲೊಂದು ಮಾತು ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಆ ಮಾತು ನಂಗೆ ಆಕಿ ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಚಿಕ್ಕಮ್ಮ ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಆಕೆ ಹತ್ರ ಬೆಳೆದಿದ್ದೀನಿ ನಾನು. ಹಾಗಾಗಿ ಆಕೆಗೆ ಮಾತು ಕೊಟ್ಟಿದ್ದೀನಿ. ನೀನು ಕ್ಯೂವಲ್ಲಿದೆಯಾ, 14 ವರ್ಷ ಆದಮೇಲೆ ಹಿಂದಕ್ಕೆ ಬಂದಮೇಲೆ ನಿನ್ನ ಮಾತೇ ಪಾಲನೆ ಮಾಡ್ತೀನಿ ಅನ್ನಂತೆ. ನಿನ್ನ ಮಾತು ಪಾಲನೆ ಮಾಡ್ತೀನಿ. ಯಾವಾಗ ಕಾಡಿಂದ ಬಂದ ಮೇಲೆ ನಿನ್ನ ಮಾತೇ ಕೇಳ್ತೀನಮ್ಮ. ಆಯಿತು, ಅಪ್ಪಂಗೆ ಮಾತು ಕೊಟ್ಟಿದ್ದೀನಿ, ಅಲ್ಲಿ ಚಿಕ್ಕಮ್ಮಗೆ ಮಾತು ಕೊಟ್ಟಿದ್ದೀನಿ, ಅದ್ರ ಪ್ರಕಾರ ನಾನು ಹೋಗಬೇಕಾಗಿದ್ದೆಮ್ಮ, ದಯವಿಟ್ಟು ನನ್ನ ಕಳಿಸ್ಕೊಡು, ಆಶೀರ್ವಾದ ಮಾಡು ಅಂತ ಹೇಳ್ತದನಂತೆ. ಸೊ ಇಷ್ಟು ಕತೆ ನಡೆದಾಗ ಈ ಒಂದು ಅಯೋಧ್ಯೆ ಕಾಂಡದಲ್ಲೇ ನಡೆಯುತ್ತೆ. ಅಯೋಧ್ಯೆ ಕಾಂಡದಲ್ಲೇ. ಸೊ ಇನ್ನು ಅವನು ಮುಂದಕ್ಕೆ ವನವಾಸಕ್ಕೆ ಹೆಂಗೆ ಹೋಗ್ತಾನೆ, ಕಾಡಿಗೆ ಹೆಂಗೆ ಹೋಗ್ತಾನೆ, ಆಶ್ರಮವಾಸ ಹೆಂಗಾಗ್ತಾನೆ ಅನ್ನೋದು ಅದು ಅರಣ್ಯ ಪರ್ವ ಅಂತ ಬರುತ್ತೆ. ಅದಕ್ಕೆ ಮುಂಚೆ ಒಂದೇನು ನಡೆದಿದೆ ಅಂತ ಹೇಳ್ತೀನಿ. ಅರಣ್ಯ ಪರ್ವದಲ್ಲಿ ಅದು ಹೇಳೋದು ಚೆನ್ನಾಗಿರಲ್ಲ. ನಾಳೆ ಅರಣ್ಯ ಪರ್ವದ ಬಗ್ಗೆ ಮಾತಾಡ್ಕೊಂಬೋಣ. ಅಯೋಧ್ಯೆ ಕಾಂಡದಲ್ಲೇ ಎಷ್ಟು ಅವನ ವ್ಯಕ್ತಿತ್ವದ ಬಗ್ಗೆ ಒಂದು 4 ಮಾತು ಹೇಳಲೇಬೇಕು ನಾವು. ಸರಿ, ದಶರಥ ಮೇಲೆ ಕೆದ್ದು ಬಂದ, ಎಲ್ಲ ಆಯಿತು. ರಾಮ ಕಾಡಿಗೆ ಹೋಗೋದು ತೀರ್ಮಾನ ಆಗೋಯ್ತು. ತೀರ್ಮಾನ ಆದಮೇಲಕ್ಕೆ ರಾಮದೇವರು ಏನೇನು ಆಸ್ತಿ ಇತ್ತು ರಾಮದೇವ್ರದ್ದು ನೋಡಿದ್ರ ಅಲ್ಲ, ವಿಚಾರ ಭಾಳ ಸುನ್ನಿತವಾಗಿ ನೋಡ್ಬೇಕು ಇದನ್ನು. ಏನೇನು ಆಸ್ತಿ ಇತ್ತು ಅದೆಲ್ಲ ಲೆಕ್ಕ ತರಿಸೋದಂತೆ. ಎಲ್ಲ ಲೆಕ್ಕ ತರಿಸಿ ಎಲ್ಲ ಬ್ರಾಹ್ಮಣರನ್ನ ಯಾರ್ಯಾರು ಬೇಕು ಎಲ್ಲರನ್ನ ಕರೆಸಿ ಕ್ಯೂ ನಿಂತಿದ್ದು 13 ದಿವಸ ಇರೋ ಆಸ್ತಿ ಎಲ್ಲ ಹಂಚ್ಬಿಟ್ಟಂತೆ. ರಾಮದೇವರು 1 ರೂಪಾಯಿ ಇಟ್ಕೊಳ್ದಿರ ಇರೋ ಆಸ್ತಿ ಎಲ್ಲ ಬ್ರಾಹ್ಮಣರಿಗೆ ಹಂಚ್ಬಿಟ್ನಂತ್ರಿ. ಹಸುಗಳು, ಕುದುರೆಗಳು, ಆನೆಗಳು, ಸೈನ್ಯ, ಆಸ್ತಿ ಪಾಸ್ತಿ ಏನೇನಿದೆ ಅವನು 4 ಮೂಟ ಕಟ್ಕೊಂಡಿದ್ದಾನೆ. ಸೀತಾದೇವಿ ಒಂದು 4 ಮೂಟ ಕಟ್ಕೊಂಡಿದ್ದಾಳೆ. ಲಕ್ಷ್ಮಣ 4 ಮೂಟ ಕಟ್ಕೊಂಡಿದ್ದಾನೆ. ಅವನ ಆಸ್ತಿ ಎಲ್ಲ ಬ್ರಾಹ್ಮಣರಿಗೆ ಹಂಚಿಬಿಟ್ಟು ಹೊರಟೋಗ್ತಾ ಇದ್ದಾನೆ. ಯಾಕೆ ಇದೆಲ್ಲ ಆಯ್ತು ಈ ಥರ? 14 ವರ್ಷಕ್ಕೆ ಬರಲ್ವಾ ಅವನು? ಯಾಕೆ ಆಸ್ತಿ ಮೇಲೆ ವೈರಾಗ್ಯ ಬಂತು ಅಂತ ಕೇಳ್ಬೋದು ನೀವು. ನಿಮ್ಗೆ ಇಷ್ಟೊತ್ತು ಹೇಳಿದೆ,
14 ವರ್ಷ ಆದ್ಮೇಲೆ ಬಂದರೆ ಏನಾಗುತ್ತೆ? ಅವನ ದೇಶದ ಪ್ರಜೆ ಅಲ್ಲ, ಅವ್ನಿಗೆ ಆಸ್ತಿನೇ ಇರಲ್ಲ. ಅವಾಗ ನೀನು ಯಾರು ಅಂತ ಕೇಳ್ತಾರೆ. ಅದಕ್ಕೆ ನಾನು 14 ಅವ್ನಿಗೆ ಗೊತ್ತು, ರಾಜನೀತಿ ಗೊತ್ತಿರೋನು ಅವನು. ಅಲ್ಲಿ ರಾಜ ಆಗಬೇಕಾದ ಕೆಲಸ ಇಲ್ಲ, ಸಾಕ್ಷಾತ್ ಭಗವಂತ ಸ್ವರೂಪ. ಅವನಿಗೆ ಏನು ರಾಜನೀತಿ ಇದೆ ಗೊತ್ತಿಲ್ವಾ? ಅದಕ್ಕೆ ಅವನು ನಂದಂತೂ ಏನೂ ಇಲ್ಲ ಅಂತ ಎಲ್ಲ ಕಳಿಸ್ಬಿಟ್ಟು ಹೋದ. ಎಲ್ಲ ಕಳಿಸ್ಕೊಂಡ, ಎಲ್ಲ ಕಳೆದು ಕೊಟ್ಟ. ಎಲ್ಲ ಕೊಟ್ಟ ಮೇಲೆ ಬ್ರಹ್ಮದೇವರು ಒಂದು ಬ್ರಾಹ್ಮಣನ ವೇಷದಲ್ಲಿ ಬಂದಂತೆ. ಭಗವಂತನಂತಾರೆ ಅದು ನೋಡಿ ಅಳ್ತಾ ಇದ್ದಾರಂತ್ರಿ. ದೇವಲೋಕದಲ್ಲಿ ದೇವತೆಗಳೆಲ್ಲ ಆಕಾಶದಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾರಂತೆ. ರಾಮದೇವ್ರು ಎಲ್ಲ ಕೊಟ್ಬಿಟ್ಟು ಕಳ್ಕೊಂಡು ಎಲ್ಲ ಹೊರಟೋಗಿ ಕಾಡಿಗೆ ಹೋಗ್ತಂದ್ರೆ ಜನಗಳೆಲ್ಲ ಹತ್ತಿದ್ದು ಫಸ್ಟು. ದೇವರುಗಳು ಹೇಳ್ತಾ ಇದ್ದಾರಂತೆ, ಈ ಥರ ಕಷ್ಟಪಡೋಕ್ಕೆ ಏನು ಬುದ್ಧಿಗಿದ್ದಿ ಇದೆಯಲ್ಲ ಈ ನಾರಾಯಣ ಮೂರ್ತಿಗೆ, ಅಲ್ಲಿ ಹೋಗಿ ಇಂಥ ಒಂದು ಅವತಾರ ಎತ್ತಿದ್ದಾನೆ ರಾಮಾವತಾರ, ಯಾಕೆ ಬೇರೆ ಏನಾಗಲ್ವಾ ಅಂತ ಬ್ರಹ್ಮದೇವರನ್ನು ಬೈದ್ರಂತೆ. ನೀನೇ ಎಲ್ಲ ಡೈರಿ ಬರ್ಕೊಡೋದು ದೇವ್ರಿಗೆ, ಭೂಲೋಕದಲ್ಲಿ ಹೋದ್ರೆ ಏನೇನು ಮಾಡಬೇಕಂತ ಡೈರಿ ಬರ್ಕೊಡೋದು PA ಇವನೇ ಅಂತೆ. ನಾರಾಯಣ ಕೆಳಗೆ ಬಂದರೆ ಅವ್ರಿಗೆಲ್ಲ ಡೈರಿ ಕೊಟ್ಟು ಡೇ ಟು ಡೇ ಫಾಲೋಅಪ್ ಮಾಡೋದು, ಏನೇನು ನಡೀತಿದೆ, ಏನೇನು ನಡಿಬೇಕಂತ ಫಾಲೋಅಪ್ ಮಾಡೋದು ಮಗ ಬ್ರಹ್ಮದೇವರು. ಆ ಡೈರಿಯಲ್ಲಿ ಸರಿಯಾಗಿ ಬರ್ದಿಲ್ಲ, ಏನು ಇಂಥ ಪೋರ್ಟ್ಫೋಲಿಯೋ ಕೊಟ್ಬಿಟ್ಟಿದ್ಯಲ್ಲಪ್ಪ, ನಿನ್ನ ಮಗನಿಗೆ ಏನು ಕಾಡಿಗೆ ಹೋಗೋ ಥರ ಮಾಡಿದ್ಯಲ್ಲೋ ಅಂತ ಹೇಳಿ ಬ್ರಹ್ಮದೇವ್ರನ್ನೆಲ್ಲ ತರಾಡಿ ತಗೊಂಡು ಶುರು ಮಾಡಿದ್ರಂತೆ. ಬ್ರಹ್ಮದೇವರು ಬ್ರಾಹ್ಮಣ ವೇಷದಿಂದ ನೋಡಿಸ್ತೀನಿ ನೋಡಿ, ನಮ್ಮ ಅಪ್ಪನ ಕತೆ ನೋಡಿಸ್ತೀನಿ ನೋಡಂತ ಒಂದು ಬ್ರಾಹ್ಮಣ ವೇಷದಲ್ಲಿ ಬಂದಂತೆ ಕಟ್ಗೆ ಇಟ್ಕೊಂಡು. ಅಪ್ಪ ಎಲ್ಲರಿಗೂ ಏನೋ ಹಂಚ್ತಾ ಇದೆ ಅಂತ ಗೊತ್ತಾಯ್ತು, ನಂಗೆ ಎಲ್ಲ ಕೊಡು ಅಂತ ಕೇಳಿದ್ರಂತೀರಿ ಪಾಪ. ಅಂತ ಬಡವ ಆ ಬ್ರಾಹ್ಮಣ. ಯಾಕೆಂದರೆ ನಿಜವಾಗೂ ಬ್ರಹ್ಮದೇವ್ರ ಬಡವನೇ, ಏನೂ ಇಲ್ಲ ಅವನಂತೆ, ಸರ್ವಸಂಗ ಪರಿತ್ಯಾಗಿ ಅವನು. ಹಾಗಾಗಿ ಕೇಳಿದ್ರೆ ಏನಾಯಿತು, ಎಲ್ಲ ಕೊಟ್ಬಿಟ್ನಲ್ಲಪ್ಪ ಇಷ್ಟೊತ್ತು, ಈಗ ಲಾಸ್ಟಲ್ಲಿ ಬಂದಿದೆಯಲ್ಲ ನೀನು ಅಂತ ರಾಮ ಅನ್ಬೇಕಲ್ಲ, ಎಲ್ಲ ಆಗೋಗಿದೆ. ಅವಾಗ ಹೇಳಿದ್ನಂತೆ, ಒಂದು ಕಟ್ಗೆ ತೊಗೊಂಡು ನಿನ್ನ ಕೈಯಲ್ಲಿದೆ ಕಟ್ಗೆ, ಅದನ್ನು ಬೀಸು, ಅದು ಎಲ್ಲಿ ತನಕ ಹೋಗಿ ಬೀಳುತ್ತೋ ಅಷ್ಟು ಜಾಗದಲ್ಲಿ ಎಷ್ಟು ಹಸು ನಿಂತ್ಕೊಳುತ್ತೋ ಅಷ್ಟು ಹಸು ಕೊಡ್ತೀನಿ ಹೋಗಿ ನಿಂಗೆ. ಅವಾಗೆಲ್ಲ ಹಸುವನ್ನು ದಾನ ಮಾಡಿದ್ರೆ ದೊಡ್ಡ ಸಂಪತ್ತು ರೀ, ಗೋ ಸಂಪತ್ತು. ಇವತ್ತು ಗೋ ಇದ್ದರೆ ಕಡ್ಕರ್ ಕೊಟ್ಬಿಡ್ರಿ ಅಂತಾರೆ, ಗೋ ಇದ್ದರೆ ಕಡ್ಕರ್ ಕೊಡ್ರಿ ಅಂತ ಹೇಳ್ತಾರೆ. ದೊಡ್ಡ ಸಂಪತ್ತು. ನೀವು ಕಟ್ಗೆ ಬೀಸಿದ್ರೆ ಎಲ್ಲಿ ತನಕ ಹೋಗಿ ಬೀಳುತ್ತೋ ಅದು, ಅಲ್ಲಿ ತನಕ ಎಷ್ಟು ಹಸು ಹಿಡಿಸುತ್ತೋ ಅಷ್ಟು ಹಸು ದಾನ ಮಾಡ್ತೀನಿ ನಿಮಗೆ ಅಂತ ಹೇಳಿ ರಾಮದೇವರು ಅಂದ್ಕೊಂಡ್ರೆ ಎಲ್ಲ ಜನಗಳು ಅದೇ ಎಲ್ಲ ಕೊಟ್ಬಿಟ್ಟೆ ಅಂತ ಹೇಳಿದೆ. ಇಷ್ಟೊತ್ತು ಎಲ್ಲಿಂದ ಬಂದು ಅಷ್ಟೊಂದು ಅಷ್ಟು ಅಂದರೆ ಅವನ ಕ್ಷಣ ಮಾತ್ರಕ್ಕೆ, ಅವನ ನೋಟ ಮಾತ್ರಕ್ಕೆ ಏನು ಬೇಕಂದ್ರೆ ಸೃಷ್ಟಿಸಬಲ್ಲರಿ ಅವನು. ಅದು ರಾಮದೇವರು ಅಲ್ವಾ? ಹಾಗಾಗಿ ಅವನು ಏನು ಬೇಕೋ ಅದು ಕೊಟ್ಟಂತೆ, ಅಷ್ಟು ಹಸು ಕೊಟ್ಟಂತೆ. ಮೇಲ್ಗಡೆಗೆ ನೋಡಿ ಎಲ್ಲರೂ ನಗುತ್ತಂತೆ, ನೋಡುವ ನಮ್ಮಪ್ಪ ಎಷ್ಟು ಕೊಟ್ಟ ನನಗೆ, ನೋಡು ಅವ್ನು ಬಡವ ಅಂತೀನೋ, ಅವ್ನು ಕಾಡಿಗೆ ಹೋಗ್ತಾ ಅಂತೀನೋ, ಅವ್ನ ಕೆಪಾಸಿಟಿ ಇದು, ಅವನ ಶಕ್ತಿ ಇದು. ಅವ್ನು ಕಾಡಲ್ಲಿದ್ದರು ನಾಡಲ್ಲಿದ್ದರು ಭಗವಂತನೇ ಅವನು. ಕಾಡು ನಾಡು ಅವನಿಗೇನು ಡಿಫ್ರೆನ್ಸ್ ಇಲ್ಲ, ಕಾಡಿಗೆ ನಾಡಿಗೆ ಡಿಫ್ರೆನ್ಸ್ ಇಲ್ಲ ರಾಮದೇವ್ರಿಗೆ. ಅದು ಅವನು ವ್ಯಕ್ತಿತ್ವ. ಅದಕ್ಕೋಸ್ಕರ ಅದು ನೋಡ್ಸೋಕ್ಕೋಸ್ಕರನೇ ಅವನು ಈ ಅವತಾರ ಮಾಡಿದ್ದಾನೆ. ಇನ್ನು ಕಾಡಲ್ಲಿ ಮುಂದ್ಗಡೆ ನೋಡಿಸ್ತೀವಿ. ಪಾರ್ಟ್ ಟು ಇದೆ ಅರಣ್ಯಕಾಂಡದಲ್ಲೇ. ನಮ್ಮಪ್ಪ ಏನು ಮಾಡ್ತಾನೆ ಅರಣ್ಯದಲ್ಲಿ, ಅವ್ನು ಕಾಡಲ್ಲಿದ್ದಾಗ ಏನು ಮಾಡಿದ, ನಾಡಲ್ಲಿದ್ದಾಗ ಏನು ಮಾಡಿದ ನೋಡಿಸ್ತೀನಿ, ಅವಾಗ ನೀವು ನೋಡಿ ನಿಂತೀರಿ ಅಂತ ಹೇಳಿ ಭಗವಂತ ಹೇಳ್ತಾನೆ. ಹೀಗೆ ಭಗವಂತನ ವ್ಯಕ್ತಿತ್ವ ಮನುಷ್ಯನಾಗಿ ಹುಟ್ಟಿದ್ರೆ ಏನು ಚೇಂಜ್ ಆಗೋದಿಲ್ಲ. ನಮ್ಗೇನು ಬೇಕು ಅದು ನೋಡ್ಸ್ಕೊಡೋಕ್ಕೋಸ್ಕರ ಬಂದಿದ್ದಾನೆ. ಇದು ತೊಗೊಂಡು ನಾವು ಮನುಷ್ಯ ಹೆಂಗಿರ್ಬೇಕು, ನಾವು ತಂದೆ ಮಕ್ಕಳ ಹತ್ರ ಹೆಂಗಿರಬೇಕು, ಮಕ್ಕಳು ತಂದೆ ಹತ್ರ ಹೆಂಗಿರಬೇಕು, ತಾಯಿ ಹತ್ರ ಹೆಂಗಿರಬೇಕು ಅನ್ನೋದೊಂದು ವ್ಯಕ್ತಿತ್ವ ನಮ್ಗೆ ತೋರಿಸ್ಕೊಡೋಕ್ಕೋಸ್ಕರ ರಾಮದೇವ್ ಒಂದು ಅವತಾರ ಬಂದು ನಮಗೆ ಇದೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಒಂದು ಪಾಯಿಂಟನ್ನು ತೊಗೊಂಡು ಅರೆ ರಾಮದೇವ್ರ ಥರ ಇರೋಣ. ನಾವು ರಾಮದೇವ್ರಾಗಕ್ಕೆ ಅವಕಾಶ ಇಲ್ಲ, ಎಂದೆಂದಿಗೂ ಇಲ್ಲ. ರಾಮದೇವರು ಇದ್ದಂಗೆ ಒಂದು ನಿಮಿಷ ಬೆಳಗ್ಗೆ ನಮ್ಮ ಅಮ್ಮಂಗೆ ನಮಸ್ಕಾರ ಮಾಡೋಣ, ನಮ್ಮ ಅಪ್ಪಂಗೆ ನಮಸ್ಕಾರ ಮಾಡೋಣ. ಎಲ್ಲನೂ ಹೋಗೋವಾಗ ಹೋಗಿ ಬರ್ತೀನಮ್ಮ, ಹೋಗಿ ಬರ್ತೀನಿ, ಯಾರು ಹೇಳೋರೇ ಇಲ್ಲ ಈಗಿನ ಕಾಲದಲ್ಲಿ ಅಲ್ವಾ? ಸಾಯಂಕಾಲ ಬರುವಾಗ ಅಮ್ಮ ಲೇಟಾಗಿ ಬರ್ತಿದ್ದೀನಿ, ಎಲ್ಲೋ ಮೀಟಿಂಗ್ ಇದೆ, ಒಂದು ಮಾತು, ನಂಗೆ 2 ಲಕ್ಷ ಸಂಬಳ ಬರ್ತಿಲ್ಲ, ಅಪ್ಪ ಇಲ್ಲ ಅಮ್ಮ ಇಲ್ಲ, ಹೇಳೋದಿಲ್ಲ ಏನಿಲ್ಲ, ಅವರೇ ತಿಳ್ಕೊಬೇಕಷ್ಟೆ. ಹಾಗೆಲ್ಲ ಮಾಡಬಾರ್ದು. ಅಪ್ಪ ಅಂದರೆ ಏನು, ಅಮ್ಮ ಅಂದ್ರೇನು, ಅವ್ರಿಗೆ ಏನು ಮರ್ಯಾದೆ ಕೊಡಬೇಕು, ರಾಜ್ಯ ಅಂದರೆ ಹೆಂಗಿರಬೇಕು, ನಾವು ಹೆಂಗೆ ಉಳಿಸ್ಕೋಬೇಕು, ಮಾನವೀಯತೆ ಏನು, ಮನುಷ್ಯತ್ವ ಏನು ಅನ್ನೋದು ನಾವು ತೋರಿಸ್ಕೊಡೋಕ್ಕೋಸ್ಕರನೇ ಈ ಬಾಲಕಾಂಡದಲ್ಲೇ ವಿಶ್ವಾಮಿತ್ರನ ಜೊತೆಯಲ್ಲಿ ಹೋದಾಗ ಕೂಡ ವಿಶ್ವಾಮಿತ್ರ ಬಲ ಅತಿಬಲ 2 ಮಂತ್ರ ಹೇಳ್ಕೊಡ್ತೀನಿ ತಿಳ್ಕೊ ಅಂದರೆ ಆಯ್ತು ಗುರುಗಳೇ ಅಂದಂತೆ. ಅವನಿಗೆ ಇವ್ರು ಏನು ಮಂತ್ರ ಹೇಳ್ಕೊಡೋದಿದೆ, ಇವನೇ ಅವ್ನ ತಲೆಯಲ್ಲಿ ಕೂತ್ಕೊಂಡು ಮಂತ್ರ ಹೇಳ್ಕೊಟ್ರೆ ಅವ್ನು ನಮ್ಗೆ ಹೇಳೋದು ಅಲ್ವಾ? ವಿಶ್ವಾಮಿತ್ರ ಸರಿ ಗುರುಗಳೇ ಅಂದಂತೆ. ನೋಡ್ರಿ, ಶಿಷ್ಯನಾಗಿದ್ದರೆ ಗುರುಗಳ ಹತ್ರ ಹೆಂಗಿರಬೇಕು ಅಂತ ತೋರಿಸ್ಕೊಟ್ರು.
ಮದುವೆ ಮಾಡ್ಕೋಬೇಕಂದ್ರೆ ಅಪ್ಪನ ಕರೆಸ್ಬೇಕು ಅಂತ ತೋರಿಸ್ಕೊಟ್ರು. ಈ ಥರ ಪ್ರತಿ ವಿಷಯದಲ್ಲಿ ಕೂಡ ವಿಶ್ವಾಮಿತ್ರ ಬಂದು ಕರೆದಾಗ ನಾನು ಹೋಗ್ತೀನಪ್ಪ ಅನ್ನಲಿಲ್ಲ, ಅಪ್ಪ ಹೋಗು ಅನ್ನೋ ತನಕ ಹೋಗಲಿಲ್ಲ ಅಲ್ವಾ? ಹಾಗೆ ಪ್ರತಿ ವಿಷಯದಲ್ಲೇ ಪ್ರತಿ ಪದ್ಯದಲ್ಲೇ ಪ್ರತಿ ಶ್ಲೋಕದಲ್ಲೇ ರಾಮದೇವರು ಏನು ಮನುಷ್ಯ, ಈ ಮನುಷ್ಯತ್ವ ಏನಿದೆ, ಈ ಥರ ಇರಬೇಕು ವ್ಯಕ್ತಿತ್ವ ಅನ್ನೋದು ನಮ್ಗೆ ತೋರಿಸ್ಕೊಡೋಕ್ಕೋಸ್ಕರನೇ ಒಂದು ರಾಮಾವತಾರ ಆಗಿದೆ. ಅದಕ್ಕೆ ಅವನ್ನ ಮರ್ಯಾದ ಪುರುಷೋತ್ತಮ ಅಂತ ಅಂತಾರೆ. ಮರ್ಯಾದ ಪುರುಷೋತ್ತಮ ಅಂತ ಅನ್ನೋದು. ಇಷ್ಟಕ್ಕೆ ಇವತ್ತಿನ ಒಂದು ಬಾಲಕಾಂಡ ಅಂತ ಒಂದು ಪ್ರವಚನ ಮುಗಿಸ್ತಾ ಇದ್ದೀವಿ. ನಾಳೆ ಒಂದಿನ ಕೂಡ ನಾನೇ ಬರ್ತೀನಿ. ಅರಣ್ಯಕಾಂಡ ಮಾತಾಡ್ಕೊಂಡು ಅರಣ್ಯದಲ್ಲಿ ಹೆಂಗೆ ಹೊರಟರು, ಅರಣ್ಯದಲ್ಲಿ ಹೋದ್ಮೇಲೆ ಏನೇನು ನಡೀತು, ಸೊ ಯಾವ ಥರ ಅವರು ಮುಂದುವರೆದ್ರು ಅನ್ನೋದು ಅದು ಆಮೇಲೆ ನಾಳೆ. ಇಷ್ಟವರೆಗೂ ಈ 4 ಮಾತು ಏನು ಅಸ್ಮತ್ ಗುರು ಅಂತರ್ಗತ, ಭಾರಿ ತೃಣಮುಕ್ತಿ ಪುರಾಣ ಅಂತ, ರಾಘವೇಂದ್ರ ಗುರು ಅಂತರ್ಗತ, ಸೊ ರಾಮದೇವ್ರ ಪಾದಾರಂತ ಅರ್ಪಣೆ ಮಾಡ್ತಾ ಈ 4 ಮಾತಿನ ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣ ಕಾಯನ ವಾಚ ಮನಸ್ಸೇಂದ್ರವ ವಿದ್ಯಾತ್ಮನಾಮ ಭೂತೆ ಸ್ವಭಾವಂ ಮಮಮ್ಯಸ್ಯ ಸಕಲಂ ಪರಸ್ಮಿ ನಾರಾಯಣ ಇತಿ ಸಮರ್ಪಯಾಮಿ. ನಾಹಂ ಕರ್ತ ಹರಿಂ ಕರ್ತ ತತ್ಪೂಜಾ ಕರ್ಮಶಾಲೆ. ಭಗವಂತ ಇಷ್ಟು ಮಾಡಿಸ್ದ, ಭಾಳ ಸಂತೋಷವಾಗಿದೆ.